ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂವೆ. ಸೊ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮೊದಲಿಗೆ ನಾವು ಆ ಇವತ್ತೆಲ್ಲ ನಿಧಾನಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಸೊ ಜಾಯಿನ್ ಆಗ್ಲಿ. ಸೊ ಅಲ್ಲಿ ಹರೇ ತನಕ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ ಧನ್ವತ್ ಪ್ರಣಾಮ್. ಸೊ ಜಾಯಿನ್ ಆಗ್ಲಿ ಎಲ್ಲರೂ. ಸೊ ನಾವು ಅಷ್ಟೊತ್ತಂಕ ಪ್ರೇಯರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲರೂ ಜಾಯಿನ್ ಆಗ್ತಾರೆ ಮಾತಾಜಿ. ನಾನು ಪ್ರೇಯರ್ಸ್ ಶುರು ಮಾಡ್ತೇನೆ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನಗಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीन बंधु जगतपते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदांत स्वामी इति नामिने. नमस्ते सारस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि. जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. ಹರೇ ಕೃಷ್ಣ ಮಾತಾಜಿ. ಸೊ ಇನ್ನು ತಡ ಮಾಡದೆ ಶುರು ಮಾಡೋಣ. ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಸೊ ಇವತ್ತಿನ ಮೊದಲನೇ ಕಾರ್ಯಕ್ರಮ ಬಂದು ವೈಷ್ಣವ ಭಜನೆ. ಸೊ ವೈಷ್ಣವ ಭಜನೆಯನ್ನ ಹಾಡಕ್ಕೆ ಬರ್ತಾ ಇರೋದು ಹರ್ ಗ್ರೇಸ್ ನಾಮ ಮಹಿಮ ದೇವಿದಾಸಿ ಮಾತಾಜಿ ಅವರು. ಇವರು ಮೂಲತಃ ದಾವಣಗೆರೆ ಅವರು. ಸೊ ಮಾತಾಜಿ ಅವರ ಪ್ರಭುಜಿ ಅವರ ಮಕ್ಕಳು ಎಲ್ಲರೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ದಾವಣಗೆರೆಯಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಟೆಂಪಲ್ ಸೇವೆಗಳು ಎಲ್ಲಾದ್ರಲ್ಲೂ ಮಾತಾಜಿಯವರು ತುಂಬಾ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಮತ್ತೆ ಅವ್ರ ಪ್ರಭುಜಿ ಅವರಂತೂವೇ ಭಕ್ತಿ ಸೇವೆಯಲ್ಲಿ ತುಂಬಾನೇ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ನಮ್ಮ ಟೆಂಪಲ್ಗೂ ಕೂಡ ಅವರು ತುಂಬಾ ತುಂಬಾ ಎಷ್ಟೋ ಸಲ ಸಹಾಯ ಕೂಡ ಮಾಡಿದ್ದಾರೆ. ನಮ್ಮ ಟೆಂಪಲ್ ಆಲ್ಟರ್ಗೆ ವುಡ್ ಸಪ್ಲೈ ಕೊಟ್ಟಿದ್ದಾರೆ. ಸೊ ಪ್ರಭುಜಿ ಅವ್ರ ಸೇವೆ ಕೂಡ ಅವ್ರ ಫ್ಯಾಮಿಲಿಯಿಂದ ತುಂಬಾ ಜಾಸ್ತಿನೇ ಇದೆ. ಜೊತೆಗೆ ಮಾತಾಜಿ ಮತ್ತೆ ಪ್ರಭುಜಿ ಇಬ್ರುವೆ ಹಿಸ್ ಹೋಲಿನೆಸ್ ಲೋಕನಾಥ್ ಮಹಾರಾಜ್ ಅವರಿಂದ ದೀಕ್ಷೆ ಪಡೆದು ಮಾತಾಜಿ ಅವರು ಬ್ರಾಹ್ಮಣಿಕಲ್ ದೀಕ್ಷೆನೂ ಕೂಡ ಈ ಸ್ವಲ್ಪ ದಿನದಲ್ಲೇನೆ ತಗೊಂಡಿದ್ದಾರೆ. ಹಿಸ್ ಹೋಲಿನೆಸ್ ಲೋಕನಾಥ್ ಮಹಾರಾಜ್ ಇಂದ ತಗೊಂಡು ಅವರು ತಮ್ಮ ಸೇವೆಯನ್ನ ತಮ್ಮ ಜೀವನವನ್ನ ಈ ಕೃಷ್ಣನ ಸೇವೆಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಸೊ ಇಂಥ ಒಬ್ರು ಭಕ್ತರಿಗೆ ನಾವು ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಮ್ಮ ಈ ಗೋಪಿ ಸೇನೆಗೆ ಈ ಒಂದು ವೈಷ್ಣವ ಭಜನೆ ಹಾಡಕ್ಕೆ ಕರೆಯೋಣ. ಪ್ಲಸ್ ಮಾತಾಜಿ ಅವರು ನಮ್ ಗೋಪಿ ಸೇನೆಲ್ಲೂ ಏನ್ ಕಮ್ಮಿ ಇಲ್ಲ. ಗೋಪಿ ಸೇನೆಲೂ ನಮ್ಗೆ ಕಂಪೇರಿಂಗ್ ಮಾಡ್ಕೊಡ್ತಾರೆ. ಪ್ಲಸ್ ಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮಾತಾಜಿ ಸೇವೆನ ತುಂಬಾ ತುಂಬಾ ಕೃಷ್ಣನಿಗೋಸ್ಕರ ಅಂತಾನೆ ಸೇವೆ ಮಾಡ್ತಾ ಇದ್ದಾರೆ. ಸೊ ಇಂಥ ಒಬ್ರು ಭಕ್ತರಿಗೆ ನಾವು ಇವತ್ತು ಒಂದು ಗ್ಲೋರಿಫೈ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಜೊತೆಗೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಇವತ್ತು ವೈಷ್ಣವ ಭಜನೆನ ಹಾಡಕ್ಕೆ ಕರೆಯೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಎಸ್ ನೀವು ಹೊಗಳಷ್ಟು ನಾನು ಅರ್ಹತೆ ಇಲ್ಲ ಮಾತಾಜಿ, ದಯವಿಟ್ಟು ಅದಕ್ಕೆಲ್ಲ ನನಗೆ ಗುರು ಮಹಾರಾಜಿಗೂ ಮತ್ತೆ ರಾಧಾಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನನಗೆ ಆ ಯೋಗ್ಯತೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಶುರು ಮಾಡೋಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೋತೀರಾ? ಹಾ ಮಾತಾಜಿ. ಓಕೆನಾ ಮಾತಾಜಿ? ಹಾ. ವಿಭವರಿ ಶೇಷ ಆಲೋಕ ಪ್ರವೇಶ ನಿದ್ರ ಚಡಿ ಉಟೋ ಜೀವಾ. ವಿಭವರಿ ಶೇಷ ಆಲೋಕ ಪ್ರವೇಶ ನಿದ್ರ ಚಡಿ ಉಟೋ ಜೀವಾ. ಬೋಲೋ ಹರಿ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹಯಗ್ರೀವಾ. ಬೋಲೋ ಹರಿ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹಯಗ್ರೀವಾ. ನೃಸಿಂಹ ವಾಮನ ಶ್ರೀ ಮಧುಸೂದನ ಬ್ರಜೇಂದ್ರ ನಂದನ ಶ್ಯಾಮ. ನೃಸಿಂಹ ವಾಮನ ಶ್ರೀ ಮಧುಸೂದನ ಬ್ರಜೇಂದ್ರ ನಂದನ ಶ್ಯಾಮ. ಪೂತನ ಗಾತನ ಕೈಟಭ ಶಾತನ ಜಯ ದಶರಥಿ ರಾಮ. ಪೂತನ ಗಾತನ ಕೈಟಭ ಶಾತನ ಜಯ ದಶರಥಿ ರಾಮ. ಯಶೋದ ದೂಲಲ ಗೋವಿಂದ ಗೋಪಾಲ ಬೃಂದಾವನ ಪುರಂದರ. ಯಶೋದ ದೂಲಲ ಗೋವಿಂದ ಗೋಪಾಲ ಬೃಂದಾವನ ಪುರಂದರ. ಗೋಪಿ ಪ್ರಿಯ ಜನ ರಾಧಿಕರ ಮನ ಭುವನ ಸುಂದರ ಬಾರ. ಗೋಪಿ ಪ್ರಿಯ ಜನ ರಾಧಿಕರ ಮನ ಭುವನ ಸುಂದರ ಬಾರ. ರಾವಣಾಂತಕರ ಮಕನ ತಸ್ಕರ ಗೋಪಿ ಜನ ವಸ್ತ್ರಹಾರಿ. ರಾವಣಾಂತಕರ ಮಕನ ತಸ್ಕರ ಗೋಪಿ ಜನ ವಸ್ತ್ರಹಾರಿ. ಬ್ರಜೇರ ರಾಕಲ ಗೋಪ ಬೃಂದಾಪಲ ಚಿತ್ತಹಾರಿ ಬಂಸಿದಾರಿ. ಬ್ರಜೇರ ರಾಕಲ ಗೋಪ ವೃಂದಾಪಲ ಚಿತ್ತಹಾರಿ ಬಂಸಿದಾರಿ. ವಿಭವರಿ ಶೇಷ ಆಲೋಕ ಪ್ರವೇಶ ನಿದ್ರ ಚಡಿ ಉಟೋ ಜೀವಾ. ಬೋಲೋ ಹರಿ ಹರಿ ಮುಕುಂದ ಮುರಾರಿ ರಾಮ ಕೃಷ್ಣ ಹಯಗ್ರೀವಾ. ಯೋಗೀಂದ್ರ ಬಂದನ ಶ್ರೀನಂದನಂದನ ಬ್ರಜ ಜನ ಭಯಹಾರಿ. ಯೋಗೀಂದ್ರ ಬಂದನ ಶ್ರೀನಂದನಂದನ ಬ್ರಜ ಜನ ಭಯಹಾರಿ. ನವೀನ ನೀರದ ರೂಪ ಮನೋಹರ ಮೋಹನ ಬಂಸಿ ಬಿಹಾರಿ. ನವೀನ ನೀರದ ರೂಪ ಮನೋಹರ ಮೋಹನ ಬಂಸಿ ಬಿಹಾರಿ. ಯಶೋದನಂದನ ಕಂಸ ನಿಷೂದನ ನಿಕುಂಜ ರಾಸ ವಿಲಾಸಿ. ಯಶೋದನಂದನ ಕಂಸ ನಿಷೂದನ ನಿಕುಂಜ ರಾಸ ವಿಲಾಸಿ. ಕಾದಂಬ ಕಾನನ ರಾಸ ಪರಾಯಣ ಬೃಂದ ವಿಪಿನ ನಿವಾಸಿ. ಕಾದಂಬ ಕಾನನ ರಾಸ ಪರಾಯಣ ಬೃಂದ ವಿಪಿನ ನಿವಾಸಿ. ಆನಂದವರ್ಧನ ಪ್ರೇಮ ನಿಕೇತನ ಕುಲಶರ ಭೋಜಕ ಕಾಮ. ಆನಂದವರ್ಧನ ಪ್ರೇಮ ನಿಕೇತನ ಕುಲಶರ ಜೋಜಕ ಕಾಮ. ಗೋಪಾಂಗನ ಗಣ ಚಿತ್ತ ವಿನೋದನ ಸಮಸ್ತ ಗುಣಗಣ ಧಾಮ. ಗೋಪಾಂಗನ ಗಣ ಚಿತ್ತ ವಿನೋದನ ಸಮಸ್ತ ಗುಣಗಣ ಧಾಮ. ಜಮುನ ಜೀವನ ಕೇಳಿ ಪರಾಯಣ ಮಾನಸ ಚಂದ್ರ ಚಕೋರ. ಜಮುನ ಜೀವನ ಕೇಳಿ ಪರಾಯಣ
ಮಾನಸ ಚಂದ್ರ ಚಕೋರಾಂ ನಾಮ ಸುಧಾರಸ गावो कृष्णा जसा राखो वचन मन मोरा नाम सुधारसा गावो कृष्णा जसा राखो वचन मन मोरा विभवरी शेषा आलोक प्रवेश निद्रा चढ़ी उठो जीवा बोलो हरि हरि मुकुंद मुरारी राम कृष्ण हयग्रीवाम बोलो हरि हरि मुकुंद मुरारी राम कृष्ण हयग्रीवाम विभवरी शेषा आलोक प्रवेश निद्रा चढ़ी उठो जीवाम निद्रा चढ़ी उठो जीवाम निद्रा चढ़ी उठो जीवाम ಹರೇ ಕೃಷ್ಣ ಮಾತಾಜಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಂದರವಾಗಿ ಹಾಡಿದ್ರಿ ಈ ಒಂದು ವೈಷ್ಣವ ಭಜನೆ. ಮಾತಾಜಿ ಅದೇನಾರ ಮೀನಿಂಗ್ ಏನಾರ ಓದಕ್ಕಾದ್ರೆ ಇಟ್ ವುಡ್ ಬಿ ಇನ್ನು ಚೆನ್ನಾಗಿರ್ತಿತ್ತು, ಇನ್ ಕೇಸ್ ಇದ್ರೆ. ಓಕೆ ಮಾತಾಜಿ, ಒಂದೇ ನಿಮಿಷ, ನಾನು ಕನ್ನಡದಲ್ಲಿ ತಗೊಳ್ತೀನಿ, ತೆಲುಗಲ್ಲಿ ಓದ್ತಿದ್ದೆ. ಓಕೆ. ಯಾಕಂದ್ರೆ ಹಾಡು ತುಂಬಾ ಚೆನ್ನಾಗಿತ್ತು ವೈಷ್ಣವ ಭಜನೆ. ಅದು ಮೀನಿಂಗ್ ಕೂಡ ತಿಳ್ಕೊಂಡ್ರೆ ಇನ್ನು ಎಲ್ಲಾರ್ಗು ಅದ್ರದ್ದು ಏನ್ ಇಂಪಾರ್ಟೆನ್ಸ್ ಅನ್ನೋದು ಚೆನ್ನಾಗ್ ಅರ್ಥ ಆಗುತ್ತೆ ಅಂತ ಮಾತಾಜಿ. ಒಂದೇ ನಿಮಿಷ ಮಾತಾಜಿ. ಇರುಳು ಕಳೆದಿದೆ, ಮುಂಜಾವಿನ ಬೆಳಕು ಪ್ರವೇಶಿಸುತ್ತಿದೆ. ಜೀವಾತ್ಮವೇ ಎಚ್ಚರಗೊಳ್ಳು, ನಿದ್ರೆಯನ್ನು ತೋರೆ. ಭಗವಾನ್ ಹರಿಯ ಪವಿತ್ರ ನಾಮಗಳನ್ನು ಕೀರ್ತಿಸು, ಅವನೇ ಮೋಕ್ಷವನ್ನು ಕೊಡುವವನು. ಮುರ ರಾಕ್ಷಸನ ವೈರಿ, ಪರಮೋನ್ನತ ಭೋಕ್ತೃವಾದ ರಾಮ, ಸರ್ವಾಕರ್ಷನಾದ ಕೃಷ್ಣ ಮತ್ತು ಕುದುರೆಯ ತಲೆಯ ಅವತಾರ ಹಯಗ್ರೀವ. ಎರಡನೇದಕ್ಕೆ, ಭಗವಾನ್ ಹರಿಯು ಅಂದ್ರೆ ಕೃಷ್ಣನು ಅರ್ಧ ಸಿಂಹ ಅರ್ಧ ಮಾನವ ರೂಪದ ನರಸಿಂಹನಾಗಿ ಅವತರಿಸಿದನು. ಕುಲ್ಲು ಬ್ರಾಹ್ಮಣ ಉಪೇಂದ್ರನಾಗಿ ಕಾಣಿಸಿಕೊಂಡನು. ಮಧು ರಕ್ಕಸನನ್ನು ಸಂಹರಿಸಿದನು. ವಜ್ರದ ರಾಜ ನಂದನ ಪ್ರೀತಿಯ ಮಗನಾಗಿ ಬಂದನು. ನಸುಗಪ್ಪು ಬಣ್ಣವನ್ನು ತಳೆದನು. ರಾಕ್ಷಸಿಯಾದ ಪೂತನೆಯನ್ನು ಕೊಂದನು. ಕೈಟಬನನ್ನು ನಾಶ ಮಾಡಿದನು. ಭಗವಾನ್ ಹರಿಗೆ ಜಯವಾಗಲಿ. ರಾಜ ದಶರಥನ ಮಗ ರಾಮನಾಗಿ ಅವತರಿಸಿದ ಹರಿಗೆ ಜಯವಾಗಲಿ. ಮೂರನೇದಕ್ಕೆ, ಅವನು ತಾಯಿ ಯಶೋದೆಯ ಕಣ್ಮಣಿ, ಗೋವುಗಳಿಗೆ, ನಾಡಿಗೆ ಮತ್ತು ಆಧ್ಯಾತ್ಮಿಕ ಇಂದ್ರಿಯಗಳಿಗೆ ಸಂತೋಷವನ್ನು ನೀಡುವವನು, ಗೋವುಗಳನ್ನು ರಕ್ಷಿಸುವವನು. ಅವನು ವೃಂದಾವನದ ಕಾಡುಗಳ ಪ್ರಭು, ಗೋಪಿಯರ ಪ್ರಿಯ, ರಾಧೆಯ ಪ್ರೇಮಿ, ಸಕಲ ಜಗತ್ತುಗಳಲ್ಲಿ ಅತ್ಯಂತ ಸುಂದರನಾದವನು. ನಾಲ್ಕನೇದಕ್ಕೆ, ರಾಮಚಂದ್ರನಾಗಿ ಅವನು ರಾಕ್ಷಸ ರಾವಣನನ್ನು ಸಂಹರಿಸಿದನು. ಕೃಷ್ಣನು ಹಿರಿಯ ಗೋಪಿಯರು ಕಡೆದಿಟ್ಟ ಬೆಣ್ಣೆಯನ್ನು ಕದ್ದನು. ಹಿರಿಯ ಗೋಪಿಯರು ಯಮುನೆಯಲ್ಲಿ ಮಿಯಲೆಂದು ತೆಗೆದಿಟ್ಟ ವಸ್ತ್ರಗಳನ್ನು ಅಪಹರಿಸಿದನು. ಅವನು ವಜ್ರದ ಗೊಳ್ಳ ಬಾಲಕರನ್ನು ರಕ್ಷಿಸುವವನು. ಅವನು ಎಲ್ಲರ ಹೃದಯಗಳನ್ನು ಅಪಹರಿಸುವವನು ಮತ್ತು ಸದಾ ಕೈಯಲ್ಲಿ ಕೊಳಲು ಹಿಡಿದಿರುವವನು. ಐದನೇದಕ್ಕೆ, ಅತ್ಯುತ್ತಮರಾದ ಯೋಗಿಗಳು ಪ್ರಭು ಕೃಷ್ಣನನ್ನು ಜಪಿಸುವವರು. ಅವನು ನಂದರಾಜನ ಪುತ್ರನು. ವ್ರಜ ನಿವಾಸಿಗಳ ಸಕಲ ಭೀತಿಗಳನ್ನು ಅವನು ಹೋಗಲಾಡಿಸುವವನು. ನೀರು ತುಂಬಿದ ಹೊಸ ಮೊಡದಂತೆ ದೇಹ ಕಾಂತಿಯುಳ್ಳವನು. ಮನೋಹರವಾದ ರೂಪವುಳ್ಳವನು. ಕೊಳಲನ್ನು ನುಡಿಸುತ್ತಾ ಅವನು ಓಡಾಡುತ್ತಿದ್ದಾರೆ. ಅತಿ ರಮಣೀಯನಾಗಿ ಕಾಣಿಸುವವನು. ಆರನೇದು, ಯಶೋದೆಯ ಪ್ರೀತಿಯ ಮಗನಾದ ಅವನು ಕಂಸನನ್ನು ಕೊಂದನು. ವ್ರಜದ ತೋಪುಗಳಲ್ಲಿ ರಾಸ ನೃತ್ಯದಲ್ಲಿ ತೊಡಗಿ ಆನಂದಿಸುವವನು. ಅವನು ವೃಂದಾವನದ ಕಾಡುಗಳಲ್ಲಿರುತ್ತಾ ಕದಂಬ ವೃಕ್ಷಗಳ ಕೆಳಗೆ ರಾಸ ನೃತ್ಯದಲ್ಲಿ ನಿರತನಾಗಿರುವವನು. ಏಳನೇದು, ಅವನು ತನ್ನ ಭಕ್ತರ ಆನಂದವನ್ನು ಹೆಚ್ಚಿಸುವವನು. ಅವನು ಪ್ರೇಮದ ಅಗರವೇ ಆಗಿದ್ದಾನೆ. ಗೋಪಿಯರ ಪ್ರೇಮ ಬಯಕೆಗಳನ್ನು
ಗೊಳಿಸುವ ಹೂವಿನ ಬಾಣಗಳನ್ನು ಉಪಯೋಗಿಸುವ ದಿವ್ಯ ಮನ್ಮಥನವನು. ಅವನೇ ಗೋಪಿಯರ ಹೃದಯಗಳ ಆನಂದವು, ಸಕಲ ಅದ್ಭುತ ಗುಣಗಳ ತವರೂ ಆಗಿರುವವನು. 8ನೇದು, ಪ್ರಭು ಶ್ರೀಕೃಷ್ಣನು ಯಮುನಾ ನದಿಯ ಜೀವನವಾಗಿದ್ದಾನೆ. ಅವನು ಯಾವಾಗಲೂ ಪ್ರೇಮ ಲೀಲೆಯಲ್ಲಿ ತೊಡಗಿದ್ದಾನೆ. ಗೋಪಿಯರ ಮನಸ್ಸುಗಳಿಗೆ ಚಂದ್ರನಂತಿದ್ದಾನೆ. ಅವು ಬೆಳದಿಂಗಳಗಳನ್ನು ಮಾತ್ರವೇ ಸೇವಿಸಿ ಬದುಕಿರುವ ಚಕೋರ ಪಕ್ಷಿಗಳಂತಿವೆ. ಎಲೆ ಮನವೇ, ನನ್ನ ಈ ಮಾತು ಕೇಳು. ಅಮೃತದ ಮಾಧುರ್ಯ ತುಂಬಿರುವ ಈ ಪವಿತ್ರ ನಾಮಗಳ ರೂಪದಲ್ಲಿ ಶ್ರೀಕೃಷ್ಣನ ಮಹಿಮೆಗಳನ್ನು ಹಾಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ಮೀನಿಂಗ್ ಕೂಡ ನೀವು ಹಾಡಿದ್ ವೈಷ್ಣವ ಭಜನೆದು. ಸೊ ಎಲ್ಲಾರ್ಗು ಇದೊಂದು ರಿಕ್ವೆಸ್ಟ್, ನೀವ್ ಹಾಡೋ ವೈಷ್ಣವ ಭಜನೆದು ಮೀನಿಂಗ್ ಕೂಡ ಓದಿದ್ರೆ ಕೇಳಿಸ್ಕೊಳ್ಳೋರ್ಗು ತುಂಬಾ ತುಂಬಾ ಅದರದ್ದು ಅರ್ಥ ಜಾಸ್ತಿ ಆಗತ್ತಂತೆ ವೈಷ್ಣವ ಭಜನೆನ. ಸೊ ನೆಕ್ಸ್ಟ್ ಟೈಮ್ ಇಂದ ಎಲ್ಲಾರು ಇದೊಂದು ಪ್ರಾಕ್ಟೀಸ್ ಮಾಡೋಣ. ವೈಷ್ಣವ ಭಜನೆ ಹಾಡಿದ್ಮೇಲೆ ಅದ್ರದ್ದೊಂದು ಮೀನಿಂಗ್ಸ್ ಕೂಡ ಓದೋದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಾನು ಹೇಳಿದ ತಕ್ಷಣ ನೀವು ಅದಕ್ಕೆ ಮೀನಿಂಗ್ ಕೂಡ ಓದಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸೇವೆ ಹಿಂಗೆ ಇರ್ಲಿ ನಮ್ ಗೋಪಿ ಸೇನೆಗೆ ಅಂತ ಕೇಳ್ಕೊತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರನೇ ನಿಮ್ಗೋಸ್ಕರ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೀವು ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ತುಂಬಾ ಇನ್ನು ಕಾಯಿಸ್ದೇನೆ ಇವತ್ತಿನ ಮೇನ್ ಸೆಕ್ಷನ್ಗೆ ಹೋಗೋಣ. ಯಾಕಂದ್ರೆ ಎಲ್ಲಾರ್ಗೂ ಅದ್ರದ ಒಂದು ನಿರೀಕ್ಷೆ ಇದೆ. ಹೋದ ವಾರ ಎಲ್ಲಾರು ರಾಮಾನುಜಾಚಾರ್ಯರದ್ದು ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಮಾನುಜಾಚಾರ್ಯರು ಹೆಂಗೆ ಅವರು ಭಕ್ತಿಗೆ ಬಂದ್ರು, ಯಾವ ತರ ಅವ್ರ ಗುರುಗಳು ಯಾರು, ಅವರು ಭಕ್ತಿಯಲ್ಲಿ ಬರ್ಬೇಕಾದ್ರೂ ಅವ್ರಿಗೆ ಎಷ್ಟೆಲ್ಲಾ ತೊಂದ್ರೆ ಆಯ್ತು. ಸೊ ಅದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ಕೇಳಿದೀವಿ. ಅವರ ಮುಂದೆ ಅವರ ಭಕ್ತಿ ಎಲ್ಲಿ ಶ್ರೀರಂಗಮ್ಮನಲ್ಲಿ ಅವರ ಭಕ್ತಿ ಮೇನ್ ಸೆಂಟರ್ ಅವ್ರದ್ದು ಶ್ರೀರಂಗಮ್ಮ. ಸೊ ಅಲ್ಲಿ ಅವರ ಭಕ್ತಿ ಸೇವೆ ಹೆಂಗೆ ಸಕ್ರಿಯಗೊಳ್ಳುತ್ತೆ, ಅವರು ಹೆಂಗೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಅವರು ಒಂದು ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿ ಅದಕ್ಕೂ ಎಷ್ಟೊಂದು ತುಂಬಾ ಪಾಸ್ಟ್ ಟೈಮ್ಸ್ ಇದೆ. ಅದ್ರ ಬಗ್ಗೆನೂ ಕೂಡ ಅವರ ಒಂದು ಸಣ್ಣ ಸಣ್ಣ ಭಕ್ತಿ ಬಗ್ಗೆನೂ ತುಂಬಾ ಹಾಡಿ ಹೊಗಳ್ತಾರೆ ತಮಿಳ್ನಾಡಲ್ಲಂತೂ. ಸೊ ಇಂಥ ಒಬ್ರು ವೈಷ್ಣವರ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಂದ್ರೆ ನಾವು ಸ್ವಲ್ಪ ಸ್ವೀಕೃತಿ ಪಡೆದಿದ್ದೀವಿ. ಸೊ ಇದನ್ನ ಹೇಳೋದಿಕ್ಕೆ ಹಿಸ್ ಗ್ರೇಸ್ ವಿಮಲಾಂಗಿ ಕೇಶವ್ ಮಾತಾಜಿ ಅವರು ನಮ್ ಜೊತೆ ಇದ್ದಾರೆ ಇವತ್ತು ಕಂಟಿನ್ಯೂ ಮಾಡೋದಿಕ್ಕೆ. ಸೊ ಮಾತಾಜಿ ಅವರು ಬಗ್ಗೆ ಲಾಸ್ಟ್ ಟೈಮ್ ಒಂದ್ 4 ಮಾತು ಹಾಡಿದ್ರು. ಬಟ್ ನಾನು ನನ್ನ ಒಂದು ಪ್ಯೂರಿಫಿಕೇಶನ್ಗೆ ವೈಷ್ಣವರ ಒಂದು ಗುಣಗಾನ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಮಾತಾಜಿ ಅವರು ಎಸ್ ಹೋಲಿನೆಸ್ ಜಯಪತಾಕ್ ಮಹಾರಾಜ ಅವರಿಂದ ದೀಕ್ಷೆಯನ್ನ ಪಡೆದು ಅವರು ಬಳ್ಳಾರಿಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಅವ್ರ ಪ್ರಭುಜಿ ಇಬ್ರುವೆ ಒಂದು ದೇವಸ್ಥಾನಕ್ಕೆ ತಮ್ಮ ಕೈಲಾಗಿದ್ದು ಸೇವೆಗಳನ್ನೆಲ್ಲ ಮಾಡಿ, ಮಾತಾಜಿ ಅವರಂತೂ ಕೃಷ್ಣನ್ಗೆ ಹೂ ಕಟ್ಟೋದು, ಅವನ್ಗೆ ಭೋಗ ಮಾಡೋದು, ಎಲ್ಲಾ ಸೇವೆಗಳಲ್ಲಿ ತಮ್ಮನ್ನ ತಾವು ಯಾವಾಗ್ಲೂ 24 ಗಂಟೆ ತೊಡಗಿಸ್ಕೊಂಡು ಅವರು ಆ ಕೃಷ್ಣನ ಸೇವೆ ಮಾಡ್ತಾ ಇರ್ತಾರೆ. ಸೊ ಅದನ್ನಲ್ಲೂ ಟೈಮ್ ನ ತೆಗೆದು ನಮ್ ಜೊತೆ ಬಂದು ಇವತ್ತು ಲಾಸ್ಟ್ ವೀಕು ಕ್ಲಾಸ್ ಕೊಟ್ರು, ಈ ವೀಕು ಕ್ಲಾಸ್ ಕೊಡೋದಕ್ಕೆ ಪಾಪ ಮುಂದೆ ಬಂದು ಮಾಡ್ತಾ ಇದ್ದಾರೆ ಮಾತಾಜಿ. ಸೊ ಇಷ್ಟೆಲ್ಲಾ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದುವೆ ಕ್ಲಾಸ್ ತಗೋಬೇಕು ಅಂದ್ರೆ ಇಟ್ ರಿಕ್ವೈರ್ ತುಂಬಾ ಅದಕ್ಕೆ ಬ್ಯಾಕ್ ಎಫರ್ಟ್ ಬೇಕು. ಯಾಕಂದ್ರೆ ಕ್ಲಾಸ್ ತಗೋಬೇಕಂದ್ರೆ ಓದ್ಬೇಕು ಸ್ವಲ್ಪ. ಸೊ ಅದೆಲ್ಲಾನು ಮಾಡಿ ಮಾತಾಜಿ ಅವರು ನಾವು ಕೇಳ್ದಾಗೆಲ್ಲ ನಮ್ಗೆ ಈ ಸೇವೆಗೆ ಒಪ್ಕೋತಾರೆ. ಸೊ ಮಾತಾಜಿ ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಒಂದ್ಸಲ ಅವ್ರನ್ನ ಈ ಗೋಪಿ ಸೇನೆಗೆ ಆಹ್ವಾನಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ವಿಮಲಾಂಗಿ ಕೇಶವಿ ದೇವಿದಾಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡತ್ನಾಮ್ ಮಾತಾಜಿ. ಹರೇ ಕೃಷ್ಣ ನನ್ಗೆ ಅಷ್ಟ ಮಾತಾಜಿ. ಮಾತಾಜಿ ಎಲ್ಲಾರ್ಗು ಆ ಕೃಷ್ಣ ಶಕ್ತಿ ಕೊಟ್ಟಿದ್ದಾನೆ. ಸೊ ಎಲ್ಲಾರು ನಮ್ಮ ಒಂದು ಸೇವೆನ ಮಾಡ್ತಾ ಇದೀವಿ. ಆ ಸೇವೆ ಒಬ್ರು ವೈಷ್ಣವರು ಮಾಡ್ತಾ ಇದಾರೆ ಅಂದ್ರೆ ಇನ್ನೊಬ್ರು ವೈಷ್ಣವರು ಅವ್ರನ್ನ ಗುಣಗಾನ ಮಾಡ್ಬೇಕು ಮಾತಾಜಿ. ಫುಲ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್, ಆ ಮನಸ್ಸಿನ ಮೂಲೆಯಿಂದ ನಾವು ಅವ್ರನ್ನ ಇದ್ ಮಾಡ್ಬೇಕು. ಯಾಕಂದ್ರೆ ಹೇಳ್ತಾರಲ್ವಾ, ಕೃಷ್ಣನ ಹತ್ರ ಹೋಗ್ಬೇಕಾದ್ರೆ ಭಕ್ತರ ಮೂಲಕನೇ ಹೋಗ್ಬೇಕು ಅಂತ. ಸೊ ಹಾಗಾಗಿ ನಿಮ್ಮ ಒಂದು ಎಲ್ಲಾರ ಗುಣಗಾನ ಮಾಡೋದಿಕ್ಕೆ ನಮ್ಗೆ ಕಂಪೇರಿಂಗ್ ಸಿಗೋದು ತುಂಬಾ ಅದೃಷ್ಟದ ಕೆಲ್ಸ. ಸೊ ಹಾಗಾಗಿ ನನ್ನ ಅದೃಷ್ಟ ಇವತ್ತಿತ್ತು ಮಾತಾಜಿ.
ಎಸ್, ಓವರ್ ಟು ಯು. ಎಲ್ಲ ಮಾತಾಜಿ ಗುರು ಮಹಾರಾಜರ ಒಂದು ಕೃಪೆಯಿಂದ ಎಲ್ಲಾನು ಮಾಡ್ತಾ ಇದೀವಿ ಅಷ್ಟೇ ಮಾತಾಜಿ, ಎಲ್ಲಾನು ಸಹ ಅಲ್ವಾ. ಥ್ಯಾಂಕ್ ಯು ಮಾತಾಜಿ, ನನಗೆ ಅವಕಾಶವನ್ನ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ತಮ್ಗೆ. ತಾವೆಲ್ಲ ರಿಕ್ಯಾಪ್ ಹೇಳಿದಿರಿ, ನಾನು ಇನ್ನು ಮುಂದುವರಿಸ್ತೀನಿ ಮಾತಾಜಿ, ಟೈಮ್ ಆಗ್ಬಿಡ್ತದೆ ಅಂತ. ಹಾ ಮಾತಾಜಿ, ಕಂಟಿನ್ಯೂ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಈ ಒಂದು ಸತ್ಸಂಗದಲ್ಲಿ ಸೇರಿರುವಂತಹ ಎಲ್ಲಾ ವೈಷ್ಣವರಿಗೂ ಸಹ ನನ್ನ ಒಂದು ಅನಂತ ಕೋಟಿ ದಂಡ ಪ್ರಣಾಮಗಳನ್ನು ಹೇಳ್ತಾ ನಾನು ಈ ಒಂದು ತರಗತಿಯನ್ನ ಪ್ರಾರಂಭಿಸ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಾಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನಿ. ನಮಾಚಾರ್ಯ ಪಾದಾಯ ನಿತಾಯ ಪ್ರಪತ್ತಾಯ ಗೌರ ಪತಾಕಾಂಬಾಯ ನಮಃ. ಹರೇ ಕೃಷ್ಣ. ನಾವು ಕಳೆದ ಒಂದು ತರಗತಿಯಲ್ಲಿ ಮತ್ತೆ ಈ ಒಂದು ತರಗತಿಯಲ್ಲಿ ನಾವು ಶ್ರೀಪಾದ ರಾಮಾನುಜಾಚಾರ್ಯರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅವರು ಒಂದು ಫಾಸ್ಟ್ ಟೈಮ್ ಎಲ್ಲ ತಿಳ್ಕೊಂಡಿದೀವಿ. ನಾವೆಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಂತಂದ್ರೆ, ಅವರು ಯಾದವ್ ಪ್ರಕಾಶ್ ಅವರು ಗುರುಕುಲದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಕಾಂಚೀಪೂರ್ಣರ ಹತ್ರ ಹೋಗ್ತಾರೆ. ವರದರಾಜ ಸ್ವಾಮಿ ಟೆಂಪಲ್ ಅಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ. ಕಾಂಚೀಪೂರ್ಣರು ಅವರ ಜೊತೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ಆದ್ರೆ ಅವರು ಕಾಂಚೀಪೂರ್ಣದಕ್ಕೆ ಒಪ್ಕೊಳ್ಳೋದಿಲ್ಲ. ಅವಾಗ ಸರಿ ಆಯ್ತು, ನಾನು ನಿನಗೊಂದು ಸೇವೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆ ಸೇವೆ ಏನಂತಂದ್ರೆ, ದಿನಾಲು ಸಹ ಒಂದು ತೋಟ ಇರುತ್ತೆ, ಅಲ್ಲಿ ತೋಟವನ್ನ ಬೆಳೆಸ್ತಾ ಇರ್ತಾರೆ ಇವರು ಕಾಂಚೀಪೂರ್ಣರು. ಅದಕ್ಕೆ ನೀರನ್ನ ತಂದು ಹಾಕುವಂತದ್ದು, ಆ ಸೇವೆಯನ್ನು ಮಾಡ್ಕೊ ಅಂತ ಹೇಳ್ತಾರೆ ಇವ್ರು ಕಾಂಚೀಪೂರ್ಣ ರಾಮಾನುಜಾಚಾರ್ಯರಿಗೆ. ಸೊ ಅದೇ ಒಂದು ಮಹಾಭಾಗ್ಯ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷದಿಂದ ಆ ಒಂದು ಸೇವೆಯನ್ನ 10 ವರ್ಷಗಳ ಕಾಲ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಸೇವಾ ಮನೋಭಾವನೆ ಅವ್ರಿಗೆ ಎಂತ ಒಂದು ಜ್ಞಾನ ಇತ್ತು, ಎಂತ ಒಂದು ಶಾಸ್ತ್ರ ಜ್ಞಾನ ಇತ್ತು. ಆದ್ರೂ ಸಹ ಚೂರು ಅಹಂಕಾರ ಇಲ್ದೇನೆ ಅದೇ ಒಂದು ಸೇವೆಯನ್ನ 10 ವರ್ಷಗಳ ಕಾಲ ಮಾಡ್ಕೊಂತಾರೆ ಅಂತ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಮತ್ತೆ ತಮ್ಮ ಶಿಷ್ಯರು ಸಹ ಅದೇ ಯಾವ ರೀತಿಯಾಗಿ ರಾಮಾನುಜಾಚಾರ್ಯರ ಒಂದು ಅವರ ಒಂದು ಹೇಳ್ತಾರಲ್ಲ, ಒಂದು ಅಡುಗುಜಾಡಿನಲ್ಲಿ ನಡೀತಾರೆ ಅಂತ, ಅವರ ಒಂದು ದಾರಿಯಲ್ಲೇ ಅವ್ರ ಶಿಷ್ಯರು ಸಹ ನಡೆದಿದ್ದಾರೆ ಅಂತ ಹೇಳ್ಬಿಟ್ಟು ದಾಸರಥಿಯ ಒಂದು ಉದಾಹರಣೆಯನ್ನು ಸಹ ಹೇಳಿದೀವಿ. ಅದನ್ನ ಕೇಳಿಸ್ಕೊಂಡಿದೀವಿ. ನಂತರ ಇಲ್ಲೇನಾಗುತ್ತೆ ಅಂತಂದ್ರೆ, ಯಾವಾಗ ಈ ಯಾದವ್ ಪ್ರಕಾಶ್ ಸ್ಕೂಲಿಂದ ಯಮುನಾಚಾರ್ಯರು ಗೊತ್ತಾಗುತ್ತೆ ರಾಮಾನುಜಾಚಾರ್ಯ ಹೊರಗಡೆ ಬಂದಿದ್ದಾರೆ. ಯಾಕಂದ್ರೆ ಅವತ್ತು ಬಂದಿದ್ದಾಗ ಅಲ್ಲಿ ಪ್ರೇಯರ್ ಮಾಡಿ ಹೋಗಿದ್ರು ವರದರಾಜ ಸ್ವಾಮಿ ಹತ್ರ. ಹೇಗಾದ್ರೂ ಮಾಡಿ ಇವ್ರಿಬ್ಬರನ್ನ ಬೇರೆ ಮಾಡು, ನನ್ನ ಉತ್ತರಾಧಿಕಾರಿ ಇವರು, ನೆಕ್ಸ್ಟ್ ನಾನು ಅವ್ರಿಗೆ ದೀಕ್ಷೆ ಕೊಡಿಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಹೋಗಿರ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆಗುತ್ತೆ. ಹೊರಗಡೆ ಬಂದಿದ್ದಾರೆ ಅಂತ ಯಾವಾಗ ಯಮುನಾಚಾರ್ಯರು ಗೊತ್ತಾಗುತ್ತೋ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಮಹಾಪೂರ್ಣರ ಕರೀತಾರೆ. ಮಹಾಪೂರ್ಣ ಇವರು ಯಮುನಾಚಾರ್ಯ ಶಿಷ್ಯರು ಕರೆದ್ಬಿಟ್ಟು ಬೇಗ ಹೋಗ್ಬಿಟ್ಟು ಕಾಂಚೀಪುರಕ್ಕೆ ಹೋಗ್ಬಿಟ್ಟು ರಾಮಾನುಜಾಚಾರ್ಯನ ಕರ್ಕೊಂಬ, ದೀಕ್ಷೆಯನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಗುರುಗಳೇ ಅಂತ ಅಂದ್ಬಿಟ್ಟು ಮಹಾಪೂರ್ಣ ಏನ್ ಮಾಡ್ತಾರೆ, ಕಾಂಚೀಪುರಕ್ಕೆ ಬರ್ತಾರೆ. ಕಾಂಚೀಪುರಕ್ಕೆ ಬಂದಾಗ ಅಲ್ಲಿ ಏನಾಗುತ್ತಂದ್ರೆ, ಈಗ ಅಲ್ಲಿ ರಾಮಾನುಜಾಚಾರ್ಯ ಎಲ್ಲ ಸೇವೆ ಮಾಡ್ಕೊಂತ ಇದ್ದಾರೆ. ಸೇವೆ ಮಾಡ್ಬೇಕಾದ್ರೆ ಅಲ್ಲಿ ಈಗ ಇವ್ರು ಮಹಾಪೂರ್ಣರು ಹೆಂಗ್ ಕೇಳ್ತಾರೆ, ಬಾ ನೀನು ನಮ್ದು ಗುರುಗಳ ಹತ್ರ ನಾನ್ ದೀಕ್ಷೆ ಕೊಡಿಸ್ತೀನಿ ಬಾ ಅಂತ ಹೆಂಗ್ ಕೇಳಕ್ಕಾಗುತ್ತೆ? ಯಾಕಂದ್ರೆ ದೀಕ್ಷೆಯನ್ನ ತಗೋಬೇಕಂತಂದ್ರೆ ಶಿಷ್ಯರೇ ಕೇಳ್ಬೇಕು. ಆಕ್ಚುಲಿ ನನಗೆ ದೀಕ್ಷೆ ಕೊಡ್ರಿ ಅಂತ ಶಿಷ್ಯರೇ ಕೇಳ್ಬೇಕು, ಅದು ಪದ್ಧತಿ ಇರುವಂತದ್ದು. ಈಗ ಇವ್ರು ಮಹಾಪೂರ್ಣರಿಗೆ ಸಂಕೋಚ ಆಗುತ್ತೆ. ಯಾವ ರೀತಿಯಾಗಿ ಹೆಂಗ್ ಕೇಳೋದು, ಬಾ ಕರ್ಕೊಂಡ್ ಹೋಗ್ತೀನಿ ನಮ್ ಗುರುಗಳ ಹತ್ರ ದೀಕ್ಷೆ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಯಮುನಾಚಾರ್ಯ ರಚಿಸಿರುವಂತಹ ಒಂದು ಶ್ಲೋಕವನ್ನ ತುಂಬಾ ಸುಂದರವಾಗಿ ಮಧುರವಾಗಿ ಒಂದು ಶ್ಲೋಕವನ್ನ ಹಾಡ್ತಾರೆ. ಅಲ್ಲಿ ವರದರಾಜ ಸ್ವಾಮಿ ಹತ್ರ ಹಾಡ್ತಾ ಇರ್ತಾರೆ. ಹಾಡ್ತಾ ಇರ್ಬೇಕಾದ್ರೆ ಈ ಒಂದು ಶ್ಲೋಕವನ್ನ ಹಾಡ್ತಾ ಇರೋದನ್ನ ರಾಮಾನುಜಾಚಾರ್ಯರು ಕೇಳಿಸ್ಕೊಂಡು ಏನಂತಾರೆ, ತಕ್ಷಣ ಅವರು ನೀರನ್ನ ತರ್ತಾ ಇರ್ತಾರೆ ಬಿಂದಿಗೆಯಲ್ಲಿ. ಆ ನೀರನ್ನ ಆ ಕಡೆ ಬಿಸಾಕ್ಬಿಟ್ಟು ಓಡೋಗಿ ಈ ಮಹಾಪೂರ್ಣರ ಕಾಲ್ ಮೇಲೆ ಬೀಳ್ತಾರೆ. ಎಷ್ಟು ಸುಂದರವಾಗಿ ನೀವು ಈ ಶ್ಲೋಕವನ್ನ ಹಾಡ್ತಿದ್ರಿ, ಎಷ್ಟು ಸೊಗಸಾಗಿದೆ ಇದು ಅಂತ ಹೇಳ್ಬಿಟ್ಟು ಅವ್ರ ಕಾಲ್ ಮೇಲೆ ಬಿದ್ದು
ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ನೋಡ್ರಿ, ಎಲ್ಲಿ ಯಾರು ಕಂಡ್ರು ನನ್ ಗುರು ಬೇಕು, ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಎಷ್ಟು ಒಂದು ಅವ್ರು ಹಂಬಲ್ ಆಗಿ ಇದ್ ಮಾಡ್ತಾ ಇರ್ತಾರೆ, ಗುರು ಬೇಕು ಅಂತ. ಅವಾಗ ಇವ್ರು ಮಹಾಪೂರ್ಣರು ಹೇಳ್ತಾರೆ, ಇದು ನನ್ನ ರಚನೆ ಅಲ್ಲ, ಇದು ನಮ್ಮ ಗುರುಗಳಾದಂತ ಯಮುನಾಚಾರ್ಯ ರಚಿಸುವಂತದ್ದು ಇದು ಈ ಶ್ಲೋಕ ಅಂತ ಹೇಳ್ತಾರೆ. ಅವಾಗ ಹೌದಾ, ಹಾಗಾದ್ರೆ ನನಗೆ ಅವ್ರ ಹತ್ರನೇ ದೀಕ್ಷೆಯನ್ನು ಕೊಡಿಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೌದಾ, ನನಗ್ ದೀಕ್ಷೆ ತಗೊಂತೀಯ, ಹಾಗಾದ್ರೆ ಬಾ ಬಾ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಸುಮ್ನೆ ಅವ್ರಿಗೂ ಇದೇ ಬೇಕಾಗಿರುತ್ತೆ, ಯಾರಿಗೆ ಮಹಾಪೂರ್ಣರಿಗೂ ಇದೇ ಬೇಕಾಗಿರುತ್ತೆ, ರಾಮಾನುಜಾಚಾರ್ಯ ಕೇಳ್ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಬಾ ಬಾ ಕರ್ಕೊಂಡ್ ಹೋಗ್ತೀನಿ ಅಂತ ಸುಮ್ನೆ ಆಕ್ಟಿಂಗ್ ಮಾಡ್ತಾರ ಮೇಲಿಕ್ಕೆ. ಕರ್ಕೊಂಡ್ ಹೋಗ್ತೀನಿ, ಬಾ ದೀಕ್ಷೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಇವಾಗ ಶ್ರೀರಂಗಂ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಓಡಿ ಫಾಸ್ಟ್ ಆಗಿ ಕಾಂಚೀಪುರದಿಂದ ಶ್ರೀರಂಗಂಗೆ ಹೋಗ್ತಾರೆ. ಇನ್ನೇನು ಶ್ರೀರಂಗಂ ಹತ್ರ ಬಂತಾಗ ಅವಾಗ ರಾಮಾನುಜಾಚಾರ್ಯ ಯೋಚನೆ ಮಾಡ್ತಾರೆ, ನಾವು ಗುರುಗಳ ಹತ್ರ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಚೆನ್ನಾಗಿ ನೀಟಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕಾವೇರಿ ನದಿ ಇರುತ್ತೆ, ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ನಾವು ಗುರುಗಳ ಹತ್ರ ಹೋಗೋಣ ಅಂತ ಅನ್ಕೊಂತಾರೆ. ಅದೇ ರೀತಿಯಾಗಿ ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಗುರುಗಳ ಹತ್ರ ಹೋದಾಗ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಯಾಕೆ ಇಷ್ಟೊಂದ್ ಜನ ಇದ್ದಾರೆ ಅಂತ ಅವ್ರು ಹಿಂಗ್ ಸರ್ದ್ ಬಿಟ್ಟು ಹೋಗಿ ನೋಡ್ತಾರೆ, ಅಲ್ಲಿ ಯಮುನಾಚಾರ್ಯರು ದೇಹ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಅವ್ರಿನ್ನಿಲ್ಲ. ಇದನ್ನ ನೋಡ್ಬಿಟ್ಟು ರಾಮಾನುಜಾಚಾರ್ಯರು ತುಂಬಾ ಆಳ್ತಾರೆ. ಇದೇನು ಹೀಗಾಯ್ತಲ್ಲ, ನಾನು ಎಷ್ಟು ಗುರುಗಳು ಬೇಕು ಅಂತ ನಾನು ಎಷ್ಟು ಹಂಬಲದಿಂದ ಬಂದಿದ್ದೀನಿ, ಎಷ್ಟು ಇದರಿಂದ ಬಂದಿದ್ದೀನಿ, ಆದ್ರೆ ಯಾಕೆ ಹೀಗಾಯ್ತು ಅಂತ ಬಂದ್ಬಿಟ್ಟು ತುಂಬಾ ದುಃಖ ಪಡ್ತಾರೆ, ತುಂಬಾ ನೋವು ಪಡ್ತಾರೆ. ಯಾಕೆ ಹೀಗಾಯ್ತು ಅಂತ ಹೇಳ್ಬಿಟ್ಟು ಆದ್ರೂ ಸಹ ಒಂದು ನಿರ್ಣಯವನ್ನು ತಗೊಂತಾರೆ. ಏನಂತಂದ್ರೆ, ನಾನು ಇವ್ರನ್ನ ನನ್ನ ಮನಸ್ಸಿನಲ್ಲೇ ನನ್ನ ಗುರುವಾಗಿ ಸ್ವೀಕರಿಸ್ತೀನಿ, ನನ್ನ ಮನಸ್ಸಿನಿಂದನೇ ಇವ್ರನ್ನ ಗುರುವಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಆಯ್ತು, ಇವಾಗಿಂದ ನನ್ಗೆ ಯಮುನಾಚಾರ್ಯರೇ ನನ್ಗೆ ಗುರುಗಳು, ನನ್ಗೆ ಮನಸ್ಸಿನಿಂದ ನಾನು ಅವ್ರು ಸ್ವೀಕರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗುರುವಾಗಿ ಮನಸ್ಸಿನಲ್ಲಿ ಸ್ವೀಕರಿಸ್ತಾರೆ. ಸ್ವೀಕರಿಸ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ದೊಡ್ಡ ಭಕ್ತರು ಅವ್ರು ದೇಹ ತ್ಯಾಗ ಮಾಡಿದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ಸುಡೋದಿಲ್ಲ. ಮೊದಲಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಸಮಾಧಿಯನ್ನ ಮಾಡ್ತಾರೆ ಅಲ್ವಾ. ಯಾಕಂತಂದ್ರೆ ಅವರು ಹೇಗೆ ಅಂತಂದ್ರೆ, ಅವರ ಒಂದು ಭಕ್ತಿ ಹೇಗಿರುತ್ತೆ ಅಂತಂದ್ರೆ ಅವರ ಒಂದು ಭೌತಿಕ ಶರೀರನು ಸಹ ಆಧ್ಯಾತ್ಮಿಕವಾಗ್ಬಿಟ್ಟಿರ್ತದೆ. ಸೊ ಹಾಗಾಗಿ ಅವ್ರಿಗೆ ಸಮಾಧಿಯನ್ನು ಕೊಡ್ತಾರೆ. ಅದರಿಂದ ಶಿಷ್ಯರು ಸಹ ಚೆನ್ನಾಗಿ ನೋಡ್ಕೊಂತಾರೆ ಆ ದೇಹವನ್ನ. ಹಾಗಾಗಿ ಇಲ್ಲಿ ಏನ ಒಂದು ಅಬ್ಸರ್ವ್ ಮಾಡ್ತಾರೆ ರಾಮಾನುಜಾಚಾರ್ಯರು ಎಲ್ಲಾನು ಸಹ ಅಲ್ಲಿ ಯಮುನಾಚಾರ್ಯರಿಗೆ ಎಲ್ಲಾ ಒಂದು ಸಿದ್ಧತೆಯನ್ನ ನಡೆಸ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡ್ತಾರೆ, ಹತ್ತಿರದಿಂದ ನೋಡ್ತಾ ಇರ್ತಾರೆ ಎಲ್ಲಾನು ಅಲ್ಲಿ ರೆಡಿ ಮಾಡೋದು, ಅಂದ್ರೆ ಸಮಾಧಿ ಮಾಡುವಂತದ್ದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಅಬ್ಸರ್ವ್ ಮಾಡ್ತಾರೆ. ಯಮುನಾಚಾರ್ಯರ ಒಂದು ಕೈಗಳು ಹೇಗಿದೆ ಅಂತಂದ್ರೆ ಹೀಗಿರುತ್ತೆ, ಹೀಗಿದೆ, ಹೀಗೆ ಯಾಕಿದೆ ಅಂತ ಹೇಳ್ಬಿಟ್ಟು ಶಿಷ್ಯರನ್ನ ಕೇಳ್ತಾರೆ, ಯಾಕೆ ಯಮುನಾಚಾರ್ಯರದು ಕೈ ಹೀಗಿದೆಯಲ್ಲ ಅಂತ, ಯಾವಾಗ್ಲೂ ಹೀಗೇನಾ ಅಂತ. ಅವಾಗ ಶಿಷ್ಯರು ಹೇಳ್ತಾರೆ, ಇಲ್ಲ ಆ ರೀತಿ ಏನಿಲ್ಲ, ಹೀಗೇನೋ ಆಗಿದೆ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೆ ಹೇಳ್ತಾರೆ, ಅಲ್ಲಿ ಅನ್ಕೊಂತಾರೆ, ಓ ನಾನು ಗುರುಗಳನ್ನ ಭೇಟಿ ಆಗ್ಲಿಲ್ಲ ಅಂತಂದ್ರು ಪರವಾಗಿಲ್ಲ, ನಾನು ಗುರುಗಳನ್ನ ಭೇಟಿ ಆಗ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರ ನನ್ಗೋಸ್ಕರ ಅವರು ಏನೋ ಒಂದು ಉಪದೇಶಗಳನ್ನ ಕೊಡ್ತಾ ಇದಾರೇನೋ ಅಂತ ಅನ್ಕೊಳ್ತಾರೆ. ನನ್ಗೇನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದಾರೇನೋ ಅಂತ ಹೇಳ್ಬಿಟ್ಟು ಅವರು ರಾಮಾನುಜಾಚಾರ್ಯ ಕಣ್ಣನ್ನ ಮುಚ್ಚಿಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ನಿಜವಾಗ್ಲು ನಾನು ಮನಃಪೂರ್ವಕವಾಗಿ ಗುರುವಾಗಿ ನಾನು ಇವ್ರನ್ನ ಸ್ವೀಕರಿಸಿದ್ದೀನಿ ಅಂತಂದ್ರೆ, ನಾನು ಅವರ ಮನಸ್ಸಿನಲ್ಲಿ ಏನಿದೆಯೋ ಅದು ನನ್ನ ಒಂದು ಮನಸ್ಸಿಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಕಣ್ಣನ್ನ ಮುಚ್ಚಿ ಮತ್ತೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಒಂದ್ ಕಣ್ ತೆಗೆದು ಮತ್ತೆ ಒಂದೊಂದಾಗಿ ಹೇಳಕ್ ಶುರು ಮಾಡ್ತಾರೆ. ಏನಂತಂದ್ರೆ, ಮೊದಲನೇದು ಏನಂತಂದ್ರೆ, ಯಮುನಾಚಾರ್ಯರಿಗೆ ಹೇಗೆ ಬೇಕೋ ಹಾಗೇನೆ ನಾನು ಒಂದು ಈ ಶ್ರೀ ಸಂಪ್ರದಾಯಕ್ಕೆ ಒಂದು ವೇದಾಂತ ಸೂತ್ರಕ್ಕೆ ನಾನು ಭಾಷ್ಯವನ್ನ ಬರೀತೀನಿ ಅಂತ ಹೇಳ್ತಾರೆ. ಒಂದನ್ನ ಪ್ರಶ್ನೆದ ಅದನ್ನ ಹೇಳ್ತಾರೆ, ನಾನು ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ಬರೀತೀನಿ ಅಂತ ಹೇಳಿದಾಗ ಅವಾಗ ಹಿಂಗಿದ್ದಿದ್ದು ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ಮತ್ತೆ ಓಪನ್ ಆಗುತ್ತೆ. ಅವಾಗ ಈ ರೀತಿ ಹೇಳಿದ ತಕ್ಷಣ ಅವಾಗ ಹಾಗಾದ್ರೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಎರಡನೇದು ಹೇಳ್ತಾರೆ. ಏನಂತಂದ್ರೆ, ಪರಾಶರ ಮುನಿ ಮತ್ತೆ ವೇದವ್ಯಾಸರ ಒಂದು ಹೆಸರೇನಿದೆಯಲ್ಲ, ಅವರ ಒಂದು ಹೆಸರನ್ನ ಅವರು ಪ್ರಚಾರ ಮಾಡ್ತೀನಿ, ಎಲ್ಲರಿಗೂ ಅವರ ಒಂದು ಹೆಸರು ಎಲ್ಲರಿಗೂ ಪ್ರಚಾರ ಆಗೋ ರೀತಿ, ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಅವಾಗ ಮತ್ತೆ ಇನ್ನೊಂದು ಬೆರಳು ಸಹ ಓಪನ್ ಆಗುತ್ತೆ.
ಸರಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಮೂರನೇದನ್ನ ಹೇಳ್ತಾರೆ. ಮೂರನೇದು ಏನಂತಂದ್ರೆ ದೇವಾದಿ ದೇವನ ಬಗ್ಗೆ ನಾನು ಚೆನ್ನಾಗಿ ಪ್ರಚಾರ ಮಾಡ್ತೀನಿ ಅಂತಂದ್ರೆ, ಅವಾಗ ಅದ್ವೈತವಾದ ಬಹಳ ಇತ್ತಲ್ಲ, ಅದನ್ನೆಲ್ಲ ಸರಿ ಮಾಡಿ ನಾನು ಎಲ್ಲರನ್ನು ಸಹ ವಿಷ್ಣು ಭಕ್ತರನ್ನಾಗಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣನೇ ಇನ್ನೊಂದು ಸಹ ಓಪನ್ ಆಗುತ್ತೆ. ಈ ರೀತಿಯಾಗಿ ಎಲ್ಲಾನು ಸಹ ಸ್ಟ್ರೇಟ್ ಆಗುತ್ತೆ. ಅವಾಗ ರಾಮಾನುಜಾಚಾರ್ಯರು ಬಹಳ ಖುಷಿ ಆಗುತ್ತೆ. ಓಕೆ, ನಾನು ಈಗ ನನ್ನ ಗುರುಗಳೊಂದಿಗೆ ಭೇಟಿ ಆಗದಿದ್ರು ಪರವಾಗಿಲ್ಲ, ಅವರು ನನಗೆ ಏನೋ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಇವಾಗ, ಆ ಒಂದು ಆದೇಶಗಳನ್ನ ಕೊಟ್ಟಿದ್ದಾರೆ, ನಾನು ಅದನ್ನ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ತಗೊಳ್ತಾರೆ. ಈಗ ನೋಡ್ರಿ, ಈಗ ಏನು ಶಿಷ್ಯರಿಗೆ ಏನಿರುತ್ತೆ ಗುರುಗಳ ಹತ್ರ, ಅವರು ನಮ್ಗೆ ಏನ್ ಕೋರಿಕೆ ಇರುತ್ತೆ ಶಿಷ್ಯರಿಗೆ ಹೇಳ್ರಿ, ಅವರು ಗುರುಗಳು ಏನಾದ್ರೂ ಒಂದು ಆದೇಶಗಳನ್ನ ನಮ್ಗೆ ಕೊಡ್ಬೇಕು ಅಂತ ಅಲ್ವಾ. ಈಗ ಶ್ರೀಲ ಪ್ರಭುಪಾದರು ಶಿಷ್ಯರು ಸಹ ಹೇಳ್ತಾ ಇರ್ತಾರಲ್ವಾ, ಏನಂತಂದ್ರೆ ನನ್ಗೆ ಆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಈ ಒಂದು ಉಪದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರೀಲ ಪ್ರಭುಪಾದ ಶಿಷ್ಯರು ಸಹ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಶಿಷ್ಯರಿಗೆ ಪರ್ಸನಲ್ ಆಗಿರುವಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ನೀನ್ ಇದು ಮಾಡು ಅಂತ ಹೇಳ್ಬೇಕು ಅನ್ನೋದೇ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ರಾಮಾನುಜಾಚಾರ್ಯರಿಗೆ ಇಲ್ಲಿ ನನಗೆ ಪರ್ಸನಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಮುನಾಚಾರ್ಯರ ಗುರುಗಳು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈಗ ಎಲ್ಲಾನು ಸಹ ಎಲ್ಲ ಮುಗಿದ ಮೇಲೆ ಅವರು ಎಲ್ಲರಿಗೂ ಪ್ರಣಾಮ ಮಾಡಿ, ಅಂತಂದ್ರೆ ಯಮುನಾಚಾರ್ಯರ ಒಂದು ಸಮಾಧಿ ಎಲ್ಲ ಮುಗಿದ್ಮೇಲೆ ಪ್ರಣಾಮ ಮಾಡಿ ಮತ್ತೆ ಬ್ಯಾಕ್ ಟು ಕಾಂಚೀಪುರಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಕಾಂಚೀಪುರದಲ್ಲಿ ಅಲ್ಲಿ ಕಾಂಚೀಪುರದ ಹತ್ರ ಒಂದು ಶಿಕ್ಷಣ ತಗೊಳ್ತಾ ಇದ್ದಾರೆ. ಈಗ ಇವ್ರು ಶಾಸ್ತ್ರ ಅಧ್ಯಯನ ಮಾಡ್ತಾ ಇರ್ತಾರೆ ರಾಮಾನುಜಾಚಾರ್ಯರು. ಅಧ್ಯಯನ ಮಾಡ್ಬೇಕಾದ್ರೆ ಕೆಲವೊಂದು ಡೌಟ್ಸ್ ಬರ್ತಾ ಇರ್ತವೆ. ಆ ಡೌಟ್ಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅವ್ರ ಪ್ರಶ್ನೆಗಳನ್ನ ಬರ್ಕೊಳ್ಳುವಂತದ್ದು. ರಾಮಾನುಜಾಚಾರ್ಯರು ಪ್ರಶ್ನೆಗಳನ್ನ ಬರ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಇವ್ರು ಕಾಂಚೀಪುರನ ಹತ್ರ ಹೋಗ್ತಾರೆ. ಅಂದ್ರೆ ಇವ್ರು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರಲ್ಲ ಕಾಂಚೀಪುರ ವರದರಾಜ ಸ್ವಾಮಿ ಹತ್ರ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿ ಹೇಳ್ತಾರೆ, ಸ್ವಾಮಿ ಹತ್ರ ಹೋಗಿ ಕೇಳಿ, ಈ ಪ್ರಶ್ನೆಗೆ ನನ್ಗೆ ಉತ್ತರ ಗೊತ್ತಿಲ್ಲ, ಸೊ ಹಾಗಾಗಿ ಸ್ವಾಮಿ ಹತ್ರ ಕೇಳ್ಕೊಂಡ್ ಬಂದು ನನಗೆ ಉತ್ತರ ಹೇಳಿ ಅಂತ ಕಾಂಚೀಪುರನ ಹತ್ರ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಒಂದು ರಾಮಾನುಜಾಚಾರ್ಯ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಏನಂತಂದ್ರೆ ಇವತ್ತು ನಾವು 6 ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ. ಒಂದು ಪ್ರಶ್ನೆ ಬಗ್ಗೆ ಹೇಳ್ತೀನಿ. ಏನಂತಂದ್ರೆ, ಆ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಯಾರೆಲ್ಲ ಜೀವನ ಪೂರ್ತಿ ಒಂದು ಭಕ್ತಿಯನ್ನ ಮಾಡಿರ್ತಾರೆ, ತುಂಬಾ ಶುದ್ಧವಾಗಿ ಜೀವನ ಪೂರ್ತಿ ಭಕ್ತಿಯನ್ನ ಮಾಡಿರ್ತಾರೆ, ಆದ್ರೆ ಕೊನೆಯ ಸಮಯದಲ್ಲಿ ಅವರಿಗೆ ಭಗವಂತ ನೆನಪಿಗೆ ಬರೋದಿಲ್ಲ. ಅಂತಂದ್ರೆ ಆ ದೇಹವನ್ನ ಬಿಡುವಾಗ ಅವ್ರಿಗೆ ಭಗವಂತ ನೆನಪು ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಅಂತವರ ಪರಿಸ್ಥಿತಿ ಏನು? ಈಗ ಜೀವನ ಪೂರ್ತಿ ಭಕ್ತಿಯನ್ನು ಮಾಡಿದ್ದಾರೆ, ಕೊನೆ ಟೈಮಲ್ಲಿ ನಮ್ದು ಅದೇ ಅಲ್ವಾ, ಕೊನೆ ಟೈಮಲ್ಲಿ ನಮ್ಗೆ ಭಗವಂತನ ಸ್ಮರಣೆ ಬರ್ಬೇಕು, ವಾಪಿ ಸ್ಮರಣ ಭಾವನ್ ಅಲ್ವಾ. ಆ ಟೈಮಲ್ಲಿ ಭಗವಂತನ ನೆನಪು ಬರ್ಲಿಲ್ಲ ಅಂತಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಶ್ನೆಯನ್ನ ಅಲ್ಲಿ ಕಾಂಚೀಪುರ ಹತ್ರ ಹೇಳ್ ಕಳಿಸ್ತಾರೆ. ಅದಕ್ಕೆ ಸ್ವಾಮಿ ಉತ್ತರ ಕೊಡ್ತಾರೆ, ಏನಂತಂದ್ರೆ, ಯಾರೆಲ್ಲ ಜೀವನ ಪೂರ್ತಿ ಶುದ್ಧವಾಗಿ ಭಕ್ತಿಯನ್ನು ಮಾಡಿದ್ದಾರೋ ಅಂತವರಿಗೆ ನಾನೇ ಸ್ವಯಂ ಆಗಿ ಹೋಗಿ, ಅವ್ರಿಗೆ ಒಂದ್ ವೇಳೆ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ನೆನಪು ಬಂದಿಲ್ಲ ಅಂತಂದ್ರೆ ನಾನೇ ಸ್ವಯಂ ಆಗಿ ಹೋಗಿ ಅವರ ಕಿವಿಯಲ್ಲಿ ನನ್ನ ಹೆಸರನ್ನ ಹೇಳ್ತೀನಿ, ನಾನ್ ಅವ್ರಿಗೆ ನೆನಪಿಸ್ತೀನಿ ಅಂತ ಅವಾಗ ಸ್ವಾಮಿ ಹೇಳ್ ಕಳಿಸ್ತಾರೆ ಕಾಂಚೀಪುರ ಹತ್ರ. ಅವಾಗ ಈ ಒಂದು ಉತ್ತರವನ್ನು ಕೇಳ್ಬಿಟ್ಟು ರಾಮಾನುಜಾಚಾರ್ಯ ತುಂಬಾ ಖುಷಿ ಆಗುತ್ತೆ. ತುಂಬಾ ಸಂತೋಷ ಆಯ್ತು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇವರಿಬ್ಬರ ಒಂದು ಗುರು ಶಿಷ್ಯ ಸಂಬಂಧ ಈ ರೀತಿಯಾಗಿ ಆಗ್ತಾ ಇರ್ತದೆ. ಇವ್ರೇನೋ ಒಂದು ಪ್ರಶ್ನೆ ಕೇಳುವುದು, ಮತ್ತೆ ಅಲ್ಲಿ ವರದರಾಜ ಸ್ವಾಮಿ ಹತ್ರ ಉತ್ತರವನ್ನು ತಗೊಳ್ಳುವಂಥದ್ದು, ಈ ರೀತಿಯಾಗಿ ತುಂಬಾ ಕಲಿತಾ ಇರ್ತಾರೆ ರಾಮಾನುಜಾಚಾರ್ಯ ಇವರಿಂದ, ಕಾಂಚೀಪುರದಿಂದ. ಈಗ ನಾವು ಏನಾದ್ರೂ ಯಾರ ಹತ್ರ ಒಬ್ಬರ ಹತ್ರ ಏನಾದ್ರು ಕಲ್ತ್ರೆ ಏನ್ ಅನ್ಕೊಂತೀವಿ, ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂತ ಅನ್ಕೊಂತೀವಿ, ಅವ್ರಿಗೆ ಏನೋ ಒಂದ್ ಸೇವೆ ಮಾಡ್ಬೇಕು ಅಂತ ಈ ರೀತಿ ಆಸೆ ಆಗುತ್ತಲ್ವಾ. ಅದೇ ರೀತಿಯಾಗಿ ಇಲ್ಲಿ ರಾಮಾನುಜಾಚಾರ್ಯರು ಆಯ್ತು, ಕಾಂಚೀಪುರ ಗುರುಗಳನ್ನ ನಾನು ಮನೆಗ್ ಕರೆದು ಅವ್ರಿಗೆ ಆತಿಥ್ಯವನ್ನು ಕೊಡ್ಬೇಕು ಅಂತ ಅನ್ಕೊಂತಾರೆ. ಆತಿಥ್ಯವನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕರೀತಾರೆ, ಗುರುಗಳೇ ದಯವಿಟ್ಟು ನಮ್ ಮನೆಗೆ ಬನ್ನಿ ಅಂತ. ದಿನಾಲು ಕರಿತಾ ಇರ್ತಾರೆ. ಅವಾಗ ಇವ್ರು ಕಾಂಚೀಪುರ ಹೇಳ್ತಾರೆ, ಇಲ್ಲ ನಿಮ್ ಮನೆಗ್ ಬರಬಾರ್ದು ನೀವು, ಯಾಕಂದ್ರೆ ನೀವು ಬ್ರಾಹ್ಮಣರು, ನಾವು ವೈಶ್ಯರಿದ್ದೀವಿ, ಆ ರೀತಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಗುರುಗಳೇ, ನನ್ಗೆಲ್ಲ ಸಂಬಂಧ ಇಲ್ಲ, ನಿಮ್ಮ ಒಂದು ಪಾದಗಳು ನಿಮ್ಮ ಒಂದು ಪಾದ ಪದ್ಮಗಳು ನನ್ನ ಒಂದು ಮನೆಗ್ ಬರ್ಬೇಕು, ಆಮೇಲೆ ನಿಮ್ಮ ಒಂದು ಉಚ್ಚಿಷ್ಟವನ್ನ ನಾನು ಸ್ವೀಕರಿಸ್ಬೇಕಂತ ಅನ್ಕೊಂತಿದ್ದೀನಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ್ರಿ, ಬನ್ನಿ ಅಂತ ದಿನಾಲು ಇದೇ ಹೇಳ್ತಾ ಇರ್ತಾರೆ. ಸರಿ ಅಂತ ಅಂದ್ಬಿಟ್ಟು ಕಾಂಚೀಪುರ ಒಂದಿನ ಆಯ್ತು ನಾಳೆ ಬರ್ತೀನಿ ಅಂತ, ನಿಮ್ ಮನೆಗ್ ಬರ್ತೀನಿ ಅಂತ ಹೇಳ್ತಾರೆ. ಹೇಳ್ತಾರೆ ಸರಿ ಅಂತ ಅಂದ್ಬಿಟ್ಟು ಇನ್ನು ತುಂಬಾ ಖುಷಿ ಆಗ್ಬಿಡುತ್ತೆ ರಾಮಾನುಜಾಚಾರ್ಯರಿಗೆ. ಖುಷಿ ಆಗ್ಬಿಟ್ಟು ಮನೆಗೆ ಓಡೋಗಿ ರಕ್ಷಾಂಬಲ ಹತ್ರ ಹೇಳ್ತಾರೆ, ಹೆಂಡತಿ ಹತ್ರ
ಅದೋ ನೋಡು ನಾಳೆ ಗುರುಗಳು ಬರ್ತಾ ಇದಾರೆ ನಮ್ಮನೆಗೆ, ಅದು ಮಾಡು ಇದು ಮಾಡು ಇಷ್ಟು ಮಾಡು ಅದು ಮಾಡು ಅಂತ ಇಷ್ಟೊಂದು ಐಟಮ್ಸ್ ಹೇಳ್ತಾರೆ, ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ಬಿಟ್ಟು ಅಷ್ಟೊಂದು ಐಟಮ್ಸ್ ಮಾಡು ಅಂತ ಹೇಳಿದ್ಬಿಟ್ಟು ಆಮೇಲೆ ಮನೆಯೆಲ್ಲ ತುಂಬಾ ಸುಂದರವಾಗಿ ಅಲಂಕಾರ ಮಾಡ್ತಾರೆ, ಎಲ್ಲ ರಂಗೋಲಿ ಎಲ್ಲ ಹಾಕ್ತಾರೆ, ತುಂಬಾ ಚೆನ್ನಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆಲ್ಲಾನು ಸಹ ಎಲ್ಲಾನು ರೆಡಿ ಆಗುತ್ತೆ. ಪ್ರಸಾದ ಊಟ ರೆಡಿ, ರಂಗೋಲಿ ರೆಡಿ, ಮನೆ ರೆಡಿ, ಎಲ್ಲಾನು ರೆಡಿ ಆಗುತ್ತೆ. ಆದ್ರೆ ಇನ್ನು ಇವ್ರು ಕಾಂಚಿ ಪೂರ್ಣ ಬಂದಿಲ್ಲ. ಇವ್ರು ಎದುರು ನೋಡ್ತಾ ಇದ್ದಾರೆ. ಅವಾಗ ರಾಮಾನುಜಾಚಾರ್ಯ ಯೋಚನೆ ಮಾಡ್ತಾರೆ, ಓ ಇದಲ್ಲ ಪದ್ಧತಿ, ನಾನೇ ಹೋಗಿ ಗುರುಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಇವ್ರ ಏನ್ ಮಾಡ್ತಾರೆ, ಸರಿ ಹೋಗಿ ನಾನ್ ಕರ್ಕೊಂಡ್ ಬರ್ತೀನಿ, ಇದು ಪದ್ಧತಿ ಇರುತ್ತೆ ಅಂತ ಹೇಳ್ಬಿಟ್ಟು ರಕ್ಷಾಂಬಲ್ಗೆ ಹೇಳ್ತಾರೆ, ನಾನದೋ ಈಗ ಹೋಗ್ಬಿಟ್ಟು ಬೇಗ ಗುರುಗಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನೀನೆಲ್ಲ ರೆಡಿ ಮಾಡು ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಹೊರಡ್ತಾರೆ. ಹೋದ್ರೆ ಇಲ್ಲಿ ಏನಾಗುತ್ತೆ, ಕಾಂಚೀಪುರ್ಣ ಎಲ್ಲ ತಮ್ಮ ಒಂದು ಸೇವೆಗಳನ್ನೆಲ್ಲ ಮುಗಿಸ್ಬಿಟ್ಟು ಬೇರೆ ದಾರಿಯಿಂದ ಇವ್ರ ಮನೆಗ್ ಬರ್ತಾರೆ. ರಾಮಾನುಜಾಚಾರ್ಯ ಹೀಗ್ ಹೋಗ್ತಾರೆ, ಇವ್ರು ಕಾಂಚೀಪುರ್ಣರು ಇವ್ರ ಮನೆಗ್ ಬರ್ತಾರೆ. ಬಂದಾಗ ರಕ್ಷಾಂಬಲ್ ಬುದ್ಧಿ ಗೊತ್ತಿದೆ ಅಲ್ವಾ, ಅವ್ರ ಸ್ವಭಾವ ಎಂತದ್ದು ಅಂತ, ಜಾತಿ ಬುದ್ಧಿ. ಈಗ ಇಲ್ಲಿ ಹೇಳ್ತಾರೆ, ಕಾಂಚೀಪುರ್ಣ ಯಾವಾಗ ಒಳಗ್ ಬಂದ ತಕ್ಷಣನೇ, ಬಂದಿರಾ ಬರ್ರಿ ಬರ್ರಿ ಅಂತಂದಾಗ ಅವ್ರ ಮನೇಲಿಲ್ಲ ಅಂತ ಹೇಳ್ತಾರೆ. ಮನೇಲಿಲ್ವಾ, ಆಯ್ತಮ್ಮ ಪ್ರಸಾದ ಕರೆದಿದ್ರವಲ್ಲ, ನಾವು ಪ್ರಸಾದ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಹೌದಾ ಪ್ರಸಾದ ತಗೊಂಡ್ ಹೋಗ್ತೀರಾ, ಸರಿ ಆಯ್ತು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಎಲೆ ಹಾಕ್ತಾರೆ. ಎಲೆ ಹಾಕ್ಬಿಟ್ಟು ಎಲ್ಲಾನು ಸಹ ದೂರದಿಂದಾನೇ ಎಲ್ಲಾನು ದೂರದಿಂದಾನೇ ಬಡಿಸ್ತಾ ಇರುವಂತದ್ದು. ಸರಿ ಅಂದ್ಬಿಟ್ಟು ಎಲ್ಲಾನು ಸಹ ನಾವು ಕಾಂಚೀಪುರ್ಣ ಪ್ರಸಾದವನ್ನ ತಿಂದ್ಬಿಟ್ಟು ಎಲ್ಲ ಆಗುತ್ತೆ. ಆದ್ಮೇಲೆ ರಕ್ಷಾಂಬಲ್ ಹೇಳ್ತಾರೆ ಏನಂತಂದ್ರೆ, ಏನ್ ಅನ್ಕೊಳ್ಬೇಡ್ರಿ, ಏನ್ ಅನ್ಕೊಳ್ದಂಗೆ ನೀವು ನಿಮ್ ಒಂದ್ ಎಲೆ ಇದೆಯಲ್ಲ ಅದನ್ನ ಆ ಗೋಡೆ ಹಿಂದ್ಗಡೆ ಆ ಕಡೆ ಹಾಕ್ಬಿಡ್ರಿ ಅಂತ ಹೇಳ್ತಾಳೆ. ಸರಿ ಅಮ್ಮ ಆಯ್ತು ಹಾಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಪ್ರಸಾದ ತಗೊಂಡ್ಮೇಲೆ ಎಲ್ಲ ಅದನ್ನ ಎಲೆಯನ್ನ ತಗೊಂಡ್ಬಿಟ್ಟು ಆ ಗೋಡೆ ಹಿಂದ್ಗಡೆ ಅವರೇ ತಗೊಂಡೋಗಿ ಹಾಕ್ತಾರೆ. ಹಾಕ್ಬಿಟ್ಟು ಕಾಲು ಕೈ ಎಲ್ಲ ತಗೊಂಡು ಬಂದು ಮತ್ತೆ ಒಳಗ್ ಬಂದು ಅವ್ರು ಎಲ್ಲಿ ಕೂತಿರ್ತಾರಲ್ಲ ಅದನ್ನು ಸಹ ಎಲ್ಲಾನು ಸಹ ಕ್ಲೀನ್ ಮಾಡಿ ಹೊರಟೋಗ್ತಾರೆ. ಇಲ್ಲಿ ರಾಮಾನುಜಾಚಾರ್ಯ ಟೆಂಪಲ್ ಹತ್ರ ವೇಟ್ ಮಾಡ್ತಾ ಇದ್ದಾರೆ. ಯಾಕೆ ಇನ್ನು ಗುರುಗಳು ಬಂದಿಲ್ಲಲ್ಲ, ಯಾಕೆ ಮಾತ್ ಕೊಟ್ರೆ ಬಿಡೋದಿಲ್ಲ, ಮಾತ್ ಕೊಟ್ರೆ ತಪ್ಪೋದಿಲ್ಲಲ್ಲ, ಯಾಕೆ ಬಂದಿಲ್ಲ ಇವ್ರು, ಎಲ್ಲಿಗೆ ಹೋಗ್ಬಿಟ್ರು ಅಂತ ಇಲ್ಲಿ ನೋಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಯಾರು ಹೇಳ್ತಾರೆ ಏನಂತಂದ್ರೆ, ನಿಮ್ ಮನೆಗೆ ಹೋದ್ರು ಆಗ್ಲೇ ಗುರುಗಳು ಬೇರೆ ದಾರಿಯಲ್ಲಿ ಹೋದ್ರು ಅಂತ ಹೇಳ್ತಾರೆ. ಅವಾಗ ಮತ್ತೆ ರಾಮಾನುಜಾಚಾರ್ಯ ಓಡಿ ಮನೆಗ್ ಬರ್ತಾರೆ. ಅಷ್ಟ್ ಎಕ್ಸೈಟ್ ಇಂದ ಓಡಿ ಮನೆಗ್ ಬಂದ್ರೆ ಏನಾಗುತ್ತೆ ಅಂದ್ರೆ, ಅಲ್ಲಿ ರಕ್ಷಾಂಬಲ್ ಬಂದ್ ಕೇಳ್ತಾರೆ, ಗುರುಗಳು ಬಂದ್ರ ಅಂತ. ಬಂದ್ರು. ಎಲ್ಲಿದ್ದಾರೆ ಅಂತಂದ್ರೆ, ಹೋದ್ರು ಅಂತ ಹೇಳ್ತಾರೆ. ಹೋದ್ರ, ಅಯ್ಯೋ ನಂದೇ ಲೇಟ್ ಆಗೋಯ್ತೇನೋ ಅಂತ ಹೇಳ್ಬಿಟ್ಟು ಏನಾಗುತ್ತಂದ್ರೆ, ನಂದು ಲೇಟ್ ಆಯ್ತು ಪರವಾಗಿಲ್ಲ, ಅವ್ರು ಎಲ್ಲಿ ಕುಳಿತಿದ್ರು, ಆ ಪ್ಲೇಸ್ ಅವ್ರಿಗೆ ಯಾವ ದಾರಿಯಲ್ಲಿ ಬಂದಿದ್ರು, ಯಾವ ಡೋರ್ ಇಂದ ಬಂದ್ರು ಅಂತಂದ್ರೆ ಇವ್ರು ತುಂಬಾ ಎಕ್ಸೈಟ್ ಇಂದ ಕೇಳ್ತಾ ಇದಾರೆ. ನಾನು ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು, ನಾನು ಯಾವ ಡೋರ್ ಇಂದ ಬಂದ್ರು. ಯಾಕಂದ್ರೆ ಅವ್ರ ಒಂದು ಪಾದ ಪದ್ಮಗಳಲ್ಲಿ ಅಲ್ಲಿ ಇರ್ತದೆ, ಆ ಒಂದು ಪಾದ ಧೂಳಿ ನಾನ್ ತಗೋಬೇಕು, ಮತ್ತೆ ಎಲ್ಲಿ ಕುಳಿತಿದ್ರು ಅಂತ ಹೇಳ್ಬಿಟ್ಟು ಎಲ್ಲಾನು ಕೇಳ್ತಾರೆ. ಪ್ಲೀಸ್ ಹೇಳು ಅಂತ ಹೇಳ್ಬೇಕಾದ್ರೆ ಈ ರೀತಿಯಾಗಿ ಇವ್ರು ತುಂಬಾ ಎಕ್ಸೈಟ್ ಇಂದ ಹೇಳ್ತಿದ್ರೆ ರಕ್ಷಾಂಬಲ್ ಹೇಳ್ತಾಳೆ, ಏನ್ ಹೇಳ್ತಾಳೆ ಅಂತಂದ್ರೆ, ನೀವ್ ಅದನ್ನೆಲ್ಲ ಏನ್ ತಲೆ ಕೆಡ್ಸ್ಕೊಬೇಡ್ರಿ, ನೀವೇನ್ ಟೆನ್ಷನ್ ತಗೋಬೇಡ್ರಿ, ಅದ್ರ ಬಗ್ಗೆ ಏನ್ ಟೆನ್ಷನ್ ತಗೋಬೇಡ್ರಿ. ಅವ್ರು ಹೋದ ತಕ್ಷಣನೇ ನಾನೆಲ್ಲನೂ ಸಹ ನೀಟಾಗಿ ಗಂಗಾ ಜಲದಿಂದ ಮತ್ತೆ ಹಸುವಿನ ಸಗಣಿದಿಂದ ಎಲ್ಲಾನು ಸಹ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು, ಅದು ಈಗ ನಾನು ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದು ನೀಟಾಗಿ ಹ್ಯಾಪಿಯಾಗಿ ನಾನು ಸ್ನಾನ ಮಾಡಿ ಬಂದು ಈಗ ಅದು ನಿಮ್ಗೆ ಫ್ರೆಶ್ ಆಗಿ ಮತ್ತೆ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾನು ಎಷ್ಟು ಇದರಿಂದ ನಾನು ಕರೆದಿದ್ದೆ, ಎಷ್ಟು ಅವ್ರಿಗೆ ನಾನು ಗುರುಗಳ ಒಂದು ಪಾದ ಧೂಳಿ ತಗೋಬೇಕು, ಮನೆಯಲ್ಲಿ ನಾವು ಅವ್ರ ಪಾದ ಇಟ್ಟಾಗ ಅವ್ರ ಪಾದ ಧೂಳಿ ತಗೋಬೇಕು, ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರ ಆ ಒಂದು ಪ್ಲೇಸ್ಗೆ ನಾನು ದಿನ ಹೂವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು ಅಂತ ಎಷ್ಟೊಂದು ನಾನು ಇದರಿಂದ ನಾನು ಅವ್ರನ್ನ ಕರೆದಿದ್ದೆ ಅಂತ ಹೇಳ್ಬಿಟ್ಟು ತುಂಬಾ ದುಃಖ ಪಡ್ತಾರೆ. ತುಂಬಾ ದುಃಖ ಪಟ್ಟು ಈ ರೀತಿಯಾಗಿ ರಕ್ಷಾಂಬಲ ಒಂದು ಏನೋ ಒಂದು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ದುಃಖ ಪಡಿಸ್ತಾ ಇರ್ತಾರೆ. ಅವಾಗ ರಕ್ಷಾಂಬಲ ಅಂತಾರೆ, ನೀವ್ ನಿಮ್ಗೇನಾದ್ರು ಇದನ್ನ ಅಂತ ಹೇಳ್ಬಿಟ್ಟು ಆ ರೀತಿಯೆಲ್ಲ ಮಾತಾಡ್ಬಾರ್ದು, ಅವ್ರು ಯಾರು ನಾವ್ಯಾರು, ನಾವು ಬ್ರಾಹ್ಮಣರು, ಶ್ರೇಷ್ಠ ಬ್ರಾಹ್ಮಣರು, ಈಗೆಲ್ಲ ನೀವ್ ಮಾತಾಡೋದು ಸರಿ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮತ್ತೆ ಬಂದೈತಿ. ಕೇಳಿಸ್ತಾ ಇದೆ. ನಿನ್ಗೇನಾದ್ರು ಹುಚ್ಚಿಡ್ದಿತ್ತ, ಹೀಗ್ ಮಾಡ್ಬಿಟ್ಟಿಯಲ್ಲ ನಮ್ ಗುರುಗಳಿಗೆ
ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಮತ್ತೆ ವಾಪಸ್ ಹೊರಟೋಗ್ತಾರೆ. ಹೋಗಿ ಅಲ್ಲಿ ಗುರುಗಳ ಹತ್ರ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ತಪ್ಪಾಯ್ತು ಕ್ಷಮಿಸಿ ಗುರುಗಳೇ ಅಂತ ಹೇಳ್ಬಿಟ್ಟು ಪರಿಪರಿಯಾಗಿ ಬೇಡ್ಕೊಂತಾರೆ. ಅವಾಗ ಕಾಂಚೀಪೂರ್ಣರು ಹೇಳ್ತಾರೆ, ನಾನೇನ್ ಬಿಡಿಸ್ಕೊಂಡಿಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಅವಾಗ ಆಯ್ತು ಬಿಡು ಅಂತ ರಾಮಾನುಜಾಚಾರ್ಯ ಸಹ ಅಲ್ಲಿಗೆ ಸಮಾಧಾನ ಮಾಡ್ಕೊಂತಾರೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಅವ್ರ ಮನೆಗೆ ರಾಮಾನುಜಾಚಾರ್ಯ ಮನೆಗೆ ಇಬ್ರು ವೈಷ್ಣವರು ಬರ್ತಾರೆ. ಇಬ್ರು ವೈಷ್ಣವರು ಬಂದಾಗ ಅಲ್ಲಿ ಕೇಳ್ತಾ ಇದಾರೆ ರಾಮಾನುಜಾಚಾರ್ಯಗೆ, ಏನಂತಂದ್ರೆ, ರಾಮಾನುಜಾಚಾರ್ಯ ನಮ್ಗೆ ಎಷ್ಟು ಹೊಟ್ಟೆ ಹಸಿವಾಗಿದೆ ಅಂತಂದ್ರೆ, ಈ ಹೊಟ್ಟೆ ಇದೆಯಲ್ಲ, ಈ ಹೊಟ್ಟೆ ಹಿಂಗ ಬೆನ್ನಿಗೆ ಅಂಟ್ಕೊಂಡು ಹೋಗ್ಬಿಟ್ಟಿದೆ, ಅಷ್ಟೊಂದು ಹೊಟ್ಟೆ ಹಸಿವಾಗಿದೆ, ದಯವಿಟ್ಟು ಏನಾದಿದ್ರೆ ಪ್ರಸಾದ ಕೊಡು ಅಂತ. ಅವಾಗ ಹೋಗಿ ಸರಿ ಆಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಕ್ಷಾಂಬಲ್ಗೆ ಕರೀತಾರೆ. ಕರೆದ್ಬಿಟ್ಟು ಸ್ವಲ್ಪ ಏನಾದ್ರು ಇವ್ರಿಗೆ ಪ್ರಸಾದ ಕೊಡು, ತುಂಬಾ ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತಂದ್ರೆ, ಅವಾಗ ರಕ್ಷಾಂಬಲ್ ಹೇಳ್ತಾಳೆ, ಅಯ್ಯೋ ಎಲ್ಲ ಈಗನೇ ನೀಟಾಗಿ ತೊಳ್ದು ಹಾಕಿ ಇಟ್ಟು ಬಂದೀನಿ ಅಂತ ಹೇಳ್ತಾರೆ. ಜಸ್ಟ್ ಈಗೆಲ್ಲ ವಾಶ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಹೌದಾ, ನೋಡಿ ಬೇರೆ ಏನಾದ್ರೂ ಇದೆಯೇನೋ ನೋಡು ಅಂತ ಹೇಳ್ತಾರೆ. ಏನು ಇಲ್ಲ ಮನೇಲಿ, ಏನು ಇಲ್ಲ ಅಂತ ಹೇಳ್ತಾರೆ. ಅವಾಗ ಈಗ ಅಡಿಗೆ ಮಾಡ್ಬೇಕಂತಂದ್ರೆ ಅಂತಾಳೆ. ಅಷ್ಟರಲ್ಲಿ ಇವ್ರು ಅಂತಾರೆ, ಅಡಿಗೆ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ, ನಾವ್ ಬೇರೆ ಮನೆಗ್ ಹೋಗ್ತೀವಿ, ಭಿಕ್ಷೆ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೊರಟೋಗ್ತಾರೆ. ಈ ರೀತಿ ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಬರ್ತಾಳೆ. ಬಂದ್ಬಿಟ್ಟು ರಾಮಾನುಜಾಚಾರ್ಯ ಕರೀತಾರೆ, ಬನ್ನಿ ಊಟ ಮಾಡೋಣ, ಎಲ್ಲ ರೆಡಿ ಇದೆ ಅಂತ. ಅಲ್ಲ, ಈಗ ತಾನು ಹೇಳ್ದೆ ಎಲ್ಲಾನು ತೊಳೆದು ಎಲ್ಲ ಏನಿಲ್ಲ ಖಾಲಿ ಅಂತ ಹೇಳಿದ್ದೆ, ಎಲ್ಲ ತೊಳೆದಿದ್ದೀನಿ ಅಂತ ಹೇಳ್ದೆಯಲ್ಲ ಅಂತ ಹೇಳಿದ್ರೆ, ಅವಾಗ ಅವ್ರು ಹೇಳ್ತಾರೆ, ರಕ್ಷಾಂಬಲ್ ಹೇಳ್ತಾರೆ, ಅವ್ರಿಗೆಲ್ಲ ಕೊಡೋದೇನು, ನಿಮ್ಗೆ ಅರ್ಥನೇ ಆಗೋದಿಲ್ಲ ನೋಡ್ರಿ ಅಂತ ಹೇಳ್ಬಿಟ್ಟು ಈಗ ರಾಮಾನುಜಾಚಾರ್ಯಗೆ ಈ ರೀತಿಯಾಗಿ ಇದು ಮಾಡ್ತಾರೆ. ಅವಾಗ ರಾಮಾನುಜಾಚಾರ್ಯ ಏನ್ ಮಾಡ್ಬೇಕು, ಈ ರೀತಿಯಾಗಿ ಎಲ್ಲಾನು ಸಹ ವಿರುದ್ಧವಾಗಿ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ದಾನೆ ಅವ್ರ ಏನ್ ಮಾಡ್ತಾರೆ, ಮತ್ತೆ ಇವಾಗ ಕಾಂಚೀಪೂರ್ಣರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಇದೆಲ್ಲ ಹೇಳ್ಕೊಂತಾರೆ, ಈ ರೀತಿ ಆಗಿದೆ, ನಾನು ಏನ್ ಮಾಡ್ಬೇಕು ಗುರುಗಳೇ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ, ಈಗ ಏನ್ ಮಾಡೋದಿಲ್ಲ, ಈಗ ವರದರಾಜ ಸ್ವಾಮಿ ಹತ್ರನೇ ನಾನು ಹೋಗಿ ಕೇಳ್ತೀನಿ, ನೀನ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಸ್ವಾಮಿ ಹತ್ರ ಹೋಗಿ ಕಾಂಚೀಪೂರ್ಣ ಕೇಳ್ತಾರೆ, ಈಗ ರಾಮಾನುಜಾಚಾರ್ಯ ಏನ್ ಮಾಡ್ಬೇಕು ಅಂತ. ಇವಾಗ ವರದರಾಜ ಸ್ವಾಮಿ ಹೇಳ್ತಾರೆ, ಈಗ ರಾಮಾನುಜಾಚಾರ್ಯ ದೀಕ್ಷೆ ತಗೋಬೇಕು. ಯಾರಿಂದ ಅಂತಂದ್ರೆ ಮಹಾಪೂರ್ಣರಿಂದ ದೀಕ್ಷೆ ತಗೋಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಹಾಗೆ ಬಂದ್ ಹೇಳ್ತಾರೆ ಕಾಂಚೀಪೂರ್ಣ, ಆಯ್ತು ಮಹಾಪೂರ್ಣರ ಹತ್ರನೇ ನಾನು ಹೋಗಿ ದೀಕ್ಷೆ ತಗೊಂತೀನಿ ಅಂತ ಹೇಳ್ಬಿಟ್ಟು ದೀಕ್ಷಾ ಹೋಗ್ತಾರೆ. ಇಲ್ಲಿ ಶ್ರೀರಂಗಂಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಶ್ರೀರಂಗಮಲ್ಲಿ ಸಹ ಈಗೇನು ಅಲ್ಲಿ ಅವಾಗ ಯಾರು ಯಮುನಾಚಾರ್ಯರು ಒಂದ್ ಸಮಾಧಿ ಮಾಡ್ಬೇಕಾದ್ರೆ ಎಲ್ಲಾನು ಸ್ವಲ್ಪ ಇವೆಲ್ಲ ಉಪದೇಶಗಳನ್ನ ಹೇಳ್ಬಿಟ್ಟು ಬಂದ್ಬಿಟ್ರಲ್ಲ, ಇವರೇ ಉತ್ತರಾಧಿಕಾರಿ ಅಂತ ಅವ್ರಿಗೆಲ್ಲ ಗೊತ್ತಾಗಿದೆ ಅಲ್ಲಿ ಶಿಷ್ಯರಿಗೂ ಸಹ. ಅಲ್ಲಿ ಶ್ರೀರಂಗಮಲ್ಲಿ ಸಹ ಮಹಾಪೂರ್ಣ ಕರೆದುಬಿಟ್ಟು ಎಲ್ಲಾ ಶಿಷ್ಯರು, ಅಲ್ಲ ಈ ರೀತಿಯಾಗಿ ರಾಮಾನುಜಾಚಾರ್ಯನೇ ಹೊರಟೋದ್ರು, ಅವರೇ ನಮ್ಮನ್ನ ಮುಂದೆ ನಡೆಸ್ಬೇಕು, ನೀವ್ ಹೋಗ್ಬಿಟ್ಟು ಅವ್ರಿಗೆ ದೀಕ್ಷೆಯನ್ನ ಕೊಡಿ ಅಂತ ಹೇಳ್ತಾರೆ. ಆಯ್ತು, ನಾನೇ ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಹಾಪೂರ್ಣರು ಸಹ ಆ ಕಡೆಯಿಂದ ಹೊರಡ್ತಾರೆ. ಯಾರಿಗೆ ರಾಮಾನುಜಾಚಾರ್ಯರಿಗೆ ದೀಕ್ಷೆ ಕೊಡ್ಬೇಕು ಅಂತ. ಈ ಕಡೆಯಿಂದ ಇವ್ರು ಕಾಂಚೀಪುರದಿಂದ ಶ್ರೀರಂಗಂಗೆ ದೀಕ್ಷೆ ತಗೋಬೇಕು ಅಂತ ಹೋಗ್ತಾರೆ. ಅವಾಗ ಕೋಇನ್ಸಿಡೆಂಟ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ಒಂದು ಕಡೆ ಸೇರ್ತಾರೆ. ಎಲ್ಲಿ ಅಂತಂದ್ರೆ ಅದು ಮಧುರಾಂತಕ ಅಂತ, ಮಧುರಾಂತಕ ಒಂದು ಪ್ಲೇಸ್ ಅದು. ಅಲ್ಲಿ ಸೇರಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವ್ರು ಹೇಳ್ತಾರೆ, ಮಹಾಪೂರ್ಣ ಹೇಳ್ತಾರೆ, ನಿನ್ನ ಹತ್ರ ಬರ್ತಿದ್ದೆ ರಾಮಾನುಜ ನಾನು ಅಂತ. ಇವ್ರು ರಾಮಾನುಜಾಚಾರ್ಯರು ಸಹ ಹೇಳ್ತಾರೆ, ನಾನು ಸಹ ನಿಮ್ಮ ಹತ್ರನೇ ಬರ್ತಿದ್ದೆ ಗುರುಗಳೇ, ನಿಮ್ಮ ಹತ್ರ ದೀಕ್ಷೆ ತಗೋಬೇಕು ಅಂತ ನಾನು ಬರ್ತಾ ಇದ್ದೀನಿ ಅಂತ. ಹೌದಾ, ಸರಿ, ಹಾಗಾದ್ರೆ ನಾನು ದೀಕ್ಷೆ ಕೊಡ್ಬೇಕಂತಾನೆ ಬಂದಿದ್ದೀನಿ, ನಡಿ ಹೋಗೋಣ, ಕಾಂಚೀಪುರಕ್ಕೆ ಹೋಗೋಣ ಅಂತ. ಕಾಂಚೀಪುರಕ್ಕೆ ಬೇಡ ಗುರುಗಳೇ, ಕಾಂಚೀಪುರಕ್ಕೆ ಹೋಗೋದು ಬೇಡ, ತುಂಬಾ ಟೈಮ್ ಆಗುತ್ತೆ. ಯಾಕಂದ್ರೆ ನಾಳೆ ಗಂಟೆ ಏನಾಗ್ತೀನೋ ಏನೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಕಾಂಚೀಪುರಕ್ಕೆ ಹೋಗೋದ್ ಬೇಡ, ನನ್ಗೆ ಈಗ್ಲೇ ಈ ಕ್ಷಣದಲ್ಲೇ ನಮ್ಗೆ ದೀಕ್ಷೆ ಬೇಕು. ಇವತ್ತು ಇಲ್ಲಿಂದ ಕಾಂಚೀಪುರಕ್ಕೆ ಹೋಗೋಷ್ಟರಲ್ಲಿ ಏನಾದ್ರೂ ಆಗ್ಬೋದು, ನಾಳೆ ಏನಾದ್ರೂ ಆಗ್ಬೋದು. ನನ್ಗೆ ಇವಾಗ್ಲೂ ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ, ತುಂಬಾ ನಾನು ವೇಟ್ ಮಾಡ್ಬಿಟ್ಟಿದೀನಿ, ನನ್ಗೆ ವೇಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯ ನನ್ಗೆ ಈ ಕ್ಷಣನೇ ಇಲ್ಲಿನೇ ಕೊಡ್ರಿ ನನ್ಗೆ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಒಂದು ರಾಮನ ದೇವಸ್ಥಾನ ಇರುತ್ತೆ. ಆ ರಾಮನ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು, ಸರಿ ಆಯ್ತು ಅಂತ ಹೇಳ್ಬಿಟ್ಟು, ನನಗೆ ಯಾವ ಒಂದು ಮುಹೂರ್ತನೂ ಬೇಡ, ಏನು ಬೇಡ, ನೀವ್ ಎಲ್ಲಿ ನನ್ಗೆ ದೀಕ್ಷೆ ಕೊಡ್ತಿರೋ ಅದೇ ಒಂದು ನನಗೆ ತೀರ್ಥ ಸ್ಥಾನ, ಯಾವ ಮುಹೂರ್ತ ಇದೆಯಲ್ಲ ಅದೇ ನನ್ಗೆ ದಿವ್ಯವಾದಂತ ಮುಹೂರ್ತ ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಒಂದು ಕ್ಷಣದಲ್ಲೇನೆ ಅವ್ರ ಹತ್ರ, ಮಹಾಪೂರ್ಣರ ಹತ್ರ ದೀಕ್ಷೆಯನ್ನ ತಗೊಳ್ತಾರೆ. ಅಂತಂದ್ರೆ ಎಲ್ಲಿ ಅಂತಂದ್ರೆ ರಾಮನ ದೇವಸ್ಥಾನ ಅಲ್ಲಿ, ಎಲ್ಲಿ ಮಧುರಾಂತಕ ಅಂತ ಒಂದು ಮಧುರಾಂತಕ ಟ್ಯಾಂಕ್ ಅಂತ ಇದೆ. ಆ ಪ್ಲೇಸ್ ಅಲ್ಲಿ ಒಂದು ರಾಮ ದೇವಸ್ಥಾನದಲ್ಲಿ ಇವರು ದೀಕ್ಷೆಯನ್ನ ತಗೊಳ್ತಾರೆ. ನಾವ್ ಎಲ್ಲೂ ನೋಡೋದಿಲ್ಲ. ಏನಂತಂದ್ರೆ
ಅಲ್ಲಿ ಏನು ಗೃಹಸ್ಥ ಒಂದು ಡ್ರೆಸ್ ಅಲ್ಲಿ ಇರುವಂತದ್ದು ರಾಮಾನುಜಾಚಾರ್ಯ ಅಲ್ಲೊಂದೇ ನೋಡ್ತೀವಿ ನಾವು. ಆ ರಾಮನ ದೇವಸ್ಥಾನದಲ್ಲಿ, ಮಧುರಾಂತಕ ದೇವಸ್ಥಾನ, ಬೇರೆ ಕಡೆ ಎಲ್ಲಾನು ಸಹ ಸನ್ಯಾಸದಲ್ಲೇ ಇರ್ತಾರೆ. ಇಲ್ಲಿ ಮಾತ್ರ ಈ ಒಂದು ಪ್ಲೇಸ್ ಅಲ್ಲಿ ಮಾತ್ರ ರಾಮಾನುಜಾಚಾರ್ಯ ಗೃಹಸ್ಥ ಬಟ್ಟೆಯಲ್ಲಿ ಇರುವಂತ ಒಂದು ಫೋಟೋ, ಒಂದು ಏನಾದ್ರೆ ಪ್ರತಿಮೆ ಇರ್ತದಲ್ಲ, ಅಲ್ಲಿ ಒಂದು ಮಾತ್ರ ನಾವು ನೋಡ್ಬೋದು. ಈ ರೀತಿಯಾಗಿ ದೀಕ್ಷೆ ಆದ್ಮೇಲೆ ರಾಮಾನುಜಾಚಾರ್ಯ ಹೇಳ್ತಾರೆ, ಗುರುಗಳೇ, ನಾನು ದೀಕ್ಷೆ ಅಷ್ಟೇ ತಗೊಂಡ್ರೆ ಆಗೋದಿಲ್ಲ, ನಾನು ನಿಮ್ಮ ಹತ್ರ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡ್ಬೇಕು, ಅದೇ ಅಲ್ವಾ ಒಂದು ದೀಕ್ಷೆ ಒಂದು ಪರಿಪೂರ್ಣ ಆಗೋದು, ಅವಾಗ್ಲೇ ಅಲ್ವಾ ಅಂತ. ಸರಿ ಆಯ್ತು, ನಡಿ ಹಾಗಾದ್ರೆ ಶ್ರೀರಂಗಂಗೆ ಹೋಗೋಣ ಅಂತ ಹೇಳ್ತಾರೆ ಮಹಾಪೂರ್ಣ. ಇಲ್ಲ, ನಾನ್ ನಿಮ್ಮ ಒಂದು ಸೇವೆಯನ್ನು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನೀವು ನಮ್ ಮನೆಗ್ ಬರ್ಬೇಕು, ನಮ್ಮ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ನಿಮಗೊಂದು ಸೇವೆ ಮಾಡ್ಕೊಂತ ನಾವ್ ಅಲ್ಲೇ ಕಲ್ಯಾಣ ಗುರುಗಳೇ ಅಂತ ಹೇಳ್ತಾರೆ. ಅವಾಗ ಆಯ್ತು ಅಂತ ಹೇಳ್ಬಿಟ್ಟು ಮಹಾಪೂರ್ಣರು ಸಹ ಒಪ್ಕೊಂತಾರೆ. ಇಲ್ಲಿ ಏನಾಯ್ತಂದ್ರೆ ಮಹಾಪೂರ್ಣ ಮತ್ತೆ ಅವ್ರ ಹೆಂಡತಿ ಇಬ್ರು ಬಂದಿರ್ತಾರೆ. ಇಲ್ಲಿ ದೀಕ್ಷೆ ಕೊಡ್ಲಿಕ್ಕೆ, ಅಂದ್ರೆ ಅಲ್ಲಿ ಶ್ರೀರಂಗಮಿಂದ ಬರ್ಬೇಕಾದ್ರೆ ಇಬ್ರು ಬಂದಿರ್ತಾರೆ. ಅವಾಗ ಎಲ್ಲ ಗೃಹಸ್ಥ ಗುರುಗಳೇ ಇರ್ತಾರೆ, ಸನ್ಯಾಸಿಗಳೇನಿಲ್ಲ, ಗೃಹಸ್ಥ ಗುರುಗಳು ಸಹ ದೀಕ್ಷೆಯನ್ನು ಕೊಡ್ತಾ ಇದ್ರು. ಇಲ್ಲಿ ಏನಾಯ್ತು, ಸರಿ ಆಯ್ತು ಮನೆಗೆ ಹೋಗೋಣ ಅಂತಂದ್ರೆ ಒಪ್ಕೊಂತಾರೆ ಇವರು, ಮಹಾಪೂರ್ಣರು ಒಪ್ಕೊಂಡು ಕಾಂಚೀಪುರಕ್ಕೆ ಬರ್ತಾರೆ, ಮನೆಗೆ ರಾಮಾನುಜಾಚಾರ್ಯ ಮನೆಗೆ ಬಂದು ಅಲ್ಲಿನ ಇವರು ಯಾರು ರಕ್ಷಾಂಬಲದ ಸ್ವಭಾವ ಗೊತ್ತಿದೆ. ಇವರು ಸಹ ಮಹಾಪೂರ್ಣರು ಸಹ ಏನು ಬ್ರಾಹ್ಮಣರಾಗಿರೋದಿಲ್ಲ. ಹಾಗಾಗಿ ಏನಾಗುತ್ತಂದ್ರೆ ಇವರು ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಕೆಳಗಿರ್ತಾರೆ, ಗುರುಗಳು ಮತ್ತೆ ಅವರ ಪತ್ನಿ ಮೇಲಿರ್ತಾರೆ, ಮಹಾಪೂರ್ಣ ಮತ್ತೆ ಅವರು ಪತ್ನಿ ಮೇಲೆ ಇರ್ತಾರೆ, ಇವ್ರು ಕೆಳಗಿರ್ತಾರೆ, ರಕ್ಷಾಂಬಲ್ ಮತ್ತೆ ರಾಮಾನುಜಾಚಾರ್ಯರು. ಈ ರೀತಿ ಇರ್ಬೇಕಾದ್ರೆ ಏನಾಗತ್ತಂದ್ರೆ ಈಗ ಮಹಾಪೂರ್ಣ ಮತ್ತೆ ಇವರು ರಾಮಾನುಜಾಚಾರ್ಯ ಚೆನ್ನಾಗಿ ಒಂದು ವಿದ್ಯೆಯನ್ನ ಕಲಿತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ರಕ್ಷಾಂಬಲು ಇವ್ರ ಗುರುಗಳ ಹೆಂಡತಿ ಜೊತೆ ದಿನಾಲು ಜಗಳ ಮಾಡುವಂತದ್ದು, ದಿನಾಲು ಅದನ್ನ ಇವ್ರು ಸುಮ್ಮನೆ ಸಹಿಸ್ತಾ ಇರ್ತಾರೆ. ತುಂಬಾ ಸಾಧ್ವಿ ಇವ್ರು, ಗುರುಗಳ ಪತ್ನಿ ತುಂಬಾ ಸಾಧ್ವಿ. ಯಾಕೆ ಸಹಿಸ್ತಾ ಇರ್ತಾರೆ ಅಂತಂದ್ರೆ ಇವ್ರಿಬ್ರು ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಆಗ್ತಾ ಇದೆಯಲ್ಲ, ಒಂದು ಶಾಸ್ತ್ರ ಅಧ್ಯಯನ ಚೆನ್ನಾಗಿ ಮಾಡ್ಕೊಂತಾ ಇದಾರೆ ಅಂತ ಹೇಳ್ಬಿಟ್ಟು ಏನು ಮಾತಾಡೋದಿಲ್ಲ, ಸುಮ್ಮನೆ ಅದನ್ನೆಲ್ಲ ಎಷ್ಟೇ ಅವರು ತೊಂದರೆ ಕೊಟ್ರು, ಎಷ್ಟೇ ಅವಮಾನ ಮಾಡಿದ್ರು ಸಹ ಗುರುಗಳ ಪತ್ನಿ ಅವರು ಸಹಿಸ್ಕೊಂಡೇ ಇರ್ತಾರೆ. ಒಂದಿನ ಏನಾಗುತ್ತೆ ಅಂತಂದ್ರೆ ರಾಮಾನುಜಾಚಾರ್ಯರಿಗೆ ಸಿರುಪೆರುಂಬುದೂರು ಅವ್ರು ಹುಟ್ಟೂರು ಅಲ್ವಾ, ಅಲ್ಲಿ ಒಂದು ಕೆಲಸ ಆದ್ಮೇಲೆ ಅವ್ರು ಊರ್ಗ್ ಹೋಗ್ತಾರೆ ಒಂದಿನ ರಾಮಾನುಜಾಚಾರ್ಯ. ಅವಾಗ ಏನಾಗುತ್ತೆ, ಈ ರಕ್ಷಾಬಲ ಮತ್ತೆ ಗುರು ಪತ್ನಿ ಇಬ್ರು ಬಾವಿ ಹತ್ರ ಬಂದಾಗ ಅಲ್ಲಿ ಏನಾಗುತ್ತೆ, ಇವ್ರು ನೀರನ್ನು ತೆಗೆದುಕೊಳ್ತಾ ಇರ್ತಾರೆ ರಕ್ಷಾಂಬಲ ಬೇಕಾದ್ರೆ. ಏನಾಗುತ್ತೆ, ಇವ್ರು ಗುರುಪತ್ನಿಯ ಬಿಂದಿಗೆಯಲ್ಲಿರುವಂತ ನೀರ್ ಏನಾಗುತ್ತೆ ಈ ರಕ್ಷಾಂಬಲ್ ಬಿಂದಿಗೆ ಮೇಲೆ ಬೀಳುತ್ತೆ, ಅಕಸ್ಮಾತ್ ಆಗಿ ಬೀಳುತ್ತೆ. ಅದನ್ನ ಇವ್ರು ರಕ್ಷಾಂಬಲು ದೊಡ್ಡ ಜಗಳ ಮಾಡ್ಬಿಡ್ತಾರೆ. ಹೇಗೆ ಅಂತಂದ್ರೆ, ನಾನು ಒಬ್ಬ ಶ್ರೇಷ್ಠ ಬ್ರಾಹ್ಮಣಿ, ನಾನು ನಿನ್ನ ಬಿಂದಿಗೆ ನೀರ್ ನನ್ನ ಒಂದು ಬಿಂದಿಗೆಗೆ ಬಿತ್ತು, ಈ ಬಿಂದಿಗೆ ಹಾಳಾಯ್ತು, ಹಾಗೆ ಹೀಗೆ ಅಂತ ಜೋರ್ ಜೋರಾಗಿ ಈ ಗುರು ಪತ್ನಿಗೆ ತುಂಬಾ ಅವಮಾನ, ಮಹಾಪೂರ್ಣರ ಪತ್ನಿಗೆ ತುಂಬಾ ಅವಮಾನ ಮಾಡ್ತಾರೆ. ಆ ಟೈಮ್ಗೆ ಈ ಮಹಾಪೂರ್ಣರು ಸಹ ಅಲ್ಲಿಗೆ ಬರ್ತಾರೆ. ಅದೇ ಟೈಮ್ಗೆ ಇವ್ರು ತುಂಬಾ ಜೋರ್ ಕೂಗ್ಕೊಂತಾ ಇದ್ರೆ ಅವಾಗ ಹೆಂಡತಿನ ಸೈಡ್ ಕರೆದ್ಬಿಟ್ಟು ಈ ಮಹಾಪೂರ್ಣ ಕೇಳ್ತಾರೆ, ಏನಾಗ್ತಾ ಇದೆ ಅಂತ. ಅವಾಗ ಇವ್ರು ಅಂತಾರೆ, ಇದು ಇವತ್ತಿಂದಲ್ಲ 6 ತಿಂಗಳಿಂದ ನಡೀತಾ ಇರುವಂತದ್ದು, ನಾನು ಸಹಿಸ್ಕೊಂಡಿದೀನಿ. ಯಾಕಂತಂದ್ರೆ ನೀವಿಬ್ರು ತುಂಬಾ ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಆಗ್ತಾ ಇತ್ತಲ್ಲ, ನಿಮ್ಮ ಒಂದು ಗುರು ಶಿಷ್ಯರು ನಾನೇ ಡಿಸ್ಟರ್ಬ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಆಯ್ತು, ರಾಮಾನುಜಾಜ್ ಎಲ್ಲಾನು ಕಲ್ತಿದ್ದಾನೆ, ನಡಿ ನಾವು ಹೋಗೋಣ, ಇನ್ನೇನ್ ಸಹಿಸ್ಕೊಳ್ಳೋದು ಏನು ಬೇಡ ಅಂತ ಮಹಾಪೂರ್ಣ ಹೇಳ್ತಾರೆ. ಆಯ್ತು ಹಂಗಾದ್ರೆ ರಾಮಾನುಜಾಚಾರ್ಯ ಬರ್ಲಿ ಅಂತ ಹೇಳ್ತಾರೆ. ಇಲ್ಲ ರಾಮಾನುಜಾಚಾರ್ಯ ಬಂದ್ರೆ ಮತ್ತೆ ಒಪ್ಕೊಳ್ಳೋದಿಲ್ಲ, ಸರಿ ನಡಿ ಹೋಗೋಣ, ನಾವ್ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆಯ್ತಂತ ಹೇಳ್ಬಿಟ್ಟು ಅವತ್ತು ರಾತ್ರಿನೇ ಎಲ್ಲಾನು ಸಹ ಪ್ಯಾಕ್ ಮಾಡ್ಕೊಂಡು ಎಲ್ಲಾನು ಶ್ರೀರಂಗಂಗೆ ಹೋಗ್ಬಿಡ್ತಾರೆ ಅವರಿಬ್ರು. ಇಲ್ಲಿ ಏನಾಗುತ್ತೆ, ರಾಮಾನುಜಾಚಾರ್ಯ ನೆಕ್ಸ್ಟ್ ಡೇ ಬರ್ತಾರೆ. ಬಂದಾಗ ನೋಡ್ತಾರೆ ಗುರುಗಳಿಲ್ಲ. ಅವಾಗ ರಕ್ಷಾಂಬಲ ಕೇಳ್ತಾರೆ, ನಮ್ ಗುರುಗಳು ಎಲ್ಲೋದ್ರು ಅಂತ. ಅವಾಗ ರಕ್ಷಾಂಬಲ ಹೇಳ್ತಾರೆ, ನನ್ಗ್ ಗೊತ್ತಿಲ್ಲ, ಹೋದ್ರು ಅವ್ರು ಅಂತ ಹೇಳ್ತಾರೆ. ಯಾಕೆ ಹೋದ್ರು ಅಂದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಸುತ್ತಮುತ್ತನವರೆಲ್ಲ ಹೇಳ್ತಾರೆ, ಇವ್ರು ತುಂಬಾ ಅವಮಾನ ಮಾಡ್ಬಿಟ್ಟಿದ್ದಾರೆ, ಅವ್ರ ಮಹಾಪೂರ್ಣರ ಹೆಂಡತಿಗೆ ಎಷ್ಟು ಜಗಳ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಜಗಳ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ, ಏನಿದು ನನ್ ಎಷ್ಟು ತೊಂದ್ರೆ ಕೊಡ್ತಾ ಇದ್ದಾಳೆ ಈಕೆ ಅಂತ ಹೇಳ್ಬಿಟ್ಟು ಇನ್ನೇನು ಹೇಳಕ್ ಆಗ್ದೇನೆ ಇವ್ರು ಏನ್ ಮಾಡ್ತಾರೆ, ಹೋಗ್ತಾರೆ ವರದರಾಜ ಸ್ವಾಮಿ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು
ರಿಕ್ವೆಸ್ಟ್ ಮಾಡ್ತಾರೆ ವರದರಾಜ ಸ್ವಾಮಿ ಹತ್ರ. ಏನಂತಂದ್ರೆ, ನೀನು ಗಜರಾಜ ಕರೆದ್ರೆ ಮಾತ್ರ ಅಂತಂದ್ರೆ ಗಜೇಂದ್ರ ಕರೆದ್ರೆ ಮಾತ್ರ ನೀನು ಬರ್ತೀಯಾ? ನನ್ಗೆ ನೀನ್ ಏನ್ ಹೆಲ್ಪ್ ಮಾಡ್ಲಿಕ್ಕೆ ಬರೋದಿಲ್ವಾ? ನನಗೆ ಈಕೆ ನನ್ಗೆ ದೊಡ್ಡ ಒಂದು ಅಡ್ಡಿ ಆಗ್ಬಿಟ್ಟಿದ್ದಾಳೆ. ನನ್ನ ಒಂದು ಭಕ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಎಷ್ಟೋ ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ಕೊಂತಾ ಇದ್ದೀನಿ, ಮತ್ತೆ ಗುರುಗಳ ಸೇವೆ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ, ಆದ್ರೆ ನನ್ಗೆ ಯಾವ್ದು ಆಗ್ತಾ ಇಲ್ಲ. ದಯವಿಟ್ಟು ನೀನೇ ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ತೋರಿಸು ಅಂತ ಹೇಳ್ಬಿಟ್ಟು ವರದರಾಜ ಸ್ವಾಮಿ ಹತ್ರ ಅಳತಂತ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡ್ಬಿಟ್ಟು ಮತ್ತೆ ಮನೆಗ್ ಹೋಗ್ತಾರೆ. ಮನೆಗ್ ಹೋದಾಗ ಏನಾಗುತ್ತಂದ್ರೆ, ರಕ್ಷಾಂಬಲಿ ತುಂಬಾ ಖುಷಿಯಿಂದ ಓಡಿ ಬರ್ತಾನೆ ರಾಮಾನುಜಾಚಾರ್ಯ ಹತ್ರ. ಓಡ್ ಬಂದು ಏನ್ ಹೇಳ್ತಾಳೆ, ಅದ ನೋಡಿ ನಮ್ಮ ತವ್ರ ಮನೆಯಿಂದ ಒಂದು ಏನು ಸಂದೇಶ ಬಂದಿದೆ. ಏನಂತಂದ್ರೆ, ಒಂದ್ ತಿಂಗಳಾದ್ಮೇಲೆ ಮದ್ವೆ ಇದೆ ನಮ್ ಮನೆಯಲ್ಲಿ, ನಾವ್ ಹೋಗ್ಬೇಕು, ಇವಾಗ್ಲೇ ಹೋಗ್ಬೇಕು ನಾವು, ನಡ್ರಿ ಹೋಗೋಣ ಅಂತ ಹೇಳ್ತಾಳೆ. ಹೇಳ್ದಾಗ ಅವಾಗ ರಾಮಾನುಜಾಚಾರ್ಯ ಹೇಳ್ತಾರೆ, ಇನ್ನ ಒಂದ್ ತಿಂಗಳಿದೆ ಅಲ್ಲ, ಈಗ್ಲೇ ಹೋಗಿ ಏನ್ ಮಾಡೋದು ಅಂತ. ಇಲ್ಲ ಇಲ್ಲ, ಬಹಳಷ್ಟು ಸೆರೆಮನಿ ಎಲ್ಲ ಇರ್ತಾವಲ್ಲ ಎಲ್ಲಾ, ಮತ್ತೆ ಅಷ್ಟು ದೊಡ್ಡ ಫಂಕ್ಷನ್, ಮತ್ತೆ ಒಂದ್ ತಿಂಗಳ ಮುಂದೆ ಹೋಗಿಲ್ಲ ಅಂತಂದ್ರೆ ಹೇಗೆ ನೀವು ಅಂತ ಹೇಳ್ತಾಳೆ ತಕ್ಷಣ. ಆಯ್ತು ಸರಿ, ನನಗೆ ಇಲ್ಲಿ ಬಹಳಷ್ಟು ಸೇವೆಗಳಿದಾವೆ, ನೀನ್ ಹೋಗ್ಬೇಕಾದ್ರೆ ನಾನು ಆಮೇಲೆ ಒನ್ ಡೇ ಬಿಫೋರ್ ಬರ್ತೀನಿ, ಒಂದಿನ ಮುಂಚೆ ಬರ್ತೀನಿ ಅಂತ ಹೇಳ್ತಾಳೆ ಅಂತ ರಾಮಾನುಜಾಚಾರ್ಯ ಹೇಳ್ತಾರೆ. ಹೇಳ್ದಾಗ ಅವಾಗ ಏನಾಗುತ್ತೆ ಅಂದ್ರೆ, ಅವಾಗ ರಕ್ಷಾಂಬಲ್ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ರು, ಅಷ್ಟಕ್ಕೂ ನೀವು ಈ ರೀತಿಯಾಗಿ ಬಿಹೇವ್ ಮಾಡ್ತೀರಾ ಅಂತಂದ್ರೆ, ಯಾವ ರೀತಿಯಾಗಿ ಬಿಹೇವ್ ಮಾಡ್ತೀರಾ ಅಂತಂದ್ರೆ, ನೀವೇನು ಗೃಹಸ್ಥ ರೀತಿ ಬಿಹೇವ್ ಮಾಡ್ತಿದ್ದೀರಾ? ಒಬ್ಬ ಸನ್ಯಾಸಿ ಯಾವ ರೀತಿ ಬಿಹೇವ್ ಮಾಡ್ತಾರಲ್ಲ ಆ ರೀತಿಯಾಗಿ ನೀವು ಬಿಹೇವ್ ಮಾಡ್ತಿದ್ರಿ. ಗೃಹಸ್ಥನಾಗಿ ನೀವು ಬಿಹೇವ್ ಮಾಡ್ತಾ ಇಲ್ಲ. ಅದರಿಂದ ನೀವು ಹೋಗಿ ಸನ್ಯಾಸಿ ತಗೋ ಹೋಗ್ರಿ, ಇನ್ಯಾಕಿದಿರಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಳ್ಬಿಟ್ಟು ಕೋಪದಲ್ಲೇ ಹೇಳ್ತಾಳೆ, ಸನ್ಯಾಸಿ ತಗೋ ಹೋಗ್ರಿ ಅಂತ. ಇನ್ನ ರಾಮಾನುಜಾಚಾರ್ಯ ಖುಷಿ, ಫುಲ್ ಹ್ಯಾಪಿ ಆಗ್ಬಿಟ್ಟು, ನನಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾಳೆ, ನನ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾಳೆ ಸನ್ಯಾಸಿ ತಗೋ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಾರೆ. ಇಲ್ಲಿ ರಕ್ಷಾಂಬಲ್ ಕೋಪದಿಂದಾನೇ ಹೇಳಿರುವಂತದ್ದು, ಆದ್ರೆ ಈಕೆ ಅನ್ಕೊಂಡಿಲ್ಲ. ಈಕೆ ಏನ್ ಮಾಡ್ತಾಳೆ, ಆಯ್ತು ಹೋಗು ಅಂತ ಹೇಳಿದ್ರಲ್ಲ ತವ್ರ ಮನೆಗೆ ಅಂತ ಹೇಳ್ಬಿಟ್ಟು ಇವ್ರು ಸಹ ಎಲ್ಲಾನು ಸಹ ಪ್ಯಾಕ್ ಮಾಡ್ಕೊಂಡು ಅವ್ರ ತವ್ರ ಮನೆಗೆ ಹೊರಟೋಗ್ತಾರೆ. ಇಲ್ಲಿ ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ, ಓಡಿ ಬರ್ತಾರೆ ಮಹಾಪುಂಡ್ರ ಹತ್ರ. ಹೋಗ್ಬಿಟ್ಟು ನನಗೆ ಪರ್ಮಿಷನ್ ಸಿಕ್ಬಿಟ್ಟಿದೆ, ಪರ್ಮಿಷನ್ ಸಿಕ್ಬಿಟ್ಟಿದೆ ಅಂತಂದ್ರೆ, ಈಗ ಸನ್ಯಾಸ ದೀಕ್ಷಾವನ್ನ ತಗೋಬೇಕು ಅಂತಂದ್ರೆ ಹೆಂಡತಿಯ ಪರ್ಮಿಷನ್ ಬೇಕು ಅನ್ನೋದು. ಅದರಿಂದ ಪರ್ಮಿಷನ್ ಕೊಟ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ, ಸನ್ಯಾಸ ತೆಗ್ಕೋ ಅಂತ ಹೇಳ್ಬಿಟ್ಟು ಅಂತ ತುಂಬಾ ಖುಷಿಯಾಗಿ ಅಲ್ಲಿ ಬರ್ತಾರೆ. ವರದರಾಜ ಸ್ವಾಮಿ ಹತ್ರ ಬಂದು ಕಾಂಚೀಪುರ ಹತ್ರ ಹೇಳ್ತಾರೆ, ನಾನಿನ್ನ ಲೇಟ್ ಮಾಡೋದಿಲ್ಲ, ನಾನು ಹೆಂಗು ಪರ್ಮಿಷನ್ ಸಿಕ್ಕಿದೆ, ನಾನು ಈಗ್ಲೇನೆ ನಾನು ಸನ್ಯಾಸ ದೀಕ್ಷೆಯನ್ನು ತಗೊಂತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಕಾಷಾಯ ವಸ್ತ್ರಗಳನ್ನ ತಗೊಂಡು ಅಲ್ಲಿ ವರದರಾಜ ಸ್ವಾಮಿ ಹತ್ರ ಇಟ್ಬಿಟ್ಟು ಧರಿಸ್ತಾರೆ. ಅಂತಂದ್ರೆ ಕಾಂಚೀಪುರ್ಣ ಇವ್ರನ್ನ ಶಿಷ್ಯನಾಗಿ ಸ್ವೀಕರಿಸ್ತಾ ಇಲ್ಲ, ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ, ವರದರಾಜ ಸ್ವಾಮಿ ಹತ್ರ ಬಟ್ಟೆಗಳನ್ನ ಇಟ್ಟುಬಿಟ್ಟು ಕಾಷಾಯ ವಸ್ತ್ರಗಳನ್ನ ಧರಿಸ್ಬಿಟ್ಟು ತ್ರಿದಂಡವನ್ನ ಇಟ್ಕೊಳ್ತಾರೆ. ಇನ್ನ ಇಲ್ಲಿಂದ ನಿಜವಾದಂತ ಒಂದು ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ ರಾಮಾನುಜಾಚಾರ್ಯರದು. ಈಗ ಕಂಪ್ಲೀಟ್ ಆಗಿ ಫೈರ್ಡ್ ಅಪ್ ಆಗ್ಬಿಟ್ಟಿದ್ದಾರೆ. ಇನ್ ಯಾರ ಅಡ್ಡಿ ಇಲ್ಲ, ಯಾರು ಏನು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಈಗ ರಿಯಲ್ ಆದಂತ ಒಂದು ಗೇಮ್ ಈಗ ಸ್ಟಾರ್ಟ್ ಆಗುತ್ತೆ ಈಗ ರಾಮಾನುಜಾಚಾರ್ಯರದು. ಯಾಕಂತಂದ್ರೆ ಈಗ ಯಾವ್ದೇ ಅಂತ ಜವಾಬ್ದಾರಿ ಇಲ್ಲ, ಯಾರು ಏನ್ ಕೇಳುವಂತದ್ದಿಲ್ಲ. ಇವಾಗ ಏನ್ ಮಾಡ್ಬೇಕು, ಇವಾಗ ಸನ್ಯಾಸ ದೀಕ್ಷೆಯನ್ನು ತಗೊಂಡ್ರು, ಈಗ ಪ್ರಚಾರ ಮಾಡ್ಬೇಕಂತಂದ್ರೆ ಒಬ್ರು ಶಿಷ್ಯರ್ ಬೇಕು. ಶಿಷ್ಯ ಬೇಕಂತಂದ್ರೆ ಬೆಸ್ಟ್ ಶಿಷ್ಯ ಯಾರಂತಂದ್ರೆ ಯಾರು, ಗೋವಿಂದ. ಈ ಗೋವಿಂದ ಇಲ್ಲ, ಗೋವಿಂದ ಶಿವಭಕ್ತನಾಗ್ಬಿಟ್ಟಿದ್ದಾನೆ. ಶಿವಭಕ್ತನಾಗಿ ಎಲ್ಲಿ ಹೋಗಿದ್ದಾರೆ, ಎಂತದು ಕಾಳಹಸ್ತಿಗೆ ಹೋಗಿದ್ದಾರೆ. ತಿರುಪತಿ ಪಕ್ಕದಲ್ಲಿರುವಂತದ್ದು ಕಾಳಹಸ್ತಿ, ಅಲ್ಲಿಗೆ ಹೋಗಿದ್ದಾರೆ. ಹೆಂಗೆ ಇವ್ರನ್ನ ಕರ್ಕೊಂಡ್ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಶ್ರೀಶೈಲ ಪೂರ್ಣಗೆ ಮೆಸೇಜ್ ಕಳಿಸ್ತಾರೆ. ಅಲ್ಲಿ ಶ್ರೀಶೈಲ ಪೂರ್ಣರು ಅಲ್ಲೇ ಇರ್ತಾರೆ, ತಿರುಪತಿಯಲ್ಲಿ ಇರ್ತಾರೆ ಅವರು. ಇನ್ನು ಕಾಳಹಸ್ತಿ ಪಕ್ಕದಲ್ಲೇನೆ, ತಿರುಪತಿ ಪಕ್ಕದಲ್ಲೇ ಕಾಳಹಸ್ತಿ ಇರುವಂತದ್ದು. ಸೊ ಅವ್ರಿಗೆ ಮೆಸೇಜ್ ಕಳಿಸ್ತಾರೆ, ಏನಂತಂದ್ರೆ ನನಗೆ ಗೋವಿಂದ ಬೇಕು, ನೀವ್ ಹೆಂಗ ಮಾಡಿ ಅವ್ರನ್ನ ತಿದ್ದುಬಿಟ್ಟು ನನಗೆ ಕಳ್ಸ್ರಿ ಅವ್ರನ್ನ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಶ್ರೀಶೈಲ ಪೂರ್ಣನು ಸಹ ಅಲ್ಲಿ ಹೋಗ್ಬಿಟ್ಟು ಕಾಳಹಸ್ತಿಗೆ ಹೋಗ್ಬಿಟ್ಟು ತಗೋಬರ್ತಾರೆ. ಗೋವಿಂದನ್ನ ಕರೆದು ಎಲ್ಲಾನು ಸಹ ಚೆನ್ನಾಗಿ ಟೀಚ್ ಮಾಡಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಯಾರು ಮಾಡಿ ವಿಷ್ಣು ಭಕ್ತರನ್ನಾಗಿ ಚೇಂಜ್ ಮಾಡ್ತಾರೆ. ಯಾರನ್ನ, ಗೋವಿಂದನ್ನ. ಅವಾಗ ಇಲ್ಲೇನಾಗುತ್ತೆ ಅಂತಂದ್ರೆ
ಇಷ್ಟಲ್ಲೇ ರಾಮಾನುಜಾಚಾರ್ಯರು ಸಹ ತಿರುಪತಿಗೆ ಬರ್ತಾರೆ. ತಿರುಪತಿಗೆ ಬಂದು ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಶ್ರೀಶೈಲ ಪೂರ್ಣನ ಹತ್ರ ರಾಮಾಯಣ ಕಲಿಬೇಕು ಅಂತ ಬರ್ತಾರೆ. ರಾಮಾಯಣ ಕಲಿಬೇಕು ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಗೋವಿಂದನ ಸಹ ನೋಡ್ತಾರೆ. ನೋಡ್ಬಿಟ್ಟು ಅಲ್ಲಿ ಎಲ್ಲ ಶ್ರೀಶೈಲ ಪೂರ್ಣರಿಗೆ ಚೆನ್ನಾಗಿ ಎಲ್ಲಾನು ಸೇವೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಳ್ಳೆ ಚೆನ್ನಾಗಿ ಭಕ್ತಿಯನ್ನ ಮಾಡ್ಕೊಂತ ಗುರುಗಳಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಅದನ್ನ ನೋಡ್ತಾರೆ. ಇಲ್ಲಿ ಶ್ರೀಶೈಲ ಪೂರ್ಣ ರಾಮಾಯಣವನ್ನ ಇಲ್ಲಿ ರಾಮಾನುಜಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಕಲಿಬೇಕು ಅಂತ ಬಂದಿದ್ದಾರೆ ಅಲ್ವಾ. ಈಗ ಹೇಳ್ಬೇಕಾದ್ರೆ ರಾಮಾನುಜಾಚಾರ್ಯ ಯಾರು? ಲಕ್ಷ್ಮಣ ಅಲ್ವಾ. ಈ ಲಕ್ಷ್ಮಣನಿಗೆ ಈಗ ರಾಮಾಯಣ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಇದನ್ನ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂದ್ರೆ ಅಷ್ಟು ಸುಂದರವಾಗಿದೆ. ಅಲ್ಲಿ ಸಾಕ್ಷಾತ್ ರಾಮಾಯಣದಲ್ಲಿ ಯಾರಿದ್ರು? ಲಕ್ಷ್ಮಣ ಇದ್ರಲ್ವಾ. ಈಗ ಇವ್ರು ಏನೋ ಡೌಟ್ಸ್ ಕೇಳುವಂತದ್ದು, ಹೌದಾ ಹೀಗಾಯ್ತಾ ಹಾಗಾಯ್ತಾ ಅಂತ ಹೇಳೋದು. ಯಾಕಂದ್ರೆ ಅವರೇ ಕಥೆಯಲ್ಲಿದ್ದಾರೆ, ಆದ್ರೂ ಸಹ ಈ ರೀತಿಯಾಗಿ ಒಂದು ಸನ್ನಿವೇಶ ನಡೀತಾ ಇರ್ತದೆ. ಇದರಿಂದ ಶ್ರೀಶೈಲ ಪೂರ್ಣಕ್ಕೆ ಬಹಳ ಸಂತೋಷ ಆಗಿರುತ್ತದೆ. ಸಂತೋಷ ಆಗ್ಬಿಟ್ಟು ಪ್ರತಿದಿನ ಇದೇ ರೀತಿಯಾಗಿ ಅವರು ತುಂಬಾ ಚೆನ್ನಾಗಿ ರಾಮಾಯಣವನ್ನ ಕಲಿತಾ ಇರ್ತಾರೆ. ರಾಮಾನುಜಾಚಾರ್ಯರು ಅವ್ರು ಹೇಳುವಂತದ್ದು, ಇವರು ಈ ರೀತಿಯಾಗಿ ಡೌಟ್ಸ್ ಅನ್ನ ಕೇಳುವಂತದ್ದು ಈ ರೀತಿಯಾಗಿ ನಡೀತಾ ಇರ್ತದೆ. ಇಲ್ಲಿ ಶ್ರೀಶೈಲ ಪೂರ್ಣರಿಗೆ ಒಂದು ಸೇವೆ ಇರುತ್ತೆ. ಏನಂತಂದ್ರೆ ಬಾಲಾಜಿಗೆ ಭೋಗವನ್ನ ತಯಾರು ಮಾಡಿ ಪ್ರಸಾದವನ್ನ ಇಡ್ಬೇಕು. ಅವ್ರ ಸೇವೆ. ಒಂದಿನ ಏನಾಗುತ್ತೆ ಅಂದ್ರೆ ಇವರು ರಾಮಾಯಣದಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಆ ಒಂದು ನೈವೇದ್ಯ ಮಾಡುವಂತ ಒಂದು ಸಮಯ ಎಲ್ಲ ಹೋಗ್ಬಿಟ್ಟಿರ್ತದೆ. ಎಷ್ಟು ಟೈಮ್ ಆಗ್ಬಿಟ್ಟಿರ್ತದೆ. ಆಕ್ಚುಲಿ ಇವರು ಕೆಳಗೆ ಅಲಿಪಿರಿ ಹತ್ರ ಇವರು ಡಿಸ್ಕಷನ್ ಮಾಡುವಂತದ್ದು, ಇವ್ರು ಮತ್ತೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಭೋಗ ಮಾಡಿ ಭಗವಂತರಿಗೆ ನೈವೇದ್ಯ ಮಾಡ್ಬೇಕು. ಅಷ್ಟು ಇವ್ರಿಗೂ ಬೇರೆ ವಯಸ್ಸು ಬೇರೆ ಆಗ್ಬಿಟ್ಟಿರ್ತದೆ ಶ್ರೀಶೈಲ ಪೂರ್ಣರಿಗೆ. ಇವಾಗ ಏನಾಯ್ತಂದ್ರೆ ಅಲ್ಲಿ ಗೋವಿಂದರಾಜ ದೇವಸ್ಥಾನ ಇದೆ. ಅಲ್ಲಿ ನೈವೇದ್ಯ ಮಾಡ್ಬೇಕಾದ್ರೆ ಬೆಲ್ ರಿಂಗ್ ಆಗ್ತಾರೆ, ಅಂದ್ರೆ ಗಂಟೆ ಸೌಂಡ್ ಆಗುತ್ತಲ್ವಾ. ಗಂಟೆ ಸೌಂಡ್ ಆಗುತ್ತೆ. ಅವಾಗ ಇವ್ರ ಎಚ್ಚರ ಆಗುತ್ತೆ ಇವ್ರಿಗೆ, ಶ್ರೀಶೈಲ ಪೂರ್ಣಗೆ. ನಾನು ಸ್ವಾಮಿಗೆ ನೈವೇದ್ಯ ಮಾಡ್ಬೇಕು, ಹೋಗ್ಬೇಕು ಬೇಗ ಅಂತ ಹೇಳ್ಬಿಟ್ಟು. ಇವ್ರು ಟೈಮ್ ಬೇರೆ ಆಗ್ಬಿಟ್ಟಿದೆ. ಈ ರಾಮಾನುಜಾಚಾರ್ಯರು ಹೇಳ್ತಾ ಇದಾರೆ, ರಾಮಾನುಜ ಈಗ ಭಗವಂತನಿಗೆ ಭೋಗ ಮಾಡ್ಬೇಕು, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಟೆನ್ಷನ್ ಇಂದ ಈ ರೀತಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದ್ ಸೌಂಡ್ ಬರುತ್ತೆ. ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ನಾನ್ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಯಾರದು ಅಂತಂದ್ರೆ ಬಾಲಾಜಿ. ನಾನ್ ಇಲ್ಲೇ ಇದ್ದೀನಿ, ಇಲ್ಲೇ ನೀನು ನೈವೇದ್ಯವನ್ನ ಭೋಗ ಮಾಡ್ಬಿಟ್ಟು ನನ್ ನೈವೇದ್ಯವನ್ನು ಕೊಡು ಅಂತ ಹೇಳ್ಬಿಟ್ಟು ಸ್ವಾಮಿ ಅಲ್ಲಿ ಹೇಳ್ತಾರೆ. ಅಂತಂದ್ರೆ ದಿನಾಲು ನೀನ್ ಎಷ್ಟು ಚೆನ್ನಾಗಿ ನೀನು ರಾಮಾಯಣ ಹೇಳ್ತೀಯ ಅಂತಂದ್ರೆ ನಾನು ಮೇಲಿಂದ ನಾನು ನೀನ್ ಯಾವಾಗ ಕೆಳಗ್ ಬರ್ತೀಯೋ ನಾನು ಸಹ ನಿನ್ ಜೊತೆಗೇನೆ ಇಳಿದು ಬಂದು ಮತ್ತೆ ನೀನು ಇಲ್ಲಿ ರಾಮಾಯಣ ಎಲ್ಲಾ ಹೇಳ್ತಾ ಇರ್ಬೇಕಾದ್ರೆ ಕೇಳ್ಕೊಂಡು ಮತ್ತೆ ನೀನ್ ಯಾವಾಗ ವಾಪಸ್ ಹೋಗ್ತೀಯಲ್ಲ ಅವಾಗ ನಿನ್ ಜೊತೆಗೆ ಬಂದ್ಬಿಟ್ಟು ಮತ್ತೆ ನಾನು ಅಲ್ಲಿ ಹೋಗಿ ಗರ್ಭಗುಡಿಯಲ್ಲಿ ಕುತ್ಕೊಂಡು ನಿನ್ ನೈವೇದ್ಯ ಇಟ್ಟಾಗ ನಾನು ಸ್ವೀಕಾರ ಮಾಡ್ತಿದ್ದೆ ಅಂತ ಈ ರೀತಿಯಾಗಿ ಅಲ್ಲಿ ಬಾಲಾಜಿ ಹೇಳುವಂತದ್ದು. ಈ ರೀತಿಯಾಗಿ ಸುಂದರವಾಗಿ ಈ ರೀತಿಯಾಗಿ ರಾಮಾಯಣ ಎಲ್ಲ ಸಹ ತುಂಬಾ ಸುಮಾರು ದಿನಗಳು, ಬಹಳ ದಿನಗಳಾಗುತ್ತೆ ಕತೆ ಹೇಳುವುದು. ಇದೆಲ್ಲ ಆದ್ಮೇಲೆ ಗುರುಗಳಿಗೆ ಇವ್ರು ಶ್ರೀಶೈಲ ಪೂರ್ಣರಿಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಏನಂತಂದ್ರೆ ಗುರುಗಳಿಂದ ನಾವ್ ಏನಾದ್ರು ಕಲ್ತ್ರೆ ನಾವು ಅವ್ರಿಗೆ ಗುರುದಕ್ಷಿಣೆ ಅಂತ ಕೊಡ್ಬೇಕಲ್ವಾ. ಇಲ್ಲಿ ಉಲ್ಟಾ ಏನಂತಂದ್ರೆ ಇವ್ರು ರಾಮಾನುಜಾಚಾರ್ಯರಿಗೆ ಕೇಳ್ತಾ ಇದಾರೆ ಗುರುಗಳು, ನೀನು ಎಂತ ಒಳ್ಳೆ ಶಿಷ್ಯನಿದೀ, ಅದರಿಂದ ನಾನ್ ನಿನ್ಗೆ ಏನಾದ್ರು ಕೊಡ್ಬೇಕಂತ ಅನ್ಕೊಂತಾ ಇದ್ದೀನಿ, ಅದರಿಂದ ಏನಾದ್ರು ಕೇಳು ಅಂತ. ಅವಾಗ ರಾಮಾನುಜಾಚಾರ್ಯ ಕೇಳ್ತಾರೆ ಏನಂತಂದ್ರೆ ನನಗೆ ಗೋವಿಂದ ಬೇಕು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಗೋವಿಂದ ಹೋಗು ಅಂತ ಕಳಿಸ್ತಾರೆ. ಯಾಕಂದ್ರೆ ಅವಾಗ ಶಿಷ್ಯರು ಹೆಂಗಂತಂದ್ರೆ ಗುರುಗಳು ಹೇಗ್ ಹೇಳ್ರೆ ಹಂಗೇನೆ. ದೇ ಬಿಲಾಂಗ್ಸ್ ಟು ಗುರು ಅಷ್ಟೇ. ಅವ್ರು ಏನ್ ಹೇಳ್ತಾರ, ಅವ್ರು ಯಾರಿಗಾದ್ರೂ ದಾನ ಕೊಡ್ಬೋದಿತ್ತು, ಏನ್ ಬೇಕಾದ್ರೂ ಅವ್ರು ಹೇಳಿದ್ದನ್ನ ಮಾಡ್ಬೇಕಷ್ಟೇ. ಗುರು ಶಿಷ್ಯರ ಸಂಬಂಧ ಅಂತಂದ್ರೆ ಆಗ ಆ ರೀತಿಯಲ್ಲಿ ತನ್ನ ಆಯ್ತು ಬಿಟ್ಟು ಈಗ ಗೋವಿಂದ ರಾಮಾನುಜಾಚಾರ್ಯ ಮತ್ತೆ ವಾಪಸ್ ಬರ್ತಾರೆ. ಬಂದು ಇಲ್ಲಿ ಏನಾಗತ್ತೆ, ಇಲ್ಲಿ ಗೋವಿಂದನಿಗೆ ಅವ್ರ ಗುರುಗಳ ಬಗ್ಗೆನೆ ಚಿಂತೆ ಇರುತ್ತೆ. ಗುರುಗಳಿಗೆ ಟೈಮ್ ತಿಂದ್ರೋ ಇಲ್ವೋ, ಏನ್ ಮಾಡ್ತಿದಾರೆ, ಏನ್ ಅವ್ರು ಸರಿಯಾಗಿ ನೋಡ್ಕೊಂತಾ ಇದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆನೆ ಚಿಂತೆ ಮಾಡ್ತಾ ಇರ್ತಾರೆ. ರಾಮಾನುಜಾಚಾರ್ಯ ಅದನ್ನ ಗಮನಿಸ್ಬಿಟ್ಟು ಹೇಳ್ತಾರೆ, ನೀನು ಗೋವಿಂದ ನೀನು ಹೋಗ್ಬಿಡು, ವಾಪಸ್ ಹೋಗ್ಬಿಡು, ನಿನಗಿಲ್ಲಿ ಮನಸ್ಸಿಲ್ಲ, ನೀನ್ ದೇಹ ಮಾತ್ರ ಇಲ್ಲಿದೆ, ಮನಸ್ಸೆಲ್ಲ ನಿಮ್ ಗುರುಗಳ ಹತ್ರ ಇದೆ. ಸೊ ಹಾಗಾಗಿ ನೀನ್ ವಾಪಸ್ ಹೊಟ್ಟೋಗ್ಬಿಡು, ಅಲ್ಲೇ ಸೇವೆ ಮಾಡ್ಕೊ ಅಂತ ಹೇಳ್ತಾರೆ. ಅವಾಗ ಗೋವಿಂದನ್ಗೂ ತುಂಬಾ ಖುಷಿ ಆಗ್ಬಿಟ್ಟು ವಾಪಸ್ ಹೋಗ್ತಾರೆ. ಹೋದ್ರೆ ಅಲ್ಲಿ ಏನಾಗುತ್ತಂದ್ರೆ ಅವರು ಶ್ರೀಶೈಲ ಪೂರ್ಣರು ನೋಡ್ತಾರೆ, ದೂರದಿಂದ ಬಂದಿದ್ದು ಯಾರು ಹೇಳ್ತಾರೆ, ಗೋವಿಂದ ಬಂದ ಅಂತ. ಅವಾಗ ಶ್ರೀಶೈಲ ಪೂರ್ಣ ಹೇಳ್ತಾರೆ, ಒಂದು ಸಾರಿ ಮಾರಿರುವಂತ ಹಸುವಿಗೆ ನೀರನ್ನ ಕೊಡಬಾರ್ದು ಅಂತಂದ್ರೆ ಒಂದ್ಸರಿ ದಾನವಾಗಿ ಕೊಟ್ಬಿಟ್ಟಿದೀವಿ, ಮತ್ತೆ ಅದಕ್ಕೆ ಏನ್ ಕೊಟ್ರು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರು ಹೇಳ್ತಾರೆ.
ಅದನ್ನ ಈ ಗೋವಿಂದನು ಕೇಳಿಸ್ಕೊಂಡ್ಬಿಟ್ಟು ಅಂತ ಕೇಳಿಸ್ಕೊಂಡ್ಬಿಟ್ಟು ನನ್ನ ಗುರುಗಳು ಇವತ್ತು ಸ್ವೀಕರಿಸೋದಿಲ್ಲ, ರಾಮಾನುಜರಿಗೆ ನಾನು ಹೋಗಿ ನಾನು ಸೇವೆಯನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದು, ಅವ್ರ ಒಂದು ಆಸೆ ಅದೇ ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಕ್ ರಾಮಾನುಜಾಚಾರ್ಯರ ಹತ್ರ ಬರ್ತಾರೆ. ರಾಮಾನುಜಾಚಾರ್ಯ ಹತ್ರ ಬಂದ್ಬಿಟ್ಟು ಅವಾಗ ಹೇಳ್ತಾರೆ, ರಾಮಾನುಜ ನಾನು ಹೋಗಂತ ಹೇಳಿದ್ನಲ್ಲ ಅಂತ. ಇಲ್ಲ ನನ್ ಗುರುಗಳ ಒಂದು ಆಸೆ ಇದೇನೆ, ನಾನು ನಿಮ್ಗೇನೆ ಸೇವೆ ಮಾಡ್ಬೇಕು ಅಂತ. ಸರಿ ಆಯ್ತು, ಇವಾಗ ನೋಡ್ ನಾನು ಹೆಂಗ್ ಸೇವೆ ಮಾಡ್ತೀನಿ ನೋಡು, ಫುಲ್ ಹಾರ್ಟ್ಲಿ ನಾನ್ ಮಾಡ್ತೀನಿ, ಅರ್ಧಂಬರ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಬ್ರು ಚೆನ್ನಾಗಿ ಸೇವೆ ಮಾಡ್ಕೊಂತ ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಹೀಗೆ ಪ್ರಚಾರ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇವರಿಬ್ರು ಪ್ರಚಾರ ಮಾಡ್ತಾರಲ್ವಾ, ಪ್ರಚಾರ ಮಾಡ್ಬೇಕಾದ್ರೆ ರಾಮಾನುಜಾಚಾರ್ಯರು ತನ್ನ ಒಂದು ಜೀವಿತಾವಧಿಯಲ್ಲಿ 12,000 ಗೃಹಸ್ಥರಿಗೆ ದೀಕ್ಷೆಯನ್ನು ಕೊಡ್ತಾರೆ. 12,000 ಜನ ಗೃಹಸ್ಥರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಆಮೇಲೆ 700 ಜನ ಸನ್ಯಾಸಿಗಳಿಗೆ ದೀಕ್ಷೆಯನ್ನು ಕೊಡ್ತಾರೆ. ಆಮೇಲೆ 150 ಜನ ಬ್ರಹ್ಮಚಾರಿಣಿಯರಿಗೆ ಅವರು ದೀಕ್ಷೆಯನ್ನ ಕೊಡ್ತಾರೆ. ಇವ್ರು ಏನಂತಂದ್ರೆ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಾರೆ. ಏನಂತಂದ್ರೆ ಬದಲಾವಣೆ ತಂದಿದ್ದಾರೆ. ಏನಂದ್ರೆ ಆ ದಿನಗಳಲ್ಲಿ ಈಗ ವೈಶ್ಯರಿಗೆ, ಶೂದ್ರರಿಗೆ ಮತ್ತೆ ಸ್ತ್ರೀಯರಿಗೆ ಒಂದು ಸ್ವತಂತ್ರ ಅನ್ನೋದಿರೋದಿಲ್ಲ, ಇಂಡಿಪೆಂಡೆಂಟ್ ಅನ್ನೋದಿರೋದಿಲ್ಲ, ಅವ್ರಿಗೆ ಭಕ್ತಿ ಮಾಡೋದಕ್ಕೂ ಸಹ ಅವಕಾಶ ಇರೋದಿಲ್ಲ. ಅಂತದ್ರಲ್ಲಿ ಇವರು ಆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ರಾಮಾನುಜಾಚಾರ್ಯರು. ಅದರಿಂದ ಇವತ್ತೇನ್ ನಾವು ನೋಡ್ತೀವಲ್ಲ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಈಕ್ವಾಲಿಟಿ ಆಫ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಅದ್ರಿಂದಾನೇ ಏನಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರಲ್ಲೂ ಸಹ ಒಂದು ಸಮಾನತೆಯನ್ನು ತಂದು ಕೊಟ್ಟಿದ್ದಾರೆ. ಅಂತಂದ್ರೆ ಎಲ್ಲರಿಗೂ ಸಹ ಭಗವಂತನನ್ನು ಸೇರುವ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಂತ ಒಂದು ಭೇದ ಭಾವ ಇಲ್ದನೆ ಎಲ್ಲರಿಗೂ ಸಹ ಭಗವಂತನ ಆರಾಧನೆ ಮಾಡಬಹುದು, ಭಗವಂತನನ್ನು ಸೇರ್ಬಹುದು ಅನ್ನೋ ಒಂದು ಈಕ್ವಾಲಿಟಿಯನ್ನ ತಂದಿದ್ದಾರೆ. ಅದರಿಂದ ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯನ್ನ ನೋಡ್ತೀವಲ್ಲ, ಯಾರು ಚಿನ್ನಜಿಯರ್ ಸ್ವಾಮಿ ಅವರು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದಾನೆ ಇಲ್ಲಿ ಇದಕ್ಕೆ ಇನ್ನೊಂದು ಯಾವ ರೀತಿಯಾಗಿ ಸಮಾಜದಲ್ಲಿ ಸಮಾನತೆ ತಂದಿದ್ದಾರೆ, ಎಲ್ಲರಿಗೂ ಭಕ್ತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದು ಪುಷ್ಟಿ ನೀಡುವಂತಹ ಒಂದು ಘಟನೆ ಆಗುತ್ತೆ. ಏನಂತಂದ್ರೆ ಈಗ ಮಹಾಪೂರ್ಣರ ಹತ್ರ ದೀಕ್ಷೆಯನ್ನು ತಗೊಂಡಿದ್ದಾರೆ, ಮತ್ತೆ ಶ್ರೀಶೈಲ ಪೂರ್ಣರ ಹತ್ರ ಮತ್ತೆ ಕಾಂಚಿ ಪೂರ್ಣರ ಹತ್ರ ಅವ್ರು ಶಿಕ್ಷಣ ತಗೊಂಡಿದ್ದಾರೆ. ಈಗ ಮಹಾಪೂರ್ಣರು ಹೇಳ್ತಾರೆ, ಈಗ ನೀನು ಹೋಗಿ ತಿರುಮಂತ್ರವನ್ನ ತಗೋ. ಯಾರ ಹತ್ರ ಅಂತಂದ್ರೆ ಗೋಷ್ಠಿ ಪೂರ್ಣ ಹತ್ರ. ನೀನು ಗೋಷ್ಠಿ ಪೂರ್ಣ ಹತ್ರ ಹೋಗಿ ತಿರುಮಂತ್ರವನ್ನ ತಗೋ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯರಿಗೆ. ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ. ಗೋಷ್ಠಿಪುರ ಹತ್ರ ಹೋಗ್ತಾರೆ. ಗೋಷ್ಠಿಪುರ ಅನ್ನೋ ಒಂದು ಪ್ಲೇಸ್ ಅದು. ಈ ಗೋಷ್ಠಿಪುರ ಅನ್ನೋ ಒಂದು ಪ್ಲೇಸ್ಗೆ ಆ ಹೆಸರು ಹೇಗ್ ಬಂತು ಅಂತಂದ್ರೆ, ಆ ಗೋಷ್ಠಿಪುರ ಅಂತಂದ್ರೆ ಆಗ ದೇವತೆಗಳೆಲ್ಲ ಸಹ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂತಂದ್ರೆ ಈಗ ಹಿರಣ್ಯಕಶಿಪುನ ಯಾವ ರೀತಿಯಾಗಿ ಸಂಹಾರ ಮಾಡೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಚರ್ಚೆಯನ್ನ ಮಾಡೋದ್ರಿಂದ ಅಲ್ಲಿ ಗೋಷ್ಠಿಪುರ ಅಂತ ಬಂತು ಆ ಒಂದು ಊರಿಗೆ ಹೆಸರು. ಈ ರೀತಿಯಾಗಿ ಗೋಷ್ಠಿಪುರದಲ್ಲಿ ಗೋಷ್ಠಿಪೂರ್ಣ ಇರ್ತಾರೆ. ಈ ಗೋಷ್ಠಿಪೂರ್ಣ ಹತ್ರ ಹೋಗಿ ತಿರುಮಂತ್ರವನ್ನ ಸ್ವೀಕಾರ ಮಾಡು ಅಂತ ಹೇಳಿರ್ತಾರಲ್ವಾ, ಅದೇ ರೀತಿಯಾಗಿ ಹೋಗ್ತಾರೆ ರಾಮಾನುಜಾಚಾರ್ಯರು. ಹೋಗ್ಬಿಟ್ಟು ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನಿಮ್ಮನ್ನ ನಾನು ಗುರುವಾಗಿ ಸ್ವೀಕರಿಸ್ತಾ ಇದ್ದೀನಿ, ನನಗೆ ನೀವು ತಿರುಮಂತ್ರವನ್ನ ಕೊಡ್ಬೇಕು, ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಗೋಷ್ಠಿಪೂರ್ಣ ಏನ್ ಹೇಳ್ತಾರೆ, ಈ ದಿನ ಮುಹೂರ್ತ ಚೆನ್ನಾಗಿಲ್ಲ, ನಾಳೆ ಬಾ ಅಂತ ಹೇಳ್ತಾರೆ. ನಾಳೆ ಹೋದ್ರೆ ಇವತ್ತು ಕ್ಲೈಮೇಟ್ ಚೆನ್ನಾಗಿಲ್ಲ, ನಾಳೆ ಬಾ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ದಿನ ಹೋದ್ರೆ ಇವತ್ತು ನನ್ ಮೂಡ್ ಚೆನ್ನಾಗಿಲ್ಲ, ನಾಳೆ ಬಾ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ದಿನ ಹೋದ್ರೆ ಏನೋ ಒಂದು ಪ್ರತಿ ದಿನ ಏನಾದ್ರೂ ಒಂದು ಹೇಳ್ ಕಳ್ಸೋದು. ಇವತ್ ಕ್ಲೈಮೇಟ್ ಚೆನ್ನಾಗಿಲ್ಲ ಅನ್ನೋಂಥದ್ದು ಏನೋ ಒಂದು ಒಟ್ಟಾಗಿ ಹೇಳ್ಬಿಟ್ಟು ಪ್ರತಿ ದಿನನೂ ವಾಪಸ್ ಕಳಿಸ್ತಾ ಇರ್ತಾರೆ. ಫಸ್ಟ್ ನೀನು ಶ್ರೀ ವೈಷ್ಣವನಾಗು ಅಂತ ಹೇಳೋದು. ಈ ರೀತಿಯಾಗಿ 17 ಸಾರಿ ಹೋಗ್ತಾರೆ ರಾಮಾನುಜಾಚಾರ್ಯರು. 17 ಸಾರಿ ಹೋದಾಗ ಅಷ್ಟು ಸರಿ ಹೋದಾಗ್ನು ಸಹ ವಾಪಸ್ ಕಳಿಸ್ತಾರೆ. ಇನ್ನು 18ನೇ ಸಲ ಹೋದಾಗ ಅವ್ರನ್ನ ಕೂರ್ಸ್ಬಿಟ್ಟು ಆಯ್ತು ಅಂತ ಅವ್ರ ಒಂದು ಪೇಶನ್ಸ್ ಅನ್ನ ನೋಡ್ಬಿಟ್ಟು, ಅವರ ಒಂದು ವಿನಯವನ್ನ ನೋಡ್ಬಿಟ್ಟು ಇವ್ರು ಯಾರು ಗೋಷ್ಠಿಪೂರ್ಣ, ನಾನ್ ನಿನ್ಗೆ ದೀಕ್ಷೆಯನ್ನ ಕೊಡ್ತೀನಿ, ತಿರುಮಂತ್ರವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾ ಕೂತ್ಕೋ ಅಂತ ಹೇಳ್ಬಿಟ್ಟು ಅವರ ಒಂದು ಕಿವಿಯಲ್ಲಿ ಈ ತಿರುಮಂತ್ರವನ್ನ ಹೇಳ್ತಾರೆ. ಏನಂತಂದ್ರೆ ಅಷ್ಟಾಕ್ಷರಿ ಮಂತ್ರ, ಓಂ ನಮೋ ನಾರಾಯಣ ಅಂತ ಹೇಳ್ಬಿಟ್ಟು ಅಷ್ಟಾಕ್ಷರಿ ಮಂತ್ರವನ್ನ ಹೇಳ್ತಾರೆ. ಹೇಳ್ತಾ ಒಂದು ಮಾತನ್ನು ಸಹ ಹೇಳ್ತಾರೆ. ಏನಂತಂದ್ರೆ ಈ ಮಂತ್ರ ಏನಿದೆಯಲ್ಲ ತುಂಬಾ ಪವರ್ಫುಲ್ ಆದಂತಹ ಒಂದು ಮಂತ್ರ ಇದೆ. ಯಾರು ಈ ಮಂತ್ರವನ್ನ ಪ್ರತಿದಿನ ಜಪಿಸ್ತಾರೋ ಅವರು ಖಂಡಿತವಾಗಿ ವೈಕುಂಠಕ್ಕೆ ಹೋಗ್ತಾರೆ, ಅವರು ಮುಕ್ತಿಯನ್ನ ಪಡಿತಾರೆ ಅಂತ ಹೇಳ್ತಾರೆ. ಅವಾಗ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು
ತಗೊಂಡು ಆ ಒಂದು ಮಂತ್ರವನ್ನ ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅಲ್ಲಿ ದಿನಾ ನೋಡ್ತಾ ಇರ್ತಾರೆ ಜನ, ಇಷ್ಟು ಸರಿ ಬಂದಿದಾರಲ್ವಾ. ಅಲ್ಲಿರುವವರೆಲ್ಲಾನು ಸಹ ನೋಡಿರ್ತಾರೆ ರಾಮಾನುಜಾಚಾರ್ಯನ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಅದ್ರಲ್ಲಿ ಒಬ್ರು ಹೇಳ್ತಾರೆ ಏನಂತಂದ್ರೆ, ಅಲ್ಲ ನಿಮ್ಗೆ ನೀವು ಎಷ್ಟು ಶ್ರೇಷ್ಠವಾದಂತ ಭಕ್ತರು, ಎಷ್ಟು ಗ್ರೇಟ್ ಆಗಿದ್ರಿ ನೀವು. ನಿಮ್ಮಂತ ದೊಡ್ಡ ವ್ಯಕ್ತಿಗಳಿಗೆ ಈ ಒಂದು ಮಂತ್ರವನ್ನ ತಗೊಳಕ್ಕೆ ಇಷ್ಟು ಕಷ್ಟಪಟ್ಟಿದ್ರಿ ನೀವು. ಇನ್ನು ನಾವು ಸಾಧಾರಣ ಮನುಷ್ಯರು, ನಾವು ಸಾಧಾರಣ ಮನುಷ್ಯರು, ನಮ್ಗೆ ನಮ್ಗಿನ್ ಯಾವತ್ತೂ ಈ ಮಂತ್ರ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸಿಗೋದಿಲ್ವೇನೋ ಅಂತ ಈ ರೀತಿಯಾಗಿ ಒಬ್ರು ಹೇಳ್ತಾರೆ ಅದ್ರಲ್ಲಿ. ಅವಾಗ ಸಿಗೋದಿಲ್ಲ, ನಾವು ವೈಕುಂಠಕ್ಕೆ ಹೋಗಕ್ ಆಗೋದೇ ಇಲ್ಲೇನೋ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ಯೋಚನೆ ಮಾಡ್ತಾರೆ, ಹೌದಲ್ವಾ, ನಿಜ ಅಲ್ವಾ, ಈ ಮಂತ್ರವನ್ನ ಇವ್ರಿಗೆಲ್ಲರಿಗೂ ಸಹ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವ್ರು ಕೊಟ್ರೆ ಇವ್ರು ಸಹ ಭಗವದ್ಧಾಮಕ್ಕೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಗೋಪುರ ಅಲ್ಲ, ಅದು ಒಂದು ಸ್ಟ್ಯಾಚು. ಆ ಸ್ಟ್ಯಾಚು 3rd ಫ್ಲೋರ್ ಅಲ್ಲಿ ಇರ್ತದೆ. 3rd ಫ್ಲೋರ್ ಮೇಲೆ ಹತ್ಬಿಟ್ಟು, ಅಲ್ಲಿ ಸ್ಟೆಪ್ಸ್ ಇರ್ತವೆ ಚಿಕ್ಕದಾಗಿ, ಆ ಸ್ಟೆಪ್ಸ್ ಹತ್ಬಿಟ್ಟು ರಾಮಾನುಜಾಚಾರ್ಯರು ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಕರೀತಾರೆ, ಬನ್ನಿ ಬನ್ನಿ ಇಲ್ಲಿ ಅಂತಂದಾಗ ಎಲ್ಲರೂ ಸಹ ಬರ್ತಾರೆ. ಏನು ಹೇಳ್ತಾ ಇದಾರಲ್ಲ ಅಂತ ಬಂದ್ಬಿಟ್ಟು ಎಲ್ಲರೂ ಬರ್ತಾರೆ. ಅದು ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಮಂತ್ರವಿದೆ, ಈ ಮಂತ್ರ ಹೇಳಿದ್ರೆ ನೀವು ಎಲ್ಲರೂ ಸಹ ತಿರುಗಿ ವೈಕುಂಠಕ್ಕೆ ಹೋಗ್ತೀರಾ, ವೈಕುಂಠಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು, ಈಗ ನಾನು ಈ ಮಂತ್ರವನ್ನ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಇದನ್ನ ಈ ಗೋಷ್ಠಿ ಪೂರ್ಣ ಕೇಳಿಸ್ಕೊಂತಾರೆ. ಗೋಷ್ಠಿ ಪೂರ್ಣ ಕೇಳಿಸ್ಕೊಂಡು ಓಡಿ ಬರ್ತಾರೆ. ನೀನೇನ್ ಮೂರ್ಖ ಇದೀಯಾ, ನಿನ್ಗೆ ಇದನ್ನ ಹೇಳ್ಬಾರ್ದು, ಬಹಿರಂಗವಾಗಿ ಎಲ್ಲೂ ಹೇಳ್ಬಾರ್ದು ಅಂತ ಹೇಳಿಲ್ಲ, ಅದಕ್ಕೆ ಒಂದು ಅರ್ಹತೆ ಅನ್ನೋದಿರ್ತದೆ. ಈ ರೀತಿಯಾಗಿ ಹೇಳ್ತಿದೀಯಲ್ಲ, ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ಹೇಳ್ತಾರೆ, ಹೌದಾ ಗುರುಗಳೇ, ನಾನ್ ನರಕಕ್ಕೆ ಹೋಗ್ತೀನಾ ಅಂತ ಹೇಳ್ತಾರೆ. ಹೌದು, ನರಕಕ್ಕೆ ಹೋಗ್ತೀಯಾ ಅಂತಂದ್ರೆ ಅವ್ರು ದಂಡವತ್ ಪ್ರಣಾಮ ಮಾಡಿ, ಅಲ್ಲ ಗುರುಗಳೇ, ನೀವೇ ಮತ್ತೆ ಹೇಳಿದ್ರಲ್ಲ, ಈ ಮಂತ್ರವನ್ನ ಯಾರು ಹೇಳ್ತಾರೋ ಅವ್ರು ವೈಕುಂಠಕ್ಕೆ ಹೋಗ್ತಾರೆ, ಅವ್ರು ಮುಕ್ತಿ ಸಿಗುತ್ತೆ ಅಂತ. ನಾನು ಒಬ್ಬನೇ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಇವ್ರೆಲ್ಲರೂ ಸಹ ವೈಕುಂಠಕ್ಕೆ ಹೋಗ್ತಾರಲ್ಲ, ನಾನು ಒಬ್ಬನೇ ನರಕಕ್ಕೆ ಹೋಗೋದ್ರಿಂದ ಏನ್ ಪರವಾಗಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಅವಾಗ ಈ ಗೋಷ್ಠಿ ಪೂರ್ಣಿಗೆ ಅನಿಸುತ್ತೆ ಏನಂತಂದ್ರೆ, ನಿಜವಾದಂತ ವೈಷ್ಣವ ಅಂತಂದ್ರೆ ಹೀಗಿರ್ಬೇಕು. ಎಲ್ಲರಿಗೋಸ್ಕರ ಏನೋ ಮಾಡ್ಬೇಕು, ಎಲ್ಲರಿಗೂ ಸಹಾಯ ಮಾಡ್ಬೇಕು ಮತ್ತೆ ನಾನೊಬ್ಬನೇ ಭಗವದ್ಧಾಮಕ್ಕೆ ಹೋಗೋದಲ್ದೇನೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆಯಲ್ಲ, ಮತ್ತೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನುವಂಥದ್ದು, ಇದು ನಿಜವಾದ ವೈಷ್ಣವ ಅಂತಂದ್ರೆ, ನಿಜವಾದ ಗುರು ಅಂತಂದ್ರೆ ಹೀಗೆ ಇರ್ಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಅವ್ರಿಗೆ ನಾನಲ್ಲ ಗುರು, ನೀನೇ ಗುರು, ನಿಜವಾದ ಗುರು ನೀನೇ ಅಂತ ಹೇಳ್ಬಿಟ್ಟು ಅಲ್ಲಿ ಗೋಷ್ಠಿ ಪೂರ್ಣ ಪ್ರಣಾಮ ಮಾಡ್ತಾರೆ. ನಾವು ನಿನ್ನೆ ನೋಡಿದ್ವಿ, ನಮ್ಮ ಗುರು ಮಹಾರಾಜರು ಸಹ ಅವ್ರಿಗೆ ಎಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ನೋಡಿ, ಮಾಯಾಪುರದಿಂದ ಇಲ್ಲಿಗೆ ಮಧುರೈಗೆ ಬಂದು ಎಲ್ಲರಿಗೂ ಸಹ ದೀಕ್ಷೆಯನ್ನ ಕೊಡ್ತಾ ಇದಾರೆ, ಸಫಾರಿ ಮಾಡಿ ಎಷ್ಟೆಷ್ಟು ಊರುಗಳಂತಿರ್ವಿ. ನಿಜವಾದ ಗುರುಗಳಂತಂದ್ರೆ ಅವ್ರಿಗೆ ಆ ಒಂದು ಕಂಪ್ಯಾಷನ್ ಇರುತ್ತೆ, ಆ ಒಂದು ಕರುಣೆ ಇರುತ್ತೆ. ಇಲ್ಲಿ ರಾಮಾನುಜಾಚಾರ್ಯಲ್ಲೂ ಸಹ ಆ ಒಂದು ಕರುಣೆ ಇತ್ತು. ಎಲ್ಲರಿಗೂ ಸಹ ಉದ್ಧಾರ ಮಾಡ್ಬೇಕು ಅಂತ. ನಮ್ ಗುರು ಮಹಾರಾಜರು ಸಹ ಎಷ್ಟೊಂದು ಆ ಪರಿಸ್ಥಿತಿಯಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ಎಲ್ಲಾರ್ನೂ ಉದ್ಧಾರ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದಾರೆ ಅಲ್ವಾ. ನಾವು ಏನಾದ್ರೂ ಸ್ವಲ್ಪ ಜರ್ನಿ ಮಾಡಿ ಬಂದ್ರೆ ಸುಸ್ತು ಅಂತ ಒಂದ್ 2-3 ದಿನ ರೆಸ್ಟ್ ಮಾಡ್ತೀವಿ ಅಲ್ವಾ. ಗುರು ಮಹಾರಾಜರು ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ. ಹೀಗೆ ಗುರುಗಳಂತಂದ್ರೆ ಈ ರೀತಿಯಾದಂತ ಒಂದು ಕರುಣೆ ಭಾವ, ವೈಷ್ಣವರಂತಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಗುಣ ಅವರಲ್ಲಿ ಇರುತ್ತೆ, ನಿಜವಾದ ವೈಷ್ಣವರಲ್ಲಿ, ಗುರುಗಳಲ್ಲಿ ಅಂತ ನಾವಿಲ್ಲಿ ತಿಳ್ಕೊಬಹುದು. ಇದಕ್ಕೆ ರಾಮಾನುಜಾಚಾರ್ಯ ಇದೆಲ್ಲ ಎಲ್ಲರಿಗೂ ಪ್ರಚಾರ ಮಾಡಿದ್ರಲ್ಲ, ಅದರಿಂದಾನೇ ಈಕ್ವಾಲಿಟಿ ಆಫ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಅದನ್ನ ಸ್ಥಾಪನೆ ಮಾಡಿರುವಂತದ್ದು ಅಂತ ನಾವಿಲ್ಲಿ ತಿಳ್ಕೊಬಹುದು. ಏನಂತಂದ್ರೆ ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಅನ್ನೋದನ್ನ ಇಲ್ಲಿ ನಮ್ಗೆ ರಾಮಾನುಜಾಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಈಗ ಒಂದ್ ಫುಲ್ಫಿಲ್ ಆಗ್ತಾ ಇದೆ. ಏನಂತಂದ್ರೆ ಯಮುನಾಚಾರ್ಯರು 3 ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಒಂದು ಫುಲ್ಫಿಲ್ ಆಗ್ತಾ ಇದೆ. ಏನಂತಂದ್ರೆ ಎಲ್ಲರಿಗೂ ಸಹ ಪ್ರಚಾರ ಆಗ್ತಾ ಇದೆ, ಎಲ್ಲರನ್ನು ಭಕ್ತರನ್ನಾಗಿ ಮಾಡ್ತಾ ಇದಾರೆ ರಾಮಾನುಜಾಚಾರ್ಯರು. ಇದು ನಿರಂತರವಾಗಿ ನಡೀತಾ ಇರುವಂತದ್ದು ಅಲ್ವಾ. ಇದು ಇಷ್ಟಕ್ಕೆ ಅಂತ ಎಂಟಲ್ಲ, ಇದು ನಿರಂತರವಾಗಿ ನಡೀತಾ ಇರ್ತದೆ, ಎಲ್ಲರನ್ನು ಭಕ್ತರನ್ನಾಗಿ ಮಾಡುವಂತದ್ದು. ಆಮೇಲೆ ಇನ್ನೊಂದ್ 2ನೇದು ಏನಂತಂದ್ರೆ, ಈಗ ಕುರೇಶ ಎಲ್ಲರಿಗೂ ಗೊತ್ತಲ್ವಾ, ರಾಮಾನುಜಾಚಾರ್ಯ ಶಿಷ್ಯರು, ತುಂಬಾ ಶುದ್ಧ ಭಕ್ತರು, ರಾಮಾನುಜಾಚಾರ್ಯ ಫೇವ್ರೆಟ್ ಶಿಷ್ಯರು ಸಹ ಇವರು ಕುರೇಶ ಅಂತ
ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕುರೇಶ ಅಂತಂದ್ರೆ, ಕುರೇಶ ಅಂತ ಅವ್ರಿಗೆ ಹೆಸರು ಹೆಂಗ್ ಬಂತಂದ್ರೆ, ಕುರಾ ಅನ್ನುವಂತ ಒಂದು ಪ್ರದೇಶಕ್ಕೆ ಅವರು ಜಮೀನ್ದಾರರಾಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕುರೇಶ ಅಂತ ಹೇಳ್ತಾರೆ. ಇವ್ರು ಬಹಳ ಶ್ರೀಮಂತರು, ಆಗರ್ಭ ಶ್ರೀಮಂತರಾಗಿರ್ತಾರೆ. ಇವ್ರ ಹೆಂಡತಿ ಏನಂತಂದ್ರೆ ಆಂಡಾಳ್ ಅಂತ. ಆಂಡಾಳ್ ಅಂತ ಅವರು ಹೆಂಗಂತಂದ್ರೆ ಪ್ರತಿ ದಿನಾನು ಸಹ ಇವ್ರಿಗೆ ಎಷ್ಟು ಇದಿರ್ತದಂದ್ರೆ, ಎಷ್ಟು ಶ್ರೀಮಂತಿಕೆ ಅಂತಂದ್ರೆ, ಪ್ರತಿ ದಿನ ಇವ್ರು ಒಂದು ಕೆಲಸ ಏನಂತಂದ್ರೆ ದಿನಾಲು ಸಹ ಇವ್ರು ಎಲ್ಲರಿಗೂ ದಾನ ಕೊಡುವಂತದ್ದು. ಎಲ್ಲಿಗಂತಂದ್ರೆ ಮಧ್ಯರಾತ್ರಿವರೆಗೂ ಸಹ ಇವ್ರು ದಾನ ಕೊಡ್ತಾ ಇರ್ತಾರೆ. ಹೇಗೆ ಅಂತಂದ್ರೆ ಅವರ ಒಂದು ಗೇಟ್ ಬೆಳಿಗ್ಗೆ ಓಪನ್ ಆಗುತ್ತೆ, ಆ ದೊಡ್ಡ ಗೇಟ್, ಕ್ರಾಸ್ ಗೇಟ್ಗಳು ಬೆಳಿಗ್ಗೆ ಓಪನ್ ಆದ್ರೆ ಮತ್ತೆ ಅದು ಕ್ಲೋಸ್ ಆಗುವಂತದ್ದು ಮಧ್ಯರಾತ್ರಿ. ಯಾವಾಗ್ಲೂ ಈ ದಾನ ಕೊಡ್ತಾನೆ ಇರ್ತಾರೆ, ಬಂದವ್ರಿಗೆಲ್ಲ ದಾನ ಇಲ್ಲ ಅಂತ ದಾನ ಮಾಡ್ತಾ ಇರ್ತಾರೆ ಈ ಕುರೇಶ್ ಮತ್ತೆ ಅವ್ರ ಹೆಂಡತಿ. ಅಷ್ಟು ಶ್ರೀಮಂತರು. ಆಮೇಲೆ ಒಂದಿನ ಏನಾಗುತ್ತಂದ್ರೆ, ಈ ಗೇಟ್ ಕ್ಲೋಸ್ ಮಾಡ್ಬೇಕಾದ್ರೆ ಗೀ ಅಂತ ಸೌಂಡ್ ಬರುವಂತದ್ದು, ಹಾಕ್ಬೇಕಾದ್ರೆ ಓಪನ್ ಮಾಡ್ಬೇಕಾದ್ರೆ ಗೀ ಅಂತ ಸೌಂಡ್ ಬರುವಂತದ್ದು. ಬ್ರಾಸ್ ಗೇಟ್ಗಳು ದೊಡ್ಡ ದೊಡ್ಡವಲ್ಲ. ಒಂದಿನ ಏನಾಗುತ್ತೆ, ಈ ಸೌಂಡ್ ಮಧ್ಯರಾತ್ರಿಯಲ್ಲಿ ವರದರಾಜ ಸ್ವಾಮಿ ಲಕ್ಷ್ಮೀ ದೇವಿ ಕೇಳಿಸ್ಕೊಂತಾರೆ. ಅವಾಗ ಲಕ್ಷ್ಮೀ ದೇವಿ ವರದರಾಜ ಸ್ವಾಮಿ ಹತ್ರ ಕೇಳ್ತಾ ಇದಾರೆ, ಏನ್ ಸ್ವಾಮಿ ಸೌಂಡು ಅಂತ ಲಕ್ಷ್ಮೀ ದೇವಿ ಕೇಳ್ತಾ ಇದಾರೆ. ಅವಾಗ ಸ್ವಾಮಿ ಹೇಳ್ತಾರೆ, ನಿನಗ್ ಗೊತ್ತಿಲ್ವಾ, ಇವಾಗ ಕುರೇಶನ್ ದಾನ ಕೊಡುವಂತದ್ದು ಮುಗೀತು ಇವಾಗ ಅಂತ. ಅವಾಗ ಲಕ್ಷ್ಮೀ ದೇವಿ ಅಂತಾರೆ, ಓ ಹೌದಾ, ಇಷ್ಟೊತ್ತು ಗಂಟ ಈಗ ಮಧ್ಯರಾತ್ರಿ ಆಗಿದೆಲ್ಲ ಸ್ವಾಮಿ. ಹೌದು, ಇಷ್ಟೊತ್ತು ಗಂಟ ಅವ್ರು ಯಾರೆಲ್ಲ ಬರ್ತಾರ ಅವ್ರು ಕೊಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಓ ಅಷ್ಟೊಂದು ಚೆನ್ನಾಗಿ ಇವ್ರು ಮಾಡ್ತಾ ಇದಾರೆ, ಎಷ್ಟು ಶುದ್ಧ ಭಕ್ತರಿದ್ದಾರೆ ಇವ್ರು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿಗೆ, ಇಂತ ಒಬ್ಬ ಭಕ್ತನನ್ನ ನಾನು ನೋಡ್ಬೇಕು ಅಂತ ಹೇಳ್ತಾರೆ. ನೋಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಈಗ ಯಾರು ಪೂಜಾರಿ ಬಂದಿರ್ತಾರಲ್ಲ ಸೇವೆಯನ್ನ ಮಾಡ್ಲಿಕ್ಕೆ, ಆಗ ಬಂದಾಗ ಅಲ್ಲಿ ಆ ಪೂಜಾರಿಗೆ ಹೇಳ್ತಾರೆ, ಲಕ್ಷ್ಮೀ ದೇವಿ ಹೇಳ್ತಾರೆ, ನಾನು ಕುರೇಶನ್ ನೋಡ್ಬೇಕಂತಿದೀನಿ, ಕರ್ಕೊಂಬಾ ಅಂತ ಹೋಗಿ. ಸರಿ ಅಂತ ಹೇಳ್ಬಿಟ್ಟು ಈ ಪೂಜಾರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಓಡಿ ಓಡಿ ಹೋಗ್ತಾರೆ ಕುರೇಶನ್ ಹತ್ರ. ಹೋಗ್ಬಿಟ್ಟು ಅದು ನೋಡು ಕುರೇಶನಿನ್ನ ಲಕ್ಷ್ಮೀ ದೇವಿ ಕರಿತಾ ಇದಾರೆ, ಅಮ್ಮವಾರು ಕರಿತಾ ಇದಾರೆ, ಬಾ ಹೋಗೋಣ ಅಂತ. ಇವತ್ತು ಕುರೇಶಿಗೆ ಶಾಕ್ ಆಗುತ್ತೆ. ನನ್ ಯಾಕೆ ಅಮ್ಮವಾರು ಕರಿತಾ ಇದಾರೆ ಅಂತಂದ್ರೆ, ಏನಿಲ್ಲ ನಿನ್ನದು ಮಧ್ಯರಾತ್ರಿಯಲ್ಲಿ ಒಂದು ಗೇಟ್ ಸೌಂಡ್ ಆಯ್ತಲ್ಲ, ಅದನ್ನ ಕೇಳಿಸ್ಕೊಂಡಿದ್ದಾರೆ ಅವರು. ಹೌದಾ, ನನ್ನ ಒಂದು ಗೇಟ್ ಸೌಂಡ್ ಅವ್ರಿಗೆ ಡಿಸ್ಟರ್ಬ್ ಆಯ್ತಾ, ನನಗೆಂತ ಒಂದು ಬುದ್ಧಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈಕೊಂತ ಇದಾರೆ. ನಾನ್ ಇನ್ನೇನ್ ಅವ್ರಿಗೆ ಮುಖ ತೋರಿಸ್ಬೇಕು, ಅಂತ ಡಿಸ್ಟರ್ಬ್ ಮಾಡ್ಬಿಟ್ಟಿದೀನಿ ನಾನು. ನಾನೇನಂತ ಅವ್ರಿಗೆ ಮುಖ ತೋರಿಸ್ಬೇಕು, ನನ್ಗೆ ಎಷ್ಟು ಅಹಂಕಾರ ಬಂದ್ಬಿಟ್ಟಿದೆ. ಅವ್ರು ನನ್ಗೆ ಏನೋ ಒಂದು ಪಾಠವನ್ನ ಕಲಿಸ್ತಾ ಇದಾರೆ. ನೀನ್ ಇಷ್ಟೊಂದು ಏನು ದಾನ ಧರ್ಮಗಳನ್ನ ಮಾಡ್ತಿದೀಯಲ್ಲ, ನಿನ್ಗೆ ಇಷ್ಟೊಂದು ಅಹಂಕಾರ ಇದೆ ಅಂತ. ಅವಾಗ ಇವ್ರು ಹೇಳ್ತಾರೆ ಪೂಜಾರಿ, ಇಲ್ಲಪ್ಪ, ನಿನ್ಗೇನು ಆ ರೀತಿಯನ್ನು ಹೇಳ್ತಾ ಇಲ್ಲ, ಹೊಗಳ್ತಾ ಇದ್ರೆ ಅವ್ರು, ನೀನ್ ಎಷ್ಟು ಚೆನ್ನಾಗಿ ದಾನ ಎಲ್ಲಾ ಮಾಡ್ತಿದೀಯ ಅಂತ ಇವ್ರು ಹೇಳ್ತಾರೆ. ಅವಾಗ ಲಕ್ಷ್ಮೀ ದೇವಿ ನನ್ನ ಹೊಗಳೋದ ಅವ್ರು ಸಾಕ್ಷಾತ್ ಲಕ್ಷ್ಮೀ ದೇವಿ ಅವ್ರ ಸಂಪತ್ತಲ್ಲಿ ನನ್ನ ಸಂಪತ್ತಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನನಗೆ ತುಂಬಾ ಅಹಂಕಾರ ಬಂದಿದೆ ಅಂತ ಅವ್ರೇನೋ ನನಗೇನೋ ಒಂದು ಪಾಠವನ್ನ ಕಲಿಸ್ತಾ ಇದಾರೆ. ನನ್ಗಂತೂ ಇದರಿಂದ ಒಂದು ರಿಯಲೈಸೇಷನ್ ಆಗಿದೆ. ಏನಂತಂದ್ರೆ ನನ್ಗೆ ಇವಾಗ ಒಬ್ರು ಗುರು ಬೇಕು. ಇಲ್ಲ ಅಂತಂದ್ರೆ ಅದರಿಂದ ನನ್ಗೆ ಅಹಂಕಾರ ಬರುತ್ತೆ, ಈ ಒಂದು ಹಣದಿಂದ ಅಹಂಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತಕ್ಷಣನೇ ಎಲ್ಲಾನು ಸಹ ಅವರೆಲ್ಲ ದಾನ ಎಲ್ಲವನ್ನು ಸಹ ಕೊಟ್ಬಿಡ್ತಾರೆ. ಅವರಲ್ಲಿರುವಂತ ಒಂದು ಸಂಪತ್ತನ್ನು ಎಲ್ಲಾನು ಸಹ ದಾನ ಮಾಡ್ಬಿಟ್ಟು ಈಗ ಏನ್ ಮಾಡ್ತಾರೆ, ಶ್ರೀರಂಗಂಗೆ ಹೋಗ್ತಾರೆ. ಅಲ್ಲಿ ರಾಮಾನುಜಾಚಾರ್ಯ ದೀಕ್ಷೆ ತಗೋಬೇಕು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ವರದರಾಜ ಸ್ವಾಮಿ ಹತ್ರ ಹೋಗೋದಿಲ್ಲ. ಯಾಕೆಂತಂದ್ರೆ ನನ್ಗೆ ಅಷ್ಟು ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೋಗೋದೇ ಇಲ್ಲ. ಅವ್ರು ತಪ್ಪಿಸ್ಕೊಂಡು ಓಡೋಗ್ತಾರೆ. ಶ್ರೀರಂಗಂಗೆ ಹೋಗ್ಬೇಕು. ಇಬ್ರು ಗಂಡ ಹೆಂಡತಿ, ಇನ್ನೇನ್ ಬಾ ಹೋಗೋಣ, ಈ ದಾನ ಧರ್ಮಗಳೆಲ್ಲ ಸಾಕು, ಇನ್ನು ಭಕ್ತಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕುರೇಶನ ಹೆಂಡತಿ ಎಲ್ಲಾನು ಸಹ ದಾನ ಮಾಡಿ ಇನ್ನ ಶ್ರೀರಂಗಂಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಕಾಡಲ್ಲಿ ಹೋಗ್ಬೇಕಾದ್ರೆ ಈ ಕುರೇಶನ ಹೆಂಡತಿ ಹೇಳ್ತಾರೆ ಏನಂತಂದ್ರೆ, ನನ್ಗೆ ಭಯ ಆಗ್ತಾ ಇದೆ ಅಂತ. ಭಯ ಆಗ್ತಾ ಇದೆ ಅಂತಂದ್ರೆ ಕುರೇಶ್ ಹೇಳ್ತಾರೆ, ಯಾಕೆ ಭಯ ಆಗ್ತಾ ಇದೆ ನಿನ್ಗೆ? ಹಂಗಾದ್ರೆ ನೀನ್ ಏನೋ ಒಂದು ಬೆಲೆ ಬಾಳುವಂತ ಒಂದು ಏನೋ ವಸ್ತು ತಂದಿರ್ಬೇಕು ಅಂತ ಹೇಳ್ತಾರೆ. ಆವಾಗ ಹೌದು ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಒಂದು ಬಂಗಾರದ್ದು ಬಟ್ಲ ತಂದಿರ್ತಾರೆ. ಇದನ್ನ ಯಾಕೆ ತಂದಿದೀಯ ಅಂತಂದ್ರೆ, ಮತ್ತೆ ನಿಮ್ಗೆ ಇದ್ರಲ್ಲೇ ಅಲ್ವಾ ನೀವು ಪ್ರಸಾದ ತಗೊಳ್ಳುವಂತದ್ದು, ಸೊ ಹಾಗಾಗಿ ನಾನು ಇದನ್ನ ತಂದಿದ್ದೀನಿ, ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು. ಅಯ್ಯೋ ಕೊಡು ಅಂತ ಹೇಳ್ಬಿಟ್ಟು ಇದನ್ನ ಬಿಸಾಕ್ಬಿಡ್ತಾರೆ. ಬಿಸಾಕಿ, ನೋಡಿ ಇವಾಗ ನಮ್ಮ ಹತ್ರ ಏನ್ ಇಲ್ವಲ್ಲ, ಈಗ ನಮ್ಗೇನು ಭಯ ಏನಿಲ್ಲ, ಬಾ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಇಬ್ರು
ಹೋಗ್ತಾರೆ. ಹೋಗ್ಬೇಕಾದ್ರೆ ಇನ್ನೇನು ಶ್ರೀರಂಗಂ ಹತ್ರ ಬಂತು. ತುಂಬಾ ದಿನಗಳಾಗ್ಬಿಟ್ಟಿದೆ, ಇವ್ರಿಗೆ ತುಂಬಾ ಹೊಟ್ಟೆ ಬೇರೆ ಹಸಿವಾಗ್ಬಿಟ್ಟಿದೆ. ಇನ್ ಶ್ರೀರಂಗಂ ಹತ್ರ ಬಂತು. ಅಲ್ಲಿ ಗಂಟೆ ಸೌಂಡ್ ಕೇಳ್ತಾ ಇದೆ ಪ್ರಸಾದದ್ದು. ಅಂದ್ರೆ ಸ್ವಾಮಿಗೆ ನೈವೇದ್ಯ ಆಗ್ತಾ ಇದೆ ಮಧ್ಯಾಹ್ನ. ಅದು ಗಂಟೆ ಸೌಂಡ್ ಕೇಳಿಸ್ತಾ ಇದೆ. ಅವಾಗ ಇವ್ರ ಆಂಡಾಳ್ ಅನ್ಕೊಂತಾರೆ, ಕುರೇಶನ ಹೆಂಡತಿ ಅನ್ಕೊಂತಾರೆ ಏನಂತಂದ್ರೆ, ನೀನೇನೋ ಅಲ್ಲಿ ಪಂಚಪರಮಾನ್ನ ಭಕ್ಷ್ಯಗಳನ್ನೆಲ್ಲ ಚೆನ್ನಾಗಿ ಸ್ವೀಕಾರ ಮಾಡಿ, ನನ್ನ ಗಂಡ ಇಲ್ಲಿ ಭಕ್ತ, ನನ್ನ ಗಂಡ ಭಕ್ತ ಇಲ್ಲೇನೋ ಉಪವಾಸ ಇರುವಂತದ್ದು ಏನೋ ಹೇಳ್ತಾರೆ. ಭಕ್ತರನ್ನ ಭಗವಂತ ಭಕ್ತರನ್ನ ನೋಡ್ಕೊಳ್ತಾರೆ ಅಂತ. ಎಲ್ಲಿ ನೋಡ್ಕೊಳ್ತಾನೋ ಏನೋ ಅಂತ ಈ ರೀತಿಯಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಂತಾರೆ ಇವ್ರು. ಸುರೇಶನ ಹೆಂಡತಿ. ಯಾಕಂದ್ರೆ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿರ್ತದೆ ಅವ್ರಿಗೆ. ಅವಾಗ ಅಷ್ಟ್ರಲ್ಲೇ ಯಾರೋ ಒಬ್ರು ಬರ್ತಾರೆ. ಒಬ್ರು ಓಡಿ ಬಂದ್ಬಿಟ್ಟು, ಅವಾಗ ಸ್ವಾಮಿ ನಿಮ್ಗೆ ಈ ಪ್ರಸಾದವನ್ನ ಕೊಟ್ಟಿದ್ದಾರೆ, ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕುರೇಶನ ಹೆಂಡತಿ ಕಡೆ ನೋಡ್ತಾರೆ ಇವ್ರು. ಕುರೇಶ ಅವ್ರ ಹೆಂಡತಿ ಕಡೆ ನೋಡ್ಬಿಟ್ಟು, ಏನಂದೆ ನೀನ್ ಇವಾಗ? ಸ್ವಾಮಿ ನೋಡ್ಕೊಂತಾರೋ ಇಲ್ಲೋ ಅಂತ ಅಲ್ವಾ ಅಂತ ಹೇಳಿದೆ ನೀನು ಅಲ್ವಾ ಅಂತಂದಾಗ, ಅವಾಗ ಅವ್ರ ಹೆಂಡತಿ ಹೇಳ್ತಾರೆ, ಜಸ್ಟ್ ನನ್ಗೊಂದು ಆಲೋಚನೆ ಬಂತು. ಅವ್ರು ತಿಂತಿದ್ದಾರಲ್ವಾ, ನಮ್ಗೆ ಪ್ರಸಾದ ಇಲ್ಲ ಅಂತ. ಆಗ ಆ ರೀತಿಯಾಗಿ ನಾನು ಯೋಚನೆ ಮಾಡ್ದೆ, ನಾವು ತುಂಬಾ ದಿನಗಳಾಗಿತ್ತಲ್ವಾ ನಾವು ಪ್ರಸಾದ ಸ್ವೀಕಾರ ಮಾಡಿರ್ಲಿಲ್ಲ ಅಂತ. ಅವಾಗ ಕುರೇಶ್ ಹೇಳ್ತಾರೆ, ನನ್ಗೊಂದು ಅರ್ಥ ಆಗ್ತಿಲ್ಲ, ಏನು ಭಗವಂತನಿಗೆ ನಾವು ಸೇವೆ ಮಾಡ್ಬೇಕಾ ಇಲ್ಲ ಸ್ವಾಮಿ ನಮ್ಗೆ ಸೇವೆ ಮಾಡ್ಬೇಕಾ ಅಂತ. ಅವಾಗ ಆಯ್ತು ಕ್ಷಮಿಸಿ, ನನ್ಗೆ ತಪ್ಪಾಯ್ತು ಅಂತ ಹೇಳ್ತಾರೆ ಅವ್ರ ಹೆಂಡತಿ. ಹೇಳ್ಬಿಟ್ಟು, ಆಯ್ತು ಬಾ ಇವಾಗ ಈ ಪ್ರಸಾದವನ್ನ ಸ್ವೀಕಾರ ಮಾಡು ಅಂತ ಹೇಳ್ಬಿಟ್ಟು ಇಬ್ರು ಆ ಪ್ರಸಾದವನ್ನ ತಗೊಂತಾರೆ. ಅವಾಗ ಪ್ರಸಾದವನ್ನ ತಗೊಂಡಾಗ ಇವ್ರಿಗೆ ಕನ್ಸೀವ್ ಆಗುತ್ತೆ, ಅಂದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಇವ್ರು ಕುರೇಶ್ ಹೆಂಡತಿ. ಯಾಕಂದ್ರೆ ಅದು ಭಗವಂತನ ಒಂದು ಕೃಪೆ ಅಲ್ವಾ, ಅದರಿಂದ ಅವರು ಕನ್ಸೀವ್ ಆಗ್ತಾರೆ. ಅವಾಗ ಅವ್ರಿಗೆ ಇಬ್ರು ಗಂಡ್ಮಕ್ಳು ಹುಡ್ತಾರೆ. ಗಂಡ್ಮಕ್ಳು ಹುಟ್ಟಿದಾಗ ರಾಮಾನುಜಾಚಾರ್ಯರು ಅವ್ರಿಗೆ ಪರಾಶರ ಮತ್ತೆ ವೇದವ್ಯಾಸ ಅಂತ ಹೆಸರಿಡ್ತಾರೆ. ಅಂದ್ರೆ ನಾನು ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀನಿ, ಫಾಸ್ಟ್ ಫಾರ್ವರ್ಡ್ ಆಗಿ. ಏನಂತಂದ್ರೆ, ಅಂದ್ರೆ ಮುಂದೆ ನಡೆಯುವಂತದ್ದು ಹೇಳಿದೀನಿ. ಈಗ ಈ ರೀತಿಯಾಗಿ ಇಲ್ಲಿ 2ನೇದು ಕಂಪ್ಲೀಟ್ ಆಗುತ್ತೆ. ಏನು, ಅವರು ವೇದವ್ಯಾಸರು ಮತ್ತೆ ಪರಾಶರ ಮುನಿಗಳ ಒಂದು ಹೆಸರನ್ನ ಫೇಮಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವರು ಒಂದು ಹೆಸರನ್ನ ಎಲ್ಲರಿಗೂ ಸಹ ಗೊತ್ತಾಗಂಗ್ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ, ಅದರಿಂದ ಇವ್ರಿಬ್ರಿಗೆ ಆ ಹೆಸರನ್ನ ಇಟ್ಟು ಆ ರೀತಿಯಾಗಿ ಅವರು ಒಂದು ಹೆಸರನ್ನ ಫೇಮಸ್ ಮಾಡ್ತಾರೆ. ಮತ್ತೆ ಈ ಪರಾಶರ ತುಂಬಾ ಒಂದು ಚೆನ್ನಾಗಿ ಒಳ್ಳೆ ಶಿಷ್ಯನಾಗ್ತಾರೆ. ಅದ್ರ ಬಗ್ಗೆ ಏನ್ ಮಾತಾಡೋದಿಲ್ಲ, ಒಳ್ಳೆ ಒಂದು ಶಿಷ್ಯರಾಗ್ತಾರೆ. ತುಂಬಾ ಅವತ್ತು ಚೆನ್ನಾಗಿದೆ ಸ್ಟೋರಿ. ಯಾವಾಗಾದ್ರೂ ಮುಂದೆ ನೋಡೋಣ ಇದು. ಈ ರೀತಿಯಾಗಿ ಕುರೇಶ್ ಮತ್ತೆ ರಾಮಾನುಜಾಚಾರ್ಯರ ಹತ್ರ ಬಂದು ಅವ್ರ ಹತ್ರ ದೀಕ್ಷೆಯನ್ನು ತಗೊಂತಾರೆ. ದೀಕ್ಷೆಯನ್ನು ತಗೊಂಡು ಚೆನ್ನಾಗಿ ಎಲ್ಲಾನು ಸಹ ಸೇವೆ ಮಾಡ್ಕೊಂತಿರ್ತಾರೆ. ಸೇವೆ ಮಾಡ್ಕೋಬೇಕಾದ್ರೆ ಒಂದ್ಸರಿ ಏನಾಗುತ್ತೆ ಅಂದ್ರೆ, ರಾಮಾನುಜಾಚಾರ್ಯರಿಗೆ ಸ್ವಲ್ಪ ದುಃಖದಲ್ಲಿ ಇರ್ತಾರೆ. ಇದನ್ನ ನೋಡ್ತಾರೆ, ಯಾಕೆ ದುಃಖದಲ್ಲಿದ್ದೀರಾ ಅಂತಂದ್ರೆ, ನನಗೆ ಅಲ್ಲಿ ಶ್ರೀರಂಗಂ ದೇವಸ್ಥಾನದ ಒಂದು ಆಡಳಿತ ಬೇಕು ನನಗೆ. ಯಾಕಂದ್ರೆ ಅಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ, ಅವ್ರು ಸರಿಯಾಗಿ ಭಗವಂತನಿಗೆ ಸೇವೆ ಮಾಡ್ತಾ ಇಲ್ಲ ಕುರೇಶ. ಅದರಿಂದ ನನಗೆ ತುಂಬಾ ನೋವಿದೆ. ನನ್ಗೆ ಹೆಂಗಾದ್ರೂ ಸರಿ ನನ್ಗೆ ಅದು ಒಂದು ಆಡಳಿತ ನನ್ಗೆ ಬೇಕು ಅಂತ ಹೇಳ್ತಾರೆ. ಇವಾಗ ಕುರೇಶ ಆಯ್ತು ನಾನ್ ಮಾಡ್ತೀನಿ ಅದನ್ನ ಅಂತ ಹೇಳ್ಬಿಟ್ಟು, ಹೆಂಗ್ ಮಾಡ್ತೀಯಾ ಅಂತಂದ್ರೆ, ನಿಮ್ಗೇನು ನಾನು ಅದ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆಯ್ತಂತ ಹೇಳ್ಬಿಟ್ಟು ಇವ್ರ ಏನ್ ಮಾಡ್ತಾರೆ, ಕುರೇಶ ಬ್ರಾಹ್ಮಣರ ವೇಷ ಹಾಕೊಳ್ತಾರೆ. ಬ್ರಾಹ್ಮಣರ ವೇಷ ಹಾಕೊಂಡ್ಬಿಟ್ಟು ಅಲ್ಲಿ ಆ ಧರ್ಮಾಧಿಕಾರಿ, ಯಾರು ಶ್ರೀರಂಗಂ ದೇವಸ್ಥಾನದ ಒಂದ್ ಧರ್ಮಾಧಿಕಾರಿ ಇರ್ತಾರಲ್ಲ, ಅವ್ರ ಒಂದ್ ತಾಯಿ ಶ್ರಾದ್ದ ಇರ್ತದೆ ಅವ್ರ ಮನೇಲಿ ಅವತ್ತು. ಹೋಗ್ಬಿಟ್ಟು ಇವ್ರು ಬ್ರಾಹ್ಮಣರ ವೇಷ ಹಾಕೊಂಡ್ಬಿಟ್ಟು, ಈಗ ಶ್ರಾದ್ದ ಕಾರ್ಯ ಅಂತಂದ್ರೆ ಎಲ್ಲರಿಗೂ ಪ್ರಸಾದ ಊಟವನ್ನು ಕೊಡ್ತಾರಲ್ವಾ, ಅದ್ರಲ್ಲಿ ಹೋಗ್ತಾರೆ ಇವ್ರು. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಎಲ್ಲ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ, ಊಟವನ್ನು ಮಾಡ್ತಾರೆ. ಎಲ್ಲರೂ ಊಟ ಆದ್ಮೇಲೆ ಏನ್ ಹೇಳ್ಬೇಕು, ಒಂದು ಪದ್ಧತಿ ಏನ್ ಹೇಳ್ಬೇಕು, ತೃಪ್ತಿಸ್ಮಿ ಅಂತ ಹೇಳ್ಬೇಕಂತಂದ್ರೆ, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿನಿ, ನನ್ಗೆ ಸಂತೃಪ್ತಿ ಇದೆ ಅಂತ ಹೇಳಿದಾಗ ಆ ಒಂದು ಶ್ರಾದ್ದ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕುರೇಶ್ ಏನ್ ಮಾಡ್ತಾರೆ, ತೃಪ್ತಾಸ್ಮಿ ಹೇಳೋದೇ ಇಲ್ಲ. ಇವ್ರಿಗೆ ಈ ಒಂದ್ ಧರ್ಮಾಧಿಕಾರಿಗೆ ಅರ್ಥನೇ ಆಗೋದಿಲ್ಲ, ಏನ್ ಮಾಡ್ಬೇಕು ಇವ್ರು, ತೃಪ್ತಾಸ್ಮಿ ಹೇಳ್ತಾನೆ ಇಲ್ಲ. ನಿಮ್ಗೆ ಏನಾದ್ರು ಬಡಿಸ್ಬೇಕಾ ಅಂತ ಹೇಳ್ತಾರೆ. ಸುಮ್ನೆ ಕೂತಿರ್ತಾರೆ. ಆಮೇಲೆ ನಿಮ್ಗೆ ಏನಾದ್ರು ಬಂಗಾರ ಬೇಕಾ, ನಿಮ್ಗೆ ಹಸು ಬೇಕಾ, ನೋಡ್ರಿ ಎಂತ ಒಂದು ದಾನ ಧರ್ಮಗಳು ಮಾಡ್ತಿದ್ರು ಅವ್ರು. ಕುರೇಶ್ ಇಂಥವ್ರಿಗೆ ಈಗ ನಾನು ಬಂಗಾರ ಬೇಕಾ, ಹಸು ಬೇಕಾ ಅಂತ ಕೇಳ್ತಾರೆ. ಇವ್ರು ಏನು ಮಾತಾಡಿದ್ರೆ ಸುಮ್ನೆ ಇರ್ತಾರೆ. ಎಲ್ಲಾ ಬ್ರಾಹ್ಮಣರು ಬಂದವರೆಲ್ಲ ಹೊಟ್ಟೋಗ್ತಾರೆ. ಎಲ್ಲರೂ ತೃಪ್ತೋಸ್ಮಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಇವ್ರು ಮಾತ್ರ ತೃಪ್ತೋಸ್ಮಿ ಅಂತ ಹೇಳೋದಿಲ್ಲ. ಅವಾಗ ಕೊನೆಗೆ ಇವ್ರು ಏನ್ ಮಾಡ್ತಾರೆ, ಧರ್ಮಾಧಿಕಾರಿ ದಂಡವತ್ ಪ್ರಣಾಮ ಮಾಡ್ಬಿಟ್ಟು, ದಯವಿಟ್ಟು ಹೇಳಿ ನಿಮ್ಗೆ ಏನ್ ಬೇಕು ಅಂತ, ನಿಮ್ಗೆ ಏನ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ನೀನ್ ಏನ್ ಬೇಕು ಕೊಡ್ತೀಯಾ ಅಂತ ಹೇಳ್ತಾರೆ. ಆಯ್ತು ಕೊಡ್ತೀನಿ ಅಂತಂದ್ರೆ, ನನಗೆ ಆ ದೇವಸ್ಥಾನದ ಒಂದು ಬೀಗ ಕೊಡ್ರಿ ಅಂತ ಹೇಳ್ತಾರೆ. ಶ್ರೀರಂಗಂ ದೇವಸ್ಥಾನದ ಒಂದು ಬೀಗನ ನನ್ ಕೊಡ್ರಿ ಅಂತ.
ಆ ಒಂದು ಆಡಳಿತವನ್ನ ನನ್ಗೆ ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇವ್ರಿಗೆ ಒಂದು ಶ್ರಾದ್ದ, ಆ ತಾಯಿಯ ಶ್ರಾದ್ದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆ ಬೀಗಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಈಗ ರಾಮಾನುಜಾಚಾರ್ಯರ ಹತ್ರ ಬರ್ತಾರೆ. ಕುರೇಶ ಬಂದ್ಬಿಟ್ಟು, ಸರಿ ತಗೊಳ್ರಿ ಗುರುಗಳೇ ಅಂತ, ನೀವು ಇವಾಗ ಯಾವ ರೀತಿ ಬೇಕಾ ಅವಾಗ ಈ ಮಾಡ್ಕೊಳ್ಳಿ, ಇನ್ನ ಒಂದು ಆಡಳಿತವನ್ನ ಭಗವಂತನಿಗೆ ಯಾವ ರೀತಿ ಬೇಕೋ ಆ ರೀತಿ ಸೇವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ಸ್ಟಾರ್ಟ್ ಮಾಡ್ತಾರೆ, ಈಗ ರಾತ್ರಿ ಟೈಮಲ್ಲಿ ದ್ರಾಕ್ಷಿ ಹಣ್ಣು ಇಡ್ಬಾರ್ದು, ಮೊಸರನ್ನ ಇಡ್ಬಾರ್ದು, ಭಗವಂತನಿಗೆ ನೆಗಡಿ ಆಗುತ್ತೆ ಅಂತ ಈ ರೀತಿಯಾದಂತ ಎಲ್ಲಾನು ಸಹ ಚೇಂಜ್ ಮಾಡ್ತಾರೆ. ಇಲ್ಲಿ ಪೂಜಾರಿಗಳಿಗೆ ಹೊಟ್ಟೆ ಕಿಚ್ಚು, ಇದೇನು ವಿಗ್ರಹಕ್ಕೆ ಈ ಏನ ಈ ರೀತಿ ಇಟ್ರೆ ನೆಗಡಿ ಆಗುತ್ತೆ ಎಲ್ಲಾದ್ರೂ ಅಂತ ಹೇಳ್ಬಿಟ್ಟು ಇವ್ರು ವಾದ ಮಾಡುವಂತದ್ದು. ಅವಾಗ ರಾಮಾನುಜಾಚಾರ್ಯರು, ಏನ್ ವಿಗ್ರಹ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ, ಸಾಕ್ಷಾತ್ ಅಲ್ಲಿ ಭಗವಂತ ಇದ್ದಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಾದ ಮಾಡ್ತಾ ಎಲ್ಲರೂ ಸಹ ರಾಮಾನುಜಾಚಾರ್ಯ ಮಾಡ್ತಾರೆ, ತೆಗ್ದಾಕ್ತಾರೆ. ಪೂಜಾರಿಗಳೆಲ್ಲ ಸಹ ತೆಗೆಯೋದು ಮತ್ತೆ ಹೊಸಬನ್ನ ಇಟ್ಕೊಳ್ಳುವಂಥದ್ದು. ಈ ರೀತಿ ಮಾಡ್ಬೇಕಾದ್ರೆ ಈ ಹಳೆ ಪೂಜಾರಿಗಳು ಇರ್ತಾರಲ್ಲ, ಅವರೆಲ್ಲ ಒಂದು ಯೂನಿಯನ್ ಮಾಡ್ಕೊಂತಾರೆ. ಯೂನಿಯನ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಈ ರಾಮಾನುಜಾಚಾರ್ಯನೇ ನಾವು ಕಿತ್ತಾಕ್ಬಿಡೋಣ ಅಂತ ಹೇಳ್ತಾರೆ. ಹೆಂಗ್ ಕಿತ್ತಾಕೊಳ್ಳೋದು, ಅವ್ರ ಹತ್ರನೇ ಇದೆಯಲ್ಲ ಅಧಿಕಾರ ಎಲ್ಲ, ನಾವ್ ಹೆಂಗ್ ಕಿತ್ತಾಕ್ಕೊಳಕ್ ಬರತ್ತೆ ಅಂತ. ಹಂಗಲ್ಲ, ಇವ್ರನ್ನ ಸಾಯಿಸ್ಬಿಡೋಣ, ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅವಾಗ ಹೇಗ್ ಸಾಯಿಸೋದು ಅಂತಂದ್ರೆ, ಇದೇನಿಲ್ಲ, ಸಿಂಪಲ್. ದಿನ ಅವರು ಟೆಂಪಲ್ ದರ್ಶನಕ್ಕೆ ಬಂದಾಗ ಚರಣಾಮೃತದಲ್ಲಿ ವಿಷ ಕಲ್ಸ್ಬಿಟ್ಟು ಕೊಟ್ಬಿಡೋದು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಚರಣಾಮೃತಕ್ಕೆ ವಿಷ ಕಲ್ಸ್ಬಿಟ್ಟು ಕೊಡ್ತಾರೆ. ಅವಾಗ ಕೊಟ್ಟಾಗ ಏನಾಗುತ್ತೆ, ಆ ಒಂದು ಚರಣಾಮೃತವನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದಾಗ ಇವ್ರಿಗೆ ಏನಾಗೋದಿಲ್ಲ. ಯಾಕಂದ್ರೆ ಇವ್ರು ಯಾರು, ಆದಿಶೇಷ ಅಲ್ವಾ. ಆದಿಶೇಷನ ಅವತಾರ. ಹಾಗೆ ವಿಷ ಕೊಟ್ರೆ ಏನಾಗುತ್ತೆ, ಏನಾಗೋದಿಲ್ಲ. ಇವ್ರಿಗೆ ತುಂಬಾ ನೋವಾಗುತ್ತೆ. ಏನಾದ್ರು ಸ್ವಲ್ಪ ವಿಷ ಏನಾದ್ರು ಕಮ್ಮಿ ಆಗ್ಬಿಟ್ಟಿದ್ವೇನೋ ನಾವು ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇನ್ನೊಂದ್ ಪ್ಲಾನ್ ಮಾಡ್ತಾರೆ. ಈ ಹೆಡ್ ಪ್ರೀಸ್ಟ್ ಇರ್ತಾರೆ, ಹೆಡ್ ಯಾರು ಪೂಜಾರಿ ಇರ್ತಾರಲ್ಲ, ಅವ್ರ ಅವ್ರ ಮನೆಗೆ ದಿನ ಭಿಕ್ಷಕ್ಕೆ ಹೋಗ್ತಾ ಇರ್ತಾರೆ. ಅಂದ್ರೆ ಮಧುಕರಿಗೆ ಹೋಗ್ತಾ ಇರ್ತಾರೆ ರಾಮಾನುಜಾಚಾರ್ಯ. ಯಾಕಂದ್ರೆ ಇವ್ರು ಧರ್ಮಾಧಿಕಾರಿ ಆದ್ರೂ ಸಹ ಸನ್ಯಾಸಿಗಳಾದಂತವ್ರು ಭಿಕ್ಷೆಯನ್ನ ತಗೊಂಡೇ ತಗೋಬೇಕಂತ, ಸ್ವೀಕಾರ ಮಾಡ್ಬೇಕಂತ. ಈ ಧರ್ಮಾಧಿಕಾರಿಗಳ ಒಂದು ಮನೆಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ. ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಟೈಮ್ ಆಯ್ತು ಅಂತ. ಏನು ದಿನಾನು ಅಲ್ಲಿಗೆ ಹೋಗ್ತಾ ಇರ್ತಾರೆ ಪ್ರಸಾದಕ್ಕೆ, ಭಿಕ್ಷಾಮ್ ದೇಹಿ ಅಂತ. ಅವ್ರ ಏನ್ ಮಾಡ್ತಾರೆ, ಈ ಹೆಡ್ ಪ್ರೀಸ್ಟ್ ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು, ನೋಡು ಇವತ್ತು ರಾಮಾನುಜಾಚಾರ್ಯ ಬರ್ತಾರಲ್ಲ, ಇದ್ರಲ್ಲಿ ವಿಷ ಹಾಕ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಅವ್ರಿಗೆ ತುಂಬಾ ನೋವಾಗುತ್ತೆ ಆ ಹೆಂಡತಿಗೆ. ಯಾಕಂದ್ರೆ ರಾಮಾನುಜಾಚಾರ್ಯ ತುಂಬಾ ಇಷ್ಟ ಅಲ್ಲ. ಅವ್ರೇನ್ ಮಾಡಿದಾರೆ, ತುಂಬಾ ಒಳ್ಳೆಯವರು ಅಂತಂದ್ರೆ, ಇಲ್ಲ ನಿನ್ ಗೊತ್ತಿಲ್ಲ, ನನ್ಗೆ ತುಂಬಾ ಎಲ್ಲ ತೊಂದರೆ ಕೊಡ್ತಾ ಇದಾರೆ ಅವರು, ಅದಕ್ಕೆ ನಾನ್ ಹೇಳಿದ ಮಾಡು ಅಂತ ಹೇಳ್ತಾರೆ. ನಾನ್ ಹೇಳಿದ ನೀನು ಮಾಡ್ಲೇಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಹಾಗೇನ್ ಡಿವೋರ್ಸ್ ಅದು ಇದು ಇಲ್ಲ. ಗಂಡ ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಈಗಾದ್ರೆ ಲವ್ ಅಟ್ ಫಸ್ಟ್ ಸೈಟ್, ಏನು ಡಿವೋರ್ಸ್ ಅಟ್ ಫಸ್ಟ್ ಫೈಟ್ ಅಂತ ಸಿಂಪಲ್ ಫಿಲಾಸಫಿ ಈಗಾದ್ರೆ. ಅವಾಗ ಗಂಡ ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಅವ್ರು ಮಾಡ್ಬೇಕಾಗಿತ್ತು. ಸೊ ಅವಾಗ ಏನ್ ಮಾಡ್ತಾರೆ, ಸರಿ ಅಂದ್ಬಿಟ್ಟು ಆಯ್ತು ಅಂತ ಒಪ್ಕೊಂಡು ಆ ವಿಷ ತುಂಬಿರುವಂತ ಒಂದು ಪ್ರಸಾದವನ್ನ ತಗೊಂಡು ಬಾಗ್ಲಲ್ಲಿ ನಿಂತ್ಕೊಂಡಿರ್ತಾರೆ. ರಾಮಾನುಜಾಚಾರ್ಯರು ಬರ್ತಾರೆ. ಬಂದು ಭಿಕ್ಷಾಮ್ ದೇಹಿಯಿಂದ ಬಂದಾಗ ಇವ್ರು ಅಳ್ಕೊಂತ ಕೊಡ್ತಾರೆ. ಇವತ್ತೇನು ಅಷ್ಟ ಸಾತ್ವಿಕಾರದಿಂದ ಕೊಡ್ತಾ, ತುಂಬಾ ಭಾವದಿಂದ ಕೊಡ್ತಾ ಇದಾರೆ ಅಂತ ಅನ್ಕೊಳ್ತಾರೆ ರಾಮಾನುಜಾಚಾರ್ಯರು. ಅನ್ಕೊಂಡು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡ್ಬಿಟ್ಟು ಆಯ್ತು ಅಂತ ಇವ್ರೇನ್ ಮಾಡ್ತಾರೆ, ಭಿಕ್ಷೆಯನ್ನ ಅದನ್ನ ಕೊಟ್ಬಿಟ್ಟು ದಂಡವತ್ ಪ್ರಣಾಮ ಮಾಡ್ತಾರೆ. ದಂಡವತ್ ಪ್ರಣಾಮ ಮಾಡ್ತಾರೆ. ಇಲ್ಲಿ ಇವ್ರು ಕೊಟ್ಟಿದ ತಕ್ಷಣ ನೋಡ್ಬಿಟ್ಟು ಹೊರಟೋಗ್ತಾರೆ, ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಪೂಜಾರಿ. ಇವ್ರು ರಾಮಾನುಜಾಚಾರ್ಯರು ಕಾವೇರಿ ನದಿ ಹತ್ರ ಹೋಗ್ಬಿಟ್ಟು ಅದನ್ನ ತಗೊಂಡು ಸ್ವೀಕಾರ ಮಾಡ್ಬೇಕು ಅಂತ ಅನ್ಕೊಂತಾರೆ. ಅವಾಗ ನೆನಪಿಗೆ ಬರುತ್ತೆ ಏನಂತಂದ್ರೆ, ಇವ್ರು ದಂಡವತ್ ಪ್ರಣಾಮ ಮಾಡಿದ್ರಲ್ಲ. ಆಕ್ಚುಲಿ ಏನಂತಂದ್ರೆ, ಯಾರು ಭಿಕ್ಷೆಯನ್ನು ಕೊಟ್ಟಿರ್ತಾರಲ್ಲ ಸನ್ಯಾಸಿಗಳಿಗೆ, ಅವ್ರು ದಂಡವತ್ ಪ್ರಣಾಮ ಮಾಡ್ಬಾರ್ದು. ದಂಡವತ್ ಪ್ರಣಾಮ ಮಾಡಿದ್ರೆ ಅವರು ಅವತ್ತು ಉಪವಾಸ ಮಾಡ್ಬೇಕಾಗುತ್ತೆ. ಯಾರು ಸನ್ಯಾಸಿಗಳು ಉಪವಾಸ ಮಾಡ್ಬೇಕಾಗುತ್ತೆ. ಆ ರೀತಿ ಒಂದು ರೂಲ್ಸ್ ಇರುತ್ತೆ ಶಾಸ್ತ್ರದಲ್ಲಿ. ಅದು ಇವ್ರಿಗೆ ಗೊತ್ತಲ್ಲ, ಮತ್ತೆ ಯಾಕೆ ಇವರು ಈ ಮಾತೆ ಹಿಂಗ್ ಮಾಡಿದ್ರಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂತ, ಸರಿ ಆಯ್ತು ಇವತ್ತು ಉಪವಾಸ ಮಾಡೋಣ ಅಂತ ಹೇಳ್ಬಿಟ್ಟು ನೀರನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ಆಚೆ ಮಾಡ್ಕೊಂಡು ನೀರನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಆ ಪ್ರಸಾದ ಎಲ್ಲ ಹಾಗೆ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಒಂದು ಕಾಗೆ ಬರುತ್ತೆ. ಒಂದ್ ಕಾಗೆ ಬಂದು ಆ ಪ್ರಸಾದವನ್ನ ತಗೊಳುತ್ತೆ, ಸ್ವೀಕಾರ ಮಾಡುತ್ತೆ. ಆ ಕಾಗೆ ಸ್ವೀಕಾರ ಮಾಡಿದ ತಕ್ಷಣ ಅಲ್ಲಿ ಅದು ಸತ್ತೋಗ್ಬಿಡುತ್ತೆ. ಅವಾಗ ರಾಮಾನುಜಾಚಾರ್ಯರಿಗೆ ನೋಡ್ಬಿಟ್ಟು ಇದು ತುಂಬಾ ಶಾಕ್ ಆಗುತ್ತೆ. ಓ, ಇದ್ರಲ್ಲಿ ವಿಷ ಬೆಳೆದಿದ್ಯಾ ಅಂತ ಹೇಳ್ಬಿಟ್ಟು ಅವಾಗ ಒಂದು ಇದು ಮಾಡ್ತಾರೆ. ನನ್ನನ್ನು ನಾನ್ ಕಾಪಾಡ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಈ ಒಂದು ಶರೀರದಿಂದ ನಾನ್ ಕಾಪಾಡ್ಕೋಬೇಕು. ಯಾಕಂದ್ರೆ ಇದು ನನ್ಗೆ ಯಮನಾಚಾರ್ಯರು ಕೊಟ್ಟಿರುವಂತ ಒಂದು ಶರೀರ. ಸೊ ಹಾಗಾಗಿ ನನ್ ಗುರುಗಳಿಗೆ ಕೊಟ್ಟಿರುವಂತ ಮಾತುಗಳನ್ನ ನಾನ್ ನೆರವೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು
ಅವರ ಒಂದು ಆದೇಶಗಳನ್ನ ಹೇಗೆ ಹೋಗ ನಾನು ಮಾಡ್ಕೋಬೇಕು, ಈ ರೀತಿಯಾಗಿ ಇವ್ರೆಲ್ಲ ನನ್ಗೆ ತೊಂದ್ರೆ ಕೊಟ್ರೆ, ನಾನು ಈ ದೇಹವನ್ನ ಬಿಟ್ರೆ ಹೇಗೆ ನಾನು ಒಂದು ಇದ್ರಲ್ಲಿ ಈ ಮಿಷನ್ ಅಲ್ಲಿ ಹೆಂಗೆ ಸಕ್ಸಸ್ ಆಗುವುದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅವ್ರು ಊಟ ಮಾಡೋದನ್ನೇ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರು ಏನು ಸ್ವೀಕಾರನೇ ಮಾಡೋದಿಲ್ಲ. ಈ ರೀತಿಯಾಗಿ 1 ತಿಂಗಳ ಕಾಲ ಆಗುತ್ತೆ, ಏನು ಸ್ವೀಕಾರ ಮಾಡೋದಿಲ್ಲ. ಆಗ ಏನಾಗುತ್ತೆ ಅಂದ್ರೆ 1 ತಿಂಗಳಾದ್ಮೇಲೆ ಆದ್ರೂ ಸಹ ಅವ್ರ ಸೇವೆಗಳನ್ನು ಎಲ್ಲ ಸಹ ಆಕ್ಟಿವ್ ಆಗೇ ಮಾಡ್ತಾ ಇರ್ತಾರೆ. ಎಲ್ಲಾ ಮೀಟಿಂಗ್ಗಳು, ಎಲ್ಲ ಸೇವೆ, ಬುಕ್ಸ್ ಅನ್ನು ಬರೆಯುವಂತದ್ದು ಎಲ್ಲಾನು ಆಕ್ಟಿವ್ ಆಗೇ ಮಾಡ್ತಾ ಇರ್ತಾರೆ 1 ತಿಂಗಳ ಕಾಲ ಆದ್ರೂ ಸಹ. ಈ ವಿಚಾರ ಯಾರಿಗ್ ಗೊತ್ತಾಗುತ್ತೆ? ಮಹಾಪೂರ್ಣರಿಗೆ ಗೊತ್ತಾಗುತ್ತೆ, ಅವ್ರ ಗುರುಗಳಿಗೆ. ಅಯ್ಯೋ, ನನ್ ಶಿಷ್ಯ ತುಂಬಾ ಹೊಟ್ಟೆ ಹಸಿವಿಂದ ಇದಾರೆ, 1 ತಿಂಗಳಿಂದ ಏನ್ ತಗೊಂಡಿಲ್ಲಲ್ಲ ಅಂತ, ಏನಾಯ್ತು ಅಂತ ನೋಡ್ಬರೋಣ ಅಂತ ಬರ್ತಾರೆ. ಅಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಈ ವಿಚಾರ ಗೊತ್ತಾಗುತ್ತೆ, ಮಹಾಪೂರ್ಣ ಬರ್ತಾ ಇದಾರೆ ಅಂತ ರಾಮಾನುಜಾಚಾರ್ಯ ಗೊತ್ತಾದಾಗ ಬರ್ತಾರೆ. ಹೊರಗಡೆ ಬಂದಾಗ ಮಧ್ಯಾಹ್ನ ಆಗಿರುತ್ತದೆ. ಮಧ್ಯಾಹ್ನ ಆದಾಗ ಇವ್ರು ರಾಮಾನುಜಾಚಾರ್ಯ ಶಿಷ್ಯರು ಇವರೆಲ್ಲ ಬರ್ತಾರೆ ವೆಲ್ಕಮ್ ಮಾಡ್ಲಿಕ್ಕೆ, ಬರಮಾಡ್ಕೊಳಕ್ಕೆ. ಅವಾಗ ಈ ರಾಮಾನುಜಾಚಾರ್ಯ ಈಗ ಏನ್ ಮಾಡ್ತಾರೆ, ಗುರುಗಳ್ ನೋಡಿದ ತಕ್ಷಣ ದಂಡವತ್ ಪ್ರಣಾಮ ಮಾಡ್ಬೇಕಲ್ಲ. ಈಗ ದಂಡವತ್ ಪ್ರಣಾಮ ಮಾಡ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಒಬ್ಬ ಶಿಷ್ಯ ಇರ್ತಾರೆ. ತುಂಬಾ ಬಿಸ್ಲಿದೆ, ತುಂಬಾ ಮಣ್ಣೆಲ್ಲ ತುಂಬಾ ಬಿಸಿ ಆಗ್ಬಿಟ್ಟಿದೆ, ಈಗ ನಮ್ ಗುರುಗಳಿಗೆ ಅದು ಬಿಸಿ ಆಗ್ಬಾರ್ದು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾನೆ. ಫಸ್ಟ್ ಇವ್ರು ಈಗ ಯಾವಾಗ ಇವ್ರು ದಂಡವತ್ ಪ್ರಣಾಮ ಮಾಡ್ತಾ ಇದಾರೆ ಅಂತ ಅನ್ಕೊಂಡಾಗ ಅಂದ ತಕ್ಷಣನೇ ಇವ್ರು ಈ ಶಿಷ್ಯರಿದಾರಲ್ಲ, ರಾಮಾನುಜ ಶಿಷ್ಯರು, ಅವ್ರು ಬಿದ್ದು ಬಿಡ್ತಾರೆ ಕೆಳಗ. ಬಿದ್ದಾಗ ಅವ್ರ ಮೇಲೆ ಈ ರಾಮಾನುಜಾಚಾರ್ಯ ದಂಡವತ್ ಪ್ರಣಾಮ ಮಾಡ್ಕೊಂತಾರೆ. ಈ ರೀತಿಯಾಗಿ ಅವ್ರಿಗೆ ದಂಡವತ್ ಪ್ರಣಾಮ ಮಾಡ್ತಾರೆ. ಅದನ್ನ ಮಹಾಪೂರ್ಣ ನೋಡಿರ್ತಾರೆ, ಅಬ್ಸರ್ವ್ ಮಾಡಿ ಹೇಳ್ತಾರೆ, ನೋಡು ರಾಮಾನುಜಾಚಾರ್ಯ, ಈ ಒಬ್ಬ ಶಿಷ್ಯ ಇದನ್ನೆಲ್ಲ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಮೇಲೆ ನೀನ್ ನಂಬಿಕೆಯನ್ನು ಇಡ್ಬೋದು. ಇವ್ರ ಮೇಲೆ ನಂಬಿಕೆ ಇಟ್ಟು ನೀನೇನು ಮಾಡು, ಇವ್ರಿಗೆ ಹೇಳು, ಪ್ರಸಾದ ಮಾಡು ಅಂತ ಇವ್ರಿಗೆ ಹೇಳ್ಬಿಟ್ಟು ಇವ್ರು ಮಾಡಿದ್ದನ್ನ ನೀನ್ ಸ್ವೀಕಾರ ಮಾಡ್ಬೋದು ಅಂತ ಹೇಳಿ, ಆಯ್ತು ಗುರುಗಳೇ ಅಂತ ಹೇಳ್ತಾರೆ. ಸರಿ ಅಂತ ಅವಾಗ್ಲಿಂದ ಆ ಒಬ್ಬ ಶಿಷ್ಯ ಮಾಡ್ತಾರಲ್ಲ, ಆ ಶಿಷ್ಯ ಮಾಡಿದ್ದನ್ನೇ ಪ್ರಸಾದ ಸ್ವೀಕಾರ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ಯಾರನ್ನ ನಂಬಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಸಹ ಅಸೂಯೆ ಹೊಂದ್ಬಿಟ್ಟಿದ್ದಾರೆ ರಾಮಾನುಜಾಚಾರ್ಯರಿಂದ. ಎಲ್ಲ ಯಾರು ಸಾಯಿಸ್ತಾರೋ ಗೊತ್ತಿಲ್ಲ ಅಂತ ಒಂದು ಅಸೂಯೆ ಎಲ್ಲಾರ್ಗು ಆಗ್ಬಿಟ್ಟಿದೆ. ಹೀಗೆ ಆ ಒಬ್ಬ ಶಿಷ್ಯ ಮಾಡಿದ್ದನ್ನೇ ಇವ್ರು ಸ್ವೀಕಾರ ಮಾಡ್ತಾ ಇರ್ತಾರೆ. ಮತ್ತೆ ಈ ರೀತಿಯಾಗಿ ಪ್ರಚಾರ ಆಗ್ತಾ ಇರ್ತದೆ. ಇಲ್ಲಿ ಇನ್ನ ಕುಲತುಂಗ ಚೋಳ ಒಂದು ಸ್ಟೋರಿ ಇದೆ ಮಾತಾಡಿ, ಹೇಳಿ ನಿಮಿಷ ಮತ್ತೆ ಒಂದ್ 5 ನಿಮಿಷ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಇನ್ನ 5 ಮಿನಿಟ್ಸ್ ಹೇಳ ಮಾತಾಜಿ? ಮಾಡ್ತೀನಿ, ಹೇಳಿ, ಪರವಾಗಿಲ್ಲ. ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಈ ರೀತಿಯಾಗಿ ಪ್ರಚಾರ ಮಾಡ್ಕೊಂತಾ ಇರ್ತಾರೆ. ಎಲ್ಲರನ್ನು ಸಹ ಚೆನ್ನಾಗಿ ಭಕ್ತರನ್ನಾಗಿ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯ ಏನಾಗುತ್ತೆ ಅಂದ್ರೆ, ಈ ಕುಲತುಂಗ ಚೋಳ ಅಂತ ಒಬ್ಬ ಶೈವ ರಾಜ ಇರ್ತಾರೆ. ಚೋಳ ರಾಜ, ಶೈವ ರಾಜ ಇರ್ತಾರೆ. ಈ ಶೈವ ರಾಜ ಹೆಂಗೆ ಅಂತಂದ್ರೆ ಶಿವಭಕ್ತ. ಎಂತ ಶಿವಭಕ್ತ ಅಂತಂದ್ರೆ ಹುಚ್ಚು ಶಿವಭಕ್ತ, ಮೂರ್ಖನ್ ತರ ವರ್ತನೆ ಮಾಡ್ತಾ ಇರ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ, ಯಾರಾದ್ರೂ ವಿಷ್ಣು ಭಕ್ತರಿದ್ರೆ ಸಾಕು, ಅವನ್ನ ಸಾಯಿಸ್ಬಿಡೋದು, ಇಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಅವಮಾನ ಮಾಡುವಂತದ್ದು. ಈ ರೀತಿಯಾಗಿ ಮತ್ತೆ ಅವ್ರನ್ನ ಬಲವಂತವಾಗಿ ಬೆದರಿಸಿ ಮತ್ತೆ ಶಿವಭಕ್ತರನ್ನಾಗಿ ಮಾಡುವಂತದ್ದು. ಈ ರೀತಿಯಾಗಿ ಒಬ್ಬ ಕುಲತುಂಗ ಚೋಳ ಅಂತ ಆ ಚೋಳ ರಾಜ ಇರ್ತಾರೆ. ಈ ವಿಷಯ ಗೊತ್ತಾಗುತ್ತೆ ರಾಮಾನುಜಾಚಾರ್ಯರಿಂದ. ಈ ಒಂದು ವೈಷ್ಣವ ಪಂಥ ಏನಿದೆಲ್ಲ, ವೈಷ್ಣವಿಸಂ ತುಂಬಾ ಬೆಳಿತಾ ಇದೆ ಅಂತ ಗೊತ್ತಾಗುತ್ತೆ ಈ ರಾಜನಿಗೆ. ಒಂದು ಸರಿ ಏನಾಗುತ್ತೆ ಅಂದ್ರೆ, ಈ ಚಿದಂಬರ ದೇವಸ್ಥಾನ ಇದೆ ತಮಿಳುನಾಡಿನಲ್ಲಿ. ಅಲ್ಲಿ ಏನಂತಂದ್ರೆ, ಇಲ್ಲಿ ರಂಗನಾಥ ಸ್ವಾಮಿ ಈ ರೀತಿಯಾಗಿ ಮಲಗಿರ್ತಾರೆ. ಅಲ್ಲಿ ಎದುರುಗಡೆ ಶಿವ ಪಾರ್ವತಿಯರು ನೃತ್ಯ ಮಾಡ್ತಾ ಇರ್ತಾರೆ. ಈ ಒಂದು ನೋಡ್ಬಿಟ್ಟು ಇದು ಹಿನ್ನೆಲೆ ಏನಂತಂದ್ರೆ, ಆಕ್ಚುಲಿ ಅವ್ರಿಬ್ರು ನೃತ್ಯ ಮಾಡುವಂತದ್ದು, ಇವರು ಸ್ವಾಮಿ ಅದಕ್ಕೆ ಜಡ್ಜ್ಮೆಂಟ್ ಕೊಡುವಂತದ್ದು. ಈ ಒಂದು ಹಿನ್ನೆಲೆ ಅನ್ಮಾತು ಇದು ಗೊತ್ತಿಲ್ದೇನೆ ಚೋಳರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಈ ರಂಗನಾಥ ಸ್ವಾಮಿಯನ್ನು ಯಾರು ವಿಷ್ಣುಮೂರ್ತಿಯನ್ನ ಚೆನ್ನಾಗಿ ಮಲಗಿರುವಂತದ್ದು, ಇಲ್ಲಿ ಶಿವ ಪಾರ್ವತಿಯರು ನಿಂತಿರೋದಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ಒಂದು ರಂಗನಾಥ ಸ್ವಾಮಿ ವಿಗ್ರಹವನ್ನ ಕಿತ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬರುವಂತ ಮೆಟ್ಲು ಇರ್ತದಲ್ಲ, ಶಿವ ದೇವಸ್ಥಾನಕ್ಕೆ ಬರುವಂತ ಮೆಟ್ಲು ಇರ್ತದಲ್ಲ, ಆ ಮೆಟ್ಲನ್ನ ಕಿತ್ಬಿಟ್ಟು ಈ ಒಂದು ವಿಗ್ರಹವನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಅಂತಂದ್ರೆ ಅಲ್ಲಿ ಸ್ವಾಮಿನ ಹತ್ಬಿಟ್ಟು ಮೇಲೆ ಬರ್ಬೇಕು. ಆ ರೀತಿ ಮಾಡಿರ್ತಾನೆ. ಒಂದ್ಸರಿ ಏನಾಗುತ್ತಂದ್ರೆ, ಈ ರೀತಿಯಾಗಿ ಎಲ್ಲರೂ ಸಹ ಅದ್ರ ಮೇಲೆನೆ ಹತ್ತಿ ಹೋಗ್ಬೇಕು. ಒಂದ್ಸರಿ ಏನಾಗುತ್ತೆ, ಒಬ್ಬ ಅಜ್ಜಿ ಮುದುಕಿ ಅಜ್ಜಿ ಏನಾಗುತ್ತೆ, ಇದು ಒಂದ ಮೇಲೆ ಎಲ್ಲಾದ್ರೂ ಕಾಲ ಹಾಕಿ ಹೋಗಕ್ ಆಗತ್ತ ಅಂತ ಹೇಳ್ಬಿಟ್ಟು ಸೈಡ್ ಇಂದ ಹೋಗ್ತಾರೆ. ಸೈಡ್ ಇಂದ ಹೋದಾಗ ಏನಾಗುತ್ತೆ, ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಆ ಅಜ್ಜಿನ ಕರೆದ್ಬಿಟ್ಟು ಶಿರಚ್ಛೇದನ ಮಾಡ್ಬಿಡ್ತಾರೆ. ಇಂತಹ ಒಂದು ಹುಚ್ಚು ಶಿವಭಕ್ತ ಅವರು,
ಶಿವಭಕ್ತನಾಗಿರೋದು ತಪ್ಪಿಲ್ಲ, ಬಟ್ ಈ ರೀತಿಯಾಗಿ ಒಂದು ಪ್ರವರ್ತನೆ ಮಾಡ್ತಾ ಇರ್ತಾನೆ ಕುಲತುಂಗ ಚೋಳ. ಈ ರೀತಿಯಾಗಿ ರಾಮಾನುಜಾಚಾರ್ಯರಿಂದ ತುಂಬಾ ಪ್ರಚಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ಸಂದೇಶವನ್ನು ಕಳಿಸ್ತಾರೆ ರಾಮಾನುಜಾಚಾರ್ಯರಿಗೆ. ಏನಂತಂದ್ರೆ ನಾನು ನೋಡು ರಾಮಾನುಜಾಚಾರ್ಯ, ನೀನು ಬಂದು ಶಾಸ್ತ್ರವಾದ ಮಾಡು, ಅದ್ರಲ್ಲಿ ನೀನೇನಾದ್ರೂ ಗೆದ್ರೆ ನಾನು ವಿಷ್ಣು ಭಕ್ತನಾಗ್ತೀನಿ ಅಂತ ನಾನು ನಿನ್ಗೆ ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದ್ ಸಂದೇಶವನ್ನ ಕಳಿಸ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಈ ಸೈನಿಕರು ಹೋಗಿ ಅಲ್ಲಿ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಏನಾಗುತ್ತಂದ್ರೆ ರಾಮಾನುಜಾಚಾರ್ಯ ಆ ಟೈಮಲ್ಲಿ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನಕ್ಕೆ ಹೋಗಿದ್ದಾಗ ಅವಾಗ ಎಲ್ಲರೂ ಇವ್ರು ಸೈನಿಕರನ್ನ ನೋಡ್ಬಿಟ್ಟು ಕುರೇಶ ನೋಡ್ತಾನೆ. ನೋಡ್ಬಿಟ್ಟು ಇದೇನೋ ಪ್ಲಾನ್ ಇದೆ, ಇದು ಕುಲತುಂಗ ಚೋಳದ್ದು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ರ ಜಮೀನ್ದಾರು ತುಂಬಾ ಬುದ್ಧಿವಂತ ಕುರೇಶ. ಅವಾಗ ಏನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಇವ್ರು ರಾಮಾನುಜಾಚಾರ್ಯದ ಬಟ್ಟೆಯಲ್ಲಿ ಹಾಕಿರ್ತಾರಲ್ಲ, ಇವ್ರು ಸ್ನಾನಕ್ಕೆ ಹೋಗಿರ್ತಾರೆ, ಆ ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟು ತ್ರಿದಂಡವನ್ನ ಇಟ್ಕೊಂಡ್ಬಿಟ್ಟು ನಾನೇ ರಾಮಾನುಜ ಏನ್ ಹೇಳ್ರಿ ಅಂತ ಹೇಳ್ತಾರೆ ಬಂದು. ಅವಾಗ ಈ ರೀತಿಯಾಗಿ ನಮ್ಮ ರಾಜ ನಿಮ್ಗೆ ಒಂದ್ ಸಂದೇಶವನ್ನ ಕಳ್ಸಿದ್ದಾರೆ, ಶಾಸ್ತ್ರವಾದಕ್ಕೆ ಬರ್ಬೇಕು ಅಂತ. ಆಯ್ತು ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಕುರೇಶ ಹೋಗ್ತಾರೆ. ಹೋಗ್ಬೇಕಾದ್ರೆ ಇಲ್ಲಿ ಮಹಾಪೂರ್ಣ ನೋಡ್ತಾರೆ. ಕುರೇಶ ಹೋಗುದು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಆಯ್ತು ನೀನ್ ಒಬ್ಬನೇ ಹೋಗೋದ್ ಬೇಡ, ಅವ್ರನ್ನ ಕರ್ಕೊಂಡ್ ಹೋದ್ರೆ ಹೆಂಗೆ, ನಾನು ರಾಮಾನುಜಾಚಾರ್ಯ ಗುರುಗಳು, ನನ್ನನ್ನು ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಇಬ್ರು ಹೋಗ್ತಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಕುಲತುಂಗ ಚೋಳ ಹತ್ರ ಹೋಗ್ತಾರೆ. ಹೋಗಿ ಅವಾಗೇನು ಫೇಸ್ಬುಕ್ ಈ ರೀತಿ ಇನ್ಸ್ಟಾಗ್ರಾಮ್ಸ್ ಏನಿಲ್ಲ, ಅವ್ರ ಫೇಸ್ ಯಾರಿಗೂ ಗೊತ್ತಿರೋದಿಲ್ಲ, ರಾಮಾನುಜಾಚಾರ್ಯರ ಫೇಸ್ ಯಾರು ಗೊತ್ತಿಲ್ಲ. ಅವಾಗ ಇವರೇ ರಾಮಾನುಜಾಚಾರ್ಯ ಅನ್ಕೊಂಡಿರ್ತಾರೆ. ಕುರೇಶನ್ನ ಅನ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ವಾದ ಸ್ಟಾರ್ಟ್ ಮಾಡ್ತಾರೆ, ಶಿವ ಗ್ರೇಟ್ ಅಂತ. ಇವ್ರು ಕುರೇಶ್ ಹೇಳ್ತಾರೆ, ಶಿವ ಹೆಂಗ್ ಗ್ರೇಟ್ ಆಗ್ತಾರೆ, ದ್ರೋಣ ಗ್ರೇಟ್ ಅಂತ ಹೇಳ್ತಾರೆ. ಅಂತಂದ್ರೆ ಆ ಟೈಮಲ್ಲಿ ಶಿವ ದ್ರೋಣ ಅಂತಂದ್ರೆ ಒಂದು ವೇಟ್ ಮಾಡುವಂತ ಒಂದು ಇದನ್ ವೇಟ್ ಮಾಡುವಂತದ್ದು. ಅವು ಹೆಸರನ್ನ ಕರಿತಾ ಇರ್ತಾರೆ, ಶಿವ ದ್ರೋಣ ಅಂತ. ನೀನ್ ಈ ರೀತಿಯಾಗಿ ಜೋಕ್ ಮಾಡ್ತಿದ್ಯಾ, ನಾನು ಆ ಶಿವನ್ ಬಗ್ಗೆ ಹೇಳಿಲ್ಲ, ನಾನು ದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಶಿವನೇ ಗ್ರೇಟ್, ಅದನ್ನ ಒಪ್ಕೊ ನೀನು. ರಾಮಾನುಜ ಒಪ್ಕೊಂಡು ಇವಾಗ ಇದ್ರ ಮೇಲೆ ಸೈನ್ ಮಾಡು, ಇಲ್ಲ ಅಂತಂದ್ರೆ ನಿನ್ಗೆ ಇಲ್ಲೇ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಅವಾಗ ಕುರೇಶ್ ಹೇಳ್ತಾನೆ, ಇಲ್ಲ ವಿಷ್ಣುನೇ ಗ್ರೇಟ್ ಅಂತ ಹೇಳ್ಬಿಟ್ಟು ಎಷ್ಟೋ ವಾದ ಆಗುತ್ತೆ. ಅವಾಗ ವಾದ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಬ್ರು ಬರ್ತಾರೆ, ಕುರೇಶ್ನ ಶಿಷ್ಯ ಬರ್ತಾನೆ. ಶಿಷ್ಯ ಬಂದ್ಬಿಟ್ಟು ಅಲ್ಲಿ ನೋಡ್ತಾರೆ, ಇವ್ರು ರಾಮಾನುಜ ಅಲ್ಲ ಕುರೇಶ ಇದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ರಾಜನ ಹತ್ರ ಹೇಳ್ತಾರೆ, ಇವ್ರು ಕುರೇಶ, ರಾಮಾನುಜ ಶಿಷ್ಯ, ರಾಮಾನುಜ ಬಂದಿಲ್ಲ ಅಂತ ಹೇಳ್ತಾರೆ ಕಿವಿಯಲ್ಲಿ ಮೆಲ್ಲಕ್ ಹೋಗಿ. ಅವಾಗ ಇವನ್ ಇನ್ನ ಕೋಪ ಬರುತ್ತೆ ರಾಜನ್ಗೆ. ಕುಲತುಂಗ ಚೋಳಗೆ ಕೋಪ ಬಂದು ಏನ್ ಮಾಡ್ತಾನೆ, ನೀವ್ ಈ ರೀತಿಯಾಗಿ ಮೋಸ ಮಾಡುವಂತದ್ದು ನಿಮ್ಮ ಒಂದು ಗುರುಗಳು ಬರ್ದೇನೆ ನಿಮ್ಮನ್ ಕಳ್ಸಿದಾರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಗೆ ಇಷ್ಟೊಂದು ಒಂದು ಜ್ಞಾನ ಎಲ್ಲಿಂದ ಬಂದಿದೆ, ಒಂದು ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ತಾನೇ ನಿಮ್ಗೆ ಇಷ್ಟೊಂದು ಜ್ಞಾನ ಬಂದಿರುವಂತದ್ದು. ಆ ಒಂದು ಶಾಸ್ತ್ರವನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀರಿ, ಕಣ್ಣುಗಳಿಂದ ತಾನೇ ಅಧ್ಯಯನ ಮಾಡುವಂತದ್ದು. ನೀವು ಈ ಕಣ್ಣಿದ್ರೆ ತಾನೇ ನಿಮ್ಗೆ ಇವೆಲ್ಲಾನು ಇದಾಗುವಂತದ್ದು ಅಂತ ಹೇಳ್ಬಿಟ್ಟು ಈ ಕಣ್ಣುಗಳನ್ನ ಕಿತ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅವ್ರ ಸೈನಿಕರಿಗೆ ಆದೇಶ ಮಾಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ. ಈಗ್ಲೂ ಕೊನೆಗೆ ಹೇಳ್ತಿದ್ದೀನಿ, ಈಗ್ಲೂ ಒಪ್ಕೊಳ್ರಿ ನೀವು ಅಂತ ಹೇಳ್ತಾರೆ. ಆದ್ರೆ ಕುರೇಶ ಒಪ್ಕೊಳ್ಳೋದಿಲ್ಲ, ಇಲ್ಲ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಿ ಮಹಾಪೂರ್ಣನ ಒಂದು ಕಣ್ಣಗನ್ನ ಕಿತ್ತು ಬಿಡ್ತಾರೆ. ಅವಾಗ ಕುರೇಶನ್ ಕಣ್ಣಗನ್ನ ಕೀಳಕ್ಕೆ 2 ರಾಡ್ಗಳನ್ನ ತಗೊಂಡ್ಬರ್ತಾ ಇರ್ತಾರೆ. ತಗೊಂಡ್ಬರ್ಬೇಕಾದ್ರೆ ಕುರೇಶ ಅಂತಾನೆ, ನಿಲ್ಲಿ ಅಂತ. ಈಗ ಬುದ್ಧಿ ಬಂತ, ಬಾ ಈಗ ಸೈನ್ ಮಾಡು ಅಂತ ಹೇಳ್ತಾರೆ. ಇಲ್ಲ ಅದ್ ಹಾಗಲ್ಲ, ಈಗ ನೋಡಿ ನೀವು ನನ್ನ ಕಣ್ಣು ಕಿತ್ರೆ ನಿಮ್ಗೆ ಅದು ಪಾಪ ಬರುತ್ತೆ. ಸೊ ಹಾಗಾಗಿ ನೀವು ಆ ಪಾಪ ತಗೊಳೋದ್ ಬೇಡ, ಅದರಿಂದ ನನ್ಗೆ ಅದನ್ನ ಕೊಡಿ, ನಾನೇ ನನ್ನ ಕಣ್ಣನ್ನ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ 2 ರಾಡ್ ತಗೊಂಡ್ಬಿಟ್ಟು ಇವರೇ ತಮ್ಮ ಕಣ್ಣನ್ನ ಕಿತ್ಕೊಂಡ್ಬಿಡ್ತಾರೆ ಕುರೇಶ. ಈ ರೀತಿಯಾಗಿ 2 ಕಣ್ಣನ್ನ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡು ಇವ್ರಿಬ್ರನ್ನ ಇನ್ನೇನಿಬ್ರು ಮಹಾಪೂರ್ಣಂಗ್ ಸಹ ವಯಸ್ಸಾಗಿರುತ್ತೆ, ರಕ್ತ ಎಲ್ಲ ಬರ್ತಾ ಇರ್ತದೆ. ಇಬ್ರನ್ನ ಹೊರಗ್ ಹಾಕ್ಬಿಡ್ತಾರೆ ಕಣ್ಣನ್ನ ಕಿತ್ಬಿಟ್ಟು. ಈಗ ಏನಾಗುತ್ತೆ, ಈಗ ಇವ್ರಿಬ್ರು ಹೆಂಗೋ ಒಂದು ಶ್ರೀರಂಗನ್ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ಮಹಾಪೂರ್ಣ ದಾರಿ ಮಧ್ಯದಲ್ಲೇ ದೇಹ ತ್ಯಾಗ ಮಾಡ್ತಾರೆ. ಅಲ್ಲಿ ದೇಹ ತ್ಯಾಗ ಮಾಡಿದಾಗ ಒಂದ್ ಮಾತನ್ನ ಹೇಳ್ತಾರೆ, ನನ್ನ ಒಂದು ಗುರುಗಳ ಒಂದು ಗ್ರೇಟ್ನೆಸ್ಗೋಸ್ಕರ ನಾನು ಇಲ್ಲೇ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ದೇಹ ತ್ಯಾಗ ಮಾಡ್ತಾ ಇದ್ದೀನಿ. ನಾನು ಗುರುಗಳ ಒಂದು ಯಮನಾಚಾರ್ಯರ ಒಂದು ಅವ್ರ ಹೆಸರು ಬರ್ಬೇಕು ಅಂತ ನಾನು ಇಲ್ಲೇ ದೇಹ ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಸರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲಾ ಕೆಲವು ಶಿಷ್ಯರು ಬರ್ತಾರೆ. ಇವ್ರ ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ಬಿಟ್ಟು ಕುರೇಶನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇಲ್ಲಿ ಏನಾಗುತ್ತೆ, ರಾಮಾನುಜಾಚಾರ್ಯ ಸ್ನಾನಕ್ಕೆ ಹೋಗಿರ್ತಾರೆ. ರಾಮಾನುಜಾಚಾರ್ಯ ಸ್ನಾನಕ್ಕೆ ಹೋದಾಗ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಈ ರೀತಿ ಕರ್ಕೊಂಡು ಹೋಗಿದ್ದಾರೆ ಅಂತ. ಅವಾಗ ಇಲ್ಲಿ ಹೇಳ್ಬಿಟ್ಟು ಹೋಗಿರ್ತಾರೆ,
ಹಾಗಾದ್ರೂ ಮಾಡಿ ಇವತ್ತೇ ಇಲ್ಲಿಂದ ನೀವು ಗಡಿಪಾರು ಕರ್ನಾಟಕ ಕರ್ಕೊಂಡು ಹೋಗ್ರಿ ರಾಮಾನುಜಾಚಾರ್ಯನ, ಯಾಕಂದ್ರೆ ಅಲ್ಲಿ ಸೇಫ್ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿ ಹೊಯ್ಸಳರು ಆಡಳಿತ ಮಾಡ್ತಾ ಇದಾರೆ. ಆ ಹೊಯ್ಸಳರು ಆಡಳಿತ ಮಾಡ್ತಾ ಇರೋದ್ರಿಂದ ಅಲ್ಲಿ ಸೇಫ್. ಯಾಕಂದ್ರೆ ಚೋಳರಿಗೆ ಹೊಯ್ಸಳರಿಗೆ ಆಗ್ತಾ ಇರೋದಿಲ್ಲ. ಅದರಿಂದ ರಾಮಾನುಜಾಚಾರ್ಯನ ಅಲ್ಲಿಗೆ ಸೇರ್ಸಿ ಅಂತ ಹೇಳ್ತಾರೆ. ಕರ್ನಾಟಕ ಕರ್ಕೊಂಡೋಗಿ ಹೆಂಗಾದ್ರೂ ಸರಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ಇವ್ರ ಕುರೇಶ. ಸರಿ ಅಂತ ಹೇಳ್ಬಿಟ್ಟು ಆ ಶಿಷ್ಯರು ಅವತ್ತು ಈಗ ಇವ್ರ ಬಟ್ಟೆ ಇಲ್ಲ, ಈ ಇವ್ರದೇ ಹಾಕೊಂಡ್ ಹೋಗ್ತಾರೆ. ಕುರೇಶಿನ ಬಟ್ಟೆನ ವೈಟ್ ಬಟ್ಟೆನೆ ಹಾಕೊಂಡ್ ಹೋಗ್ತಾರೆ. ವೈಟ್ ಬಟ್ಟೆನ ಹಾಕೊಂಡು ಈಗ ಕಾಡಿನಲ್ಲಿ ಹೋಗ್ತಾರೆ. ಕಾಡಿನಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಸಹ ಎಲ್ಲರೂ ಸಹ ತಿಲಕ ಹಚ್ಕೊಂಡಿರ್ತಾರೆ. ಆ ಕಾಡು ಜನಾಂಗದವ್ರು ಸಹ ಎಲ್ಲಾನು ತಿಲಕ ಹಚ್ಕೊಂಡಿರ್ತಾರೆ. ಅವಾಗ ಎಲ್ಲಾ ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗುತ್ತೆ, ರಾಮಾನುಜಾಚಾರ್ಯ ಶಿಷ್ಯರಿಗೆಲ್ಲ. ಏನು ನೀವೆಲ್ಲ ತಿಲಕ ಹಚ್ಕೊಂಡಿದಾರ ಅಂತಂದ್ರೆ, ನಾವೆಲ್ಲರೂ ಸಹ ರಾಮಾನುಜಾಚಾರ್ಯ ಶಿಷ್ಯರು ಅಂತ ಹೇಳ್ತಾರೆ. ಅಂದ್ರೆ ರಾಮಾನುಜಾಚಾರ್ಯ ಶಿಷ್ಯರು ನಾವು ಅಂತ ಹೇಳ್ತಾರೆ. ಅವಾಗ ಹೌದಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಇಲ್ಲೂ ಸಹ ಟ್ರೈಬಲ್ ಪ್ರೀಚಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯ ಅವ್ರ ಶಿಷ್ಯರಿಗೆಲ್ಲರೂ ಸಹ ಖುಷಿ ಆಗುತ್ತೆ. ಅಲ್ಲಿ ನಮ್ಗೆ ಏನಾದ್ರು ಪ್ರಸಾದ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಅವಾಗ ಇವ್ರಿಗೆಲ್ಲರಿಗೂ ತೋರಿಸ್ತಾರೆ ಅಲ್ಲ. ಅಲ್ಲಿ ಒಂದು ಕತೆ ಇದೆ, ಅದನ್ನ ಸ್ಕಿಪ್ ಮಾಡ್ತಿದ್ದೀನಿ. ಅಲ್ಲಿ ಇವರೇ ರಾಮಾನುಜಾಚಾರ್ಯರು ಅಂತ ಹೇಳ್ತಾರೆ. ಹೇಳ್ದಾಗ ಇವ್ರು ತುಂಬಾ ಖುಷಿ ಆಗ್ತಾರೆ, ಟ್ರೈಬಲ್ ಪೀಪಲ್ಸ್ ಎಲ್ಲ. ಖುಷಿ ಆಗ್ಬಿಟ್ಟು ಇವ್ರು ಯಾಕೆ ವೈಟ್ ಧರಿಸಿದ್ದಾರೆ, ವೈಟ್ ವಸ್ತ್ರಗಳನ್ನು ಧರಿಸಿದ್ದಾರೆ, ಇವ್ರು ಸನ್ಯಾಸಿಗಳಲ್ವಾ, ಕಾಷಾಯ ವಸ್ತ್ರ ಇಲ್ವಲ್ಲ ಇವ್ರಿಗೆ ಅಂತ ಹೇಳ್ತಾರೆ. ಅವಾಗ ಇಲ್ಲ, ಈ ರೀತಿಯಾಗಿ ಅವ್ರಿಗೆ ಆಪತ್ತಿದೆ, ಸೊ ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಇವ್ರನ್ನ ಕರ್ನಾಟಕಕ್ಕೆ ಸೇರಿಸ್ಬೇಕು ನಾವು ಅಂತ. ಹೌದಾ ಅಂತ ಹೇಳ್ಬಿಟ್ಟು ನಾವು ಸಹ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಟ್ರೈಬಲ್ ಪೀಪಲ್ಸ್ ಸಹ ಹೇಳ್ತಾರೆ. ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ತುಂಬಾ ಸೇಫ್ ಆಗಿ ರಾಮಾನುಜಾಚಾರ್ಯನ ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಾರೆ. ಎಲ್ಲಿ ಅಂತಂದ್ರೆ ಮೇಲುಕೋಟೆಗೆ ಕರ್ಕೊಂಡ್ ಬರ್ತಾರೆ. ಮೇಲುಕೋಟೆಯಲ್ಲಿ ಅಲ್ಲಿ ಬಿಟ್ಟು ದೇವ ಅಂತ ರಾಜ ಜೈನ ಧರ್ಮವನ್ನು ಫಾಲೋ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಜೈನ ಧರ್ಮವನ್ನು ಫಾಲೋ ಮಾಡ್ತಾ ಇರ್ತಾನೆ. ಅಲ್ಲಿ ಬಂದ ತಕ್ಷಣ ಏನಾಗುತ್ತೆ, ರಾಮಾನುಜಾಚಾರ್ಯ ಒಂದು ತಿಲಕ ಖಾಲಿ ಆಗ್ಬಿಟ್ಟಿರ್ತದೆ. ತಿಲಕ ಖಾಲಿ ಆದಾಗ ಅವಾಗ ಏನಾಗುತ್ತೆ ಅಂದ್ರೆ, ನನ್ಗೆ ತಿಲಕ ಇಲ್ಲ ಅಂತ ಒಂದು ಅವ್ರಿಗಿದೆ ಆಗಿರುತ್ತೆ. ಅವಾಗ ರಾಮಾನುಜಾಚಾರ್ಯ ಅವತ್ ಕನಸಲ್ಲಿ ಬರ್ತಾರೆ. ಭಗವಂತ ಬಂದ್ ಹೇಳ್ತಾರೆ, ತಿಲಕ ನಿನ್ಗೆ ಈ ತರ ಈ ಕಡೆ ಹೋಗು, ನಿನ್ಗೆ ಅಲ್ಲಿ ಆ ಪ್ಲೇಸ್ ಅಲ್ಲಿ ಸಿಗುತ್ತೆ, ಆಮೇಲೆ ನಾನು ಸಹ ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಾನು ತೆಗಿತಾರೆ. ತೆಗೆದು ನೋಡಿದ್ರೆ ಅಲ್ಲಿ ವೈಟ್ ತಿಲಕನು ಸಿಗುತ್ತೆ. ಆಮೇಲೆ ಸ್ವಾಮಿ ಚೆಲುವನಾರಾಯಣ ಸ್ವಾಮಿ ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವಾಗ ಮಹಮ್ಮದಿಯರ ಒಂದು ದಾಳಿಯಿಂದ ಅಲ್ಲಿ ಹೂತಾಕ್ಬಿಟ್ಟಿರ್ತಾರೆ. ಸೊ ಅವಾಗ ಅವ್ರನ್ನ ತೆಗೆದ್ಬಿಟ್ಟು ಪೂಜೆ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅವಾಗ ಚೆಲುವನಾರಾಯಣ ಸ್ವಾಮಿ ಹತ್ರ ಮಾತಾಡ್ತಾರೆ, ನಾನೇ ನಿನಗೇನು ಭಕ್ತಿಯಿಂದ ಸೇವೆ ಮಾಡಬಲ್ಲೆ, ಆದ್ರೆ ನನ್ನ ಹತ್ರ ನಿನ್ಗೆ ದೇವಸ್ಥಾನ ಕಟ್ಲಿಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡ್ಬೇಕು, ನೀನ್ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗುತ್ತೆ, ಈ ಬಿಟ್ಟುಗ ದೇವನಿಗೆ ಮಗಳಿರ್ತಾಳೆ, ರಾಜಕುಮಾರಿಗೆ ದೆವ್ವ ಇಡುತ್ತೆ. ದೆವ್ವ ಹಿಡಿದಾಗ ಎಲ್ಲರನ್ನು ಕರೆಸ್ತಾರೆ. ದೆವ್ವ ಬಿಡಿಸ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಅವಾಗ ಯಾರು ಹೇಳ್ತಾರೆ, ಈ ರೀತಿ ರಾಮಾನುಜಾಚಾರ್ಯರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರ ಸೈನಿಕರು ಬರ್ತಾರೆ. ರಾಮಾನುಜಾಚಾರ್ಯ ಹತ್ರ ಬಂದ್ಬಿಟ್ಟು ಈ ರೀತಿಯಾಗಿ ನಮ್ಮ ಒಂದು ರಾಜಕುಮಾರಿಗೆ ದೆವ್ವ ಹಿಡಿದಿದೆ, ದಯವಿಟ್ಟು ಬಂದು ತಾವು ಅದನ್ನ ಬಿಡಿಸ್ಬೇಕು ಅಂತ. ಅವಾಗ ರಾಮಾನುಜಾಚಾರ್ಯ ಹೇಳ್ತಾರೆ, ನನಗೆ ಚಿಕ್ಕಂದ್ರಿಂದ ಇದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನಡೀರಿ ಹೋಗೋಣ ಅಂತ. ಯಾಕಂತಂದ್ರೆ ಅಲ್ಲಿ ಜೈನದ ಗುರುಗಳನ್ನ ಎಲ್ಲಾನು ಕರ್ಸಿರ್ತಾರೆ. ಆ ದೆವ್ವ ಹೋಗಿರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಚೆಲುವನಾರಾಯಣ ಸ್ವಾಮಿ ಕಳ್ಸಿರುವಂತ ಒಂದು ಸ್ಪೆಷಲ್ ದೆವ್ವ ಅದು. ಹಾಗಾಗಿ ಇವಾಗ ರಾಮಾನುಜಾಚಾರ್ಯ ಹೋಗ್ಬಿಟ್ಟು ಆಯ್ತು ಎಲ್ಲಾ ಮಂತ್ರಗಳನ್ನ ಹೇಳ್ತಾರೆ. ಮಂತ್ರಗಳನ್ನ ಹೇಳಿದ ತಕ್ಷಣ ದೆವ್ವ ಹೊರಟೋಗುತ್ತೆ. ಇವಾಗ ಯಾರು ಬಿಟ್ಟು ದೇವ ಏನಾಗ್ತಾರೆ, ರಾಮಾನುಜಾಚಾರ್ಯರಿಗೆ ಶರಣಾಗ್ತಾರೆ. ನೀವೇ ನನ್ನ ಗುರುಗಳು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ದೀಕ್ಷೆನ ತಗೊಳ್ತಾರೆ. ದೀಕ್ಷೆನ ತಗೊಂಡಾಗ ಇವ್ರಿಗೆ ವಿಷ್ಣುವರ್ಧನ ಅಂತ ಹೆಸರಿಡ್ತಾರೆ. ವಿಷ್ಣುವರ್ಧನ ಅಂತ ಹೆಸರಿಟ್ಟು ಅವ್ರಿಗೆ ಹೇಳ್ತಾರೆ, ರಾಮಾನುಜಾಚಾರ್ಯ ನೀನ್ ಈಗ ನನ್ನ ಶಿಷ್ಯನಾಗಿದೆಯಲ್ಲ, ಅಲ್ಲಿ ಚೆಲುವನಾರಾಯಣ ಸ್ವಾಮಿಗೆ ಏನು ದೇವಸ್ಥಾನ ಕಟ್ಟು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ದೇವಸ್ಥಾನವನ್ನ ಕಟ್ಟಿಸ್ತಾರೆ. ಕಟ್ಟಿಸಿದಾಗ ಅಲ್ಲಿ ಅವ್ರ ಹತ್ರ ಒಂದು ಕಿರೀಟ ಇರುತ್ತೆ. ಆ ಕಿರೀಟ ನಮ್ಮ ಒಂದು ಟ್ರೆಸರಿಯಲ್ಲಿ ಇದೆ, ನಾನ್ ತರ್ತೀನಿ ಅಂತ ಹೋಗ್ಬಿಟ್ಟು ತಗೊಬಂದು ನೋಡ್ತಾರೆ. ಅಲ್ಲಿ ಚೆಲುವನಾರಾಯಣ ಸ್ವಾಮಿಗೆ ಆಗೋದಿಲ್ಲ, ಅದು ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವಾಗ ಈ ವಿಷ್ಣುವರ್ಧನ್ ಹೇಳ್ತಾರೆ, ನನಗೆ ನೆನಪು ಬರ್ತಾ ಇದೆ, ಈ ಒಂದು ಚೆಲುವನಾರಾಯಣ ಸ್ವಾಮಿಗೆ ಒಂದು ಚಿಕ್ಕ ವಿಗ್ರಹಗಳು ಸಹ ಇದ್ವು, ಉತ್ಸವ ವಿಗ್ರಹಗಳು, ಅದನ್ನ ಇವ್ರು ಮಹಮ್ಮದಿಯರ್ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅವ್ರದೇ ಇದು ಕಿರೀಟ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ, ಮತ್ತೆ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ ಭಾಷೆ ಹತ್ರ ವಾದ ಮಾಡಿ, ನಾನು ಫಾಸ್ಟ್ ಆಗಿ ಹೇಳ್ತಿದೀನಿ, ಅಲ್ಲಿ ವಾದ ಮಾಡ್ಬಿಟ್ಟು ಏನ್ ಮಾಡ್ತಾರೆ,
ಆ ವಿಗ್ರಹವನ್ನ ನನಗ್ ಕೊಡ್ರಿ ಅಂತ ಹೇಳ್ತಾರೆ. ಆಯ್ತು ಗೆಲ್ತಾರೆ, ಆ ವಾದದಲ್ಲಿ ಗೆದ್ಬಿಟ್ಟು ಆ ಒಂದು ವಿಗ್ರಹವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಟ್ರೆಜರಿನ ಓಪನ್ ಮಾಡ್ತಾರೆ. ಅಲ್ಲಿ ಎಷ್ಟೋ ಸಾವಿರಾರು ವಿಗ್ರಹಗಳು. ನೋಡಿ ಇದಲ್ಲಿ ಹೋಗಿ ನೋಡಿ, ನೀವು ತಗೊಳ್ರಿ ನಿಮ್ ವಿಗ್ರಹ ಯಾವುದು ಅಂತ. ಅಲ್ಲಿ ಹೋಗಿ ನೋಡ್ತಾರೆ, ಯಾವ ವಿಗ್ರಹನೇ ಇರೋದಿಲ್ಲ. ಅವಾಗ ಇಲ್ಲ, ಇಲ್ಲಿ ಭಾಷಾ ಯಾವ್ದು ವಿಗ್ರಹ ಅಲ್ಲ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೆ ಹೇಳ್ತಾರೆ ಭಾಷಾ, ಹೌದಾ ಇದ್ರಲ್ಲಿ ಇಲ್ವಾ? ಹಾಗಾದ್ರೆ ನನ್ನ ರಾಣಿ ಮಹಲಲ್ಲಿ ತುಂಬಾ ವಿಗ್ರಹಗಳಿದಾವೆ, ನಾವು ಏನು ಶೋಕೇಶ್ ತರ ಇಟ್ಕೊಂಡ್ಬಿಟ್ಟಿದೀವಿ ಎಲ್ಲ, ಬಾ ಅಲ್ಲಿ ಏನಾದ್ರು ಇದೆಯೇನೋ ಅಂತ, ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವಾಗ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬ ರಾಜ್ಕುಮಾರಿ, ಅವರ ಒಂದು ಮಗಳು, ಭಾಷಾನ ಮಗಳು ಆ ಭಗವಂತನ ಒಂದು ವಿಗ್ರಹ ತರ ಆಟ ಆಡ್ತಾ ಇರ್ತಾರೆ. ರಾಮಾನುಜಾಚಾರ್ಯ ನೋಡ್ಬಿಟ್ಟು ಇದೇ ವಿಗ್ರಹ ಇದೇ ವಿಗ್ರಹ ಅಂತ ಹೇಳ್ತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು, ಅದನ್ನ ಕೊಡಕ್ ಆಗೋದಿಲ್ಲ, ನನ್ನ ಮಗಳಿಗೆ ತುಂಬಾ ಇಷ್ಟ ಅದು ವಿಗ್ರಹ, ಅದನ್ನ ತುಂಬಾ ವರ್ಷಗಳಿಂದ ಅವಳು ಆಡ್ತಾ ಇದ್ದಾಳೆ, ಅದನ್ನ ಕೊಡಕ್ ಆಗೋದಿಲ್ಲ, ಅದ್ರ ಬದಲಿಗೆ ನೀವು 10 ವಿಗ್ರಹಗಳನ್ನ ತಗೊಂಡೋಗಿ ಎಷ್ಟಾದ್ರೂ ತಗೊಂಡೋಗ್ರಿ ಅಂತ ಹೇಳ್ತಾರೆ. ಇಲ್ಲ, ನನಗ್ ಬೇಕಾಗಿರೋದು ಅದೇ ವಿಗ್ರಹ, ಸಂಪತ್ ಕುಮಾರ್ ಅಂತ ವಿಗ್ರಹ ಹೆಸರು, ಅದೇ ವಿಗ್ರಹ ಬೇಕು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆಯ್ತು ಈಗ ಭಾಷೆ ಅಂತ ನೀವು ನನ್ಗೆ ಮಾತು ಕೊಟ್ಟಿದ್ದೀರಲ್ವಾ, ನನ್ಗೆ ಏನ್ ಬೇಕಂದ್ರೂ ಕೊಡ್ತೀರಿ ಅಂತ. ಹೌದು ಅಂತ ಹೇಳ್ತಾರೆ. ಆಮೇಲೆ ನನ್ಗೆ ಅದೇ ವಿಗ್ರಹ ಬೇಕು ಅಂತ ಹೇಳ್ತಾರೆ ಇವ್ರು. ಸರಿ ಆಯ್ತು, ಇವಾಗ ಏನ್ ಮಾಡ್ತೀರಾ? ಭಾಷೆ ಹೇಳ್ತಾರೆ, ಆ ವಿಗ್ರಹನ ನೀವು ಕರೀರಿ, ಬಂದ್ರೆ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ. ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರು ಕುತ್ಕೊಂತಾರೆ. ಕುತ್ಕೊಂಡ್ಬಿಟ್ಟು ಹೇಳ್ತಾರೆ, ಚಲೈ ಪಿಳ್ಳೈ ಅಂತ ಹೇಳ್ತಾರೆ. ಅಂತಂದ್ರೆ ಬಾ ಬಂಗಾರ, ನನ್ನ ಮುದ್ದು ಬಂಗಾರ ಬಂದ್ಬಿಡು ಅಂತ ಹೇಳ್ತಾರೆ. ಚಲೈ ಪಿಳ್ಳೈ ಅಂತ ಹೇಳಿದ ತಕ್ಷಣನೇ ಆ ವಿಗ್ರಹ ನಡ್ಕೊಂಡ್ ಬಂದು ರಾಮಾನುಜಾಚಾರ್ಯರ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅವಾಗ ಇವರು ಭಾಷಾ ಅನ್ಕೊಂಡಿರ್ತಾರೆ, ಈ ವಿಗ್ರಹ ಎಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು. ಅವಾಗ ಇವ್ರಿಗೆ ಶಾಕ್ ಆಗುತ್ತೆ. ಸರಿ ಆಯ್ತು, ಇನ್ನೇನ್ ಬಂದಿದೆಯಲ್ಲ, ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ಈ ಹುಡುಗಿ ಆಳ್ತಾ ಇದ್ದಾಳೆ, ನಾನು ಮದುವೆ ಮಾಡ್ಕೊಂಡಿದೀನಿ, ನಾನು ಅವ್ರ ಹತ್ರನೇ ಹೋಗ್ತೀನಿ ಅಂತ. ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಯ್ತು ನೀನು ಕೂಡ ಹೋಗ್ಬಿಡಮ್ಮ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾರೆ ಪಲ್ಲಕ್ಕಿಯಲ್ಲಿ. ಅವಾಗ ಇಲ್ಲಿ ಚೆಲುವನಾರಾಯಣ ಸ್ವಾಮಿ ಹತ್ರ ಮೇಲ್ಕೋಟೆಗೆ ಬಂದು ಆ ಉತ್ಸವ ವಿಗ್ರಹವನ್ನ ಸ್ಥಾಪನೆ ಮಾಡ್ಬಿಟ್ಟು ಇಲ್ಲಿ ಆರಾಧನೆ ಮಾಡ್ಬೇಕಾದ್ರೆ ಇವರು ಸಹ ಆ ಸುಲ್ತಾನ್ ಏನಿದಾರಲ್ಲ ಅವರು ಸೇವೆ ಮಾಡ್ಕೊಂತಿರ್ತಾರೆ. ಅವ್ರಿಗೆ ರಾಮಾನುಜಾಚಾರ್ಯ ಬಿ.ವಿ. ನಾಂಚಾರಿ ಅಂತ ಹೆಸರಿಡ್ತಾರೆ. ಅವರ ಒಂದು ವಿಗ್ರಹವನ್ನು ಸಹ ಅವರು ಈ ರೀತಿಯಾಗಿ ಸೇವೆ ಮಾಡ್ಕೊಂತ ಅವರು ಅಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ. ಅವ್ರು ಬಿ.ವಿ. ನಾಂಚಾರಿ ಅವರ ಒಂದು ವಿಗ್ರಹವನ್ನು ಸಹ ನಾವು ಅಲ್ಲಿ ನೋಡ್ಬೋದಾಗಿದೆ. ಈ ರೀತಿಯಾಗಿ ತುಂಬಾ ಇನ್ನ ತುಂಬಾ ಲೀಲೆಗಳಿದಾವೆ. ಈ ರೀತಿಯಾಗಿ ಮತ್ತೆ ಇಲ್ಲೇನಾಗುತ್ತಂದ್ರೆ, ಈ ಚೋಳ ರಾಜ ಇದ್ನಲ್ಲ, ಅವನಿಗೆ ಕ್ಯಾನ್ಸರ್ ಆಗುತ್ತೆ. ಕ್ಯಾನ್ಸರ್ ಆಗ್ಬಿಟ್ಟು ಈ ಕತ್ತಿನ ಒಂದು ಕ್ಯಾನ್ಸರ್ ಆಗ್ಬಿಟ್ಟು ಒಂದು 7 to 8 years ತುಂಬಾ ಸಫರ್ ಆಗ್ತಾನೆ. ಎಲ್ಲ ಹುಳಗಳು ಬಿದ್ದು ತಿಂದು ಎಲ್ಲ ತುಂಬಾ ಒಂದು ಬಹಳಷ್ಟು ಸಫರ್ ಆಗ್ತಾನೆ. ಆ ಒಂದು ಯಾರು ಕುಲತುಂಗ ಚೋಳ. ನೋಡ್ರಿ, ವೈಷ್ಣವರನ್ನ ಯಾವತ್ತು ನಿಂದನೆ ಮಾಡಬಾರ್ದು ಅಲ್ವಾ? ಅದ್ರ ರಿಸಲ್ಟ್ ಸ್ವಲ್ಪ ನಿಧಾನಕ್ಕೆ ಆಗಿರ್ಬೋದು, ಆದ್ರೆ ಅದರಿಂದ ಯಾವತ್ತೂ ತಪ್ಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಹೇಳ್ತಾನಲ್ವಾ ಏನಂತ ಅಂದ್ರೆ, ನನಗ್ ಬೇಕಾದ್ರೆ ಏನಾದ್ರು ಅನ್ನಿ, ನನ್ನ ಭಕ್ತರಿಗೆ ಏನು ಮಾಡ್ಬಾರ್ದು ಅಂತ ಹೇಳ್ತಾನಲ್ವಾ. ಸೊ ಇಲ್ಲಿ ಯಾರು ಕುಲತುಂಗ ಚೋಳ ಎಷ್ಟೊಂದು ನರಕ ಅನುಭವಿಸ್ತಾನಂದ್ರೆ ಅಷ್ಟೊಂದು ನರಕ ಅನುಭವಿಸ್ತಾನೆ. ಅವನಿಗೆ ಕ್ರಿಮಿ ಕಂಠ ಅಂತಾನೆ ಹೆಸರು ಬರುತ್ತೆ ಅವನಿಗೆ. ಆ ರೀತಿಯಾದಂತ ಎಲ್ಲಾನು ಕತ್ತಿಗೆಲ್ಲಾನು ಸಹ ಹುಳಗಳು ಬಿದ್ದು ನರಳಿ ಅವನ್ ಸಾಯ್ತಾನೆ. ಈಗ ಸತ್ತಾಗ ಏನಾಗುತ್ತೆ, ಈಗ ರಾಮಾನುಜಾಚಾರ್ಯರು ಫ್ರೀ ಆಗ್ತಾರೆ, ಮತ್ತೆ ಬ್ಯಾಕ್ ಟು ಶ್ರೀರಂಗಂ ಬರ್ತಾರೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಕುರೇಶನ್ಗೆ ಕಣ್ಣೋಗಿದೆ ಅಂತ ಗೊತ್ತಾಗುತ್ತೆ. ಕಣ್ಣೋಗಿದೆ ಅಂತ ಗೊತ್ತಾದಾಗ ಆಯ್ತು, ಒಂದು ಮಂತ್ರವನ್ನು ಕೊಡ್ತೀನಿ, ಅದನ್ನ ಪಾರಾಯಣ ಮಾಡು, ನಿನ್ಗೆ ಬರುತ್ತೆ, ಚೆಲುವನಾರಾಯಣ ಸ್ವಾಮಿ ಹತ್ರ, ಅಲ್ಲ ಸಾರಿ ವರದರಾಜ ಸ್ವಾಮಿ ಹತ್ರ ಹೋಗಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವಾಗ 3 ಸರಿ ಹಂಗೆ ಹೋಗ್ತಾರೆ. ಅವ್ರ ಕಣ್ಣನ್ನು ಕೇಳೋದಿಲ್ಲ ಕುರೇಶ. ಏನ್ ಕೇಳ್ತಾರೆ ಅಂತಂದ್ರೆ, ನನ್ಗೆ ಯಾರು ಈ ರೀತಿಯಾಗಿ ಮಾಡಿದ್ರಲ್ಲ ಅವ್ರಿಗೆ ಏನು ಪಾಪ ಬರ್ದಂಗೆ ನೋಡ್ಕೊ ಅಂತ ಹೇಳ್ತಾರೆ. ಮತ್ತೆ ಆ ರಾಜನ್ಗೂ ಸಹ ಏನ್ ಆಗ್ಬಾರ್ದು ಅಂತ ಕೇಳ್ಕೊಂತಾರೆ. ಆಮೇಲೆ ಲಾಸ್ಟ್ಗೆ ಗುರುಗಳ ಒಂದು ಸೇವೆಗೋಸ್ಕರ ನೀನ್ ಕೇಳ್ಬೇಕು ಅಂತ ಹೇಳಿದಾಗ, ನನ್ನ ಒಂದು ಸೇವೆಗೋಸ್ಕರ ನೀನ್ ಮಾಡ್ಬೇಕು, ಕೇಳ್ಕೋಬೇಕು, ಆಮೇಲೆ ನನ್ನ ಒಂದು ಆಮೇಲೆ ಭಗವಂತನ ಒಂದು ಸೇವೆಗೋಸ್ಕರ ನಿನ್ ಕಣ್ಣನ್ನು ಕೇಳ್ಕೋಬೇಕು ಅಂತ ರಾಮಾನುಜಾಚಾರ್ಯ ಹೇಳಿದಾಗ 3ನೇ ಸತಿ ಕೇಳ್ತಾರೆ. ಆ ರೀತಿಯಾಗಿ ಮತ್ತೆ ಕಣ್ಣನ್ನ ತಗೊಂತಾರೆ. ಈ ರೀತಿಯಾಗಿ ಸೇವೆಯನ್ನ ಮಾಡ್ಕೊಂತಾ ಇರ್ತಾರೆ. ಇನ್ನು 3ನೇ ಒಂದು ಇನ್ಸ್ಟ್ರಕ್ಷನ್ ಇದೆ. ಅದೇನಂತಂದ್ರೆ, ಚಿಕ್ಕದ 1-2 ನಿಮಿಷದಲ್ಲಿ ಹೇಳ್ತೀನಿ. ಏನಂತಂದ್ರೆ, ಇವಾಗ ಭಾಷ್ಯವನ್ನ ಬರಿಬೇಕಲ್ಲ, ಈಗ ಎರಡು ಮುಗೀತು. ಈ ವಿಷ್ಣು ಭಕ್ತಿ ಪ್ರಚಾರ ಆಗ್ತಾ ಇದೆ. ಆಮೇಲೆ ವೇದವ್ಯಾಸ ಪರಾಶರ ಮುನಿದು ಅವ್ರದ್ದು ಹೆಸರು ಫೇಮಸ್ ಆಗ್ತಾ ಇದೆ. ಆಮೇಲೆ ಇನ್ನು 3ನೇದು ಶ್ರೀ ಭಾಷ್ಯ ಬರಿಬೇಕು. ಯಾವ ರೀತಿಯಾಗಿ ಅಂತಂದ್ರೆ, ಈ ಭಾಷ್ಯವನ್ನ ಬರಿಬೇಕಂತಂದ್ರೆ ವೇದಾಂತ ಸೂತ್ರಕ್ಕೆ ಆ ಒಂದು ರೆಫರೆನ್ಸ್ ಪುಸ್ತಕ ಏನಿದೆಯಲ್ಲ ಅದು ಕಾಶ್ಮೀರದಲ್ಲಿರುತ್ತೆ. ಇವ್ರಿಗೆ ಈಗ ಕಾಶ್ಮೀರದಲ್ಲಿದೆ ಅಂತ ಹೇಳ್ಬಿಟ್ಟು ಈ ಕುರೇಶ, ಇದಕ್ಕೂ ಮುಂಚೆ ಆಗಿರುವಂತದ್ದು ಇದು. ಕುರೇಶ ಮತ್ತೆ ರಾಮಾನುಜಾಚಾರ್ಯ ಇಬ್ರು ಹೋಗ್ತಾರೆ, ಕಾಶ್ಮೀರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಪಂಡಿತರ ಹತ್ರ ಕೇಳ್ತಾರೆ, ಆ ಒಂದು ಗ್ರಂಥವನ್ನ ನಮಗ್ ಕೊಡ್ರಿ ಅಂತ. ಅವ್ರು ಕೊಡೋದಿಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ,
ಸಾಕ್ಷಾತ್ ಸರಸ್ವತಿ ಮಾತನೇ ಬಂದ್ಬಿಟ್ಟು ಕನ್ಸಲ್ಲಿ ಬಂದ್ಬಿಟ್ಟು ಆ ಒಂದು ಪುಸ್ತಕವನ್ನ ಆ ಒಂದು ಗ್ರಂಥವನ್ನ ಕಳ್ತನ ಮಾಡ್ಬಿಟ್ಟು ಇವ್ರಿಬ್ರಿಗೆ ಕೊಡ್ತಾರೆ. ಆವಾಗ ಕೊಟ್ಟಾಗ ಇವ್ರ ಏನ್ ಮಾಡ್ತಾರೆ, ಅದನ್ನ ಅಲ್ಲಿಂದ ತಗೊಂಡು ಓಡು ಇನ್ನ ಈ ರೀತಿಯಾಗಿ ಒಂದ್ ತಿಂಗಳ ಕಾಲ ಓಡ್ತಾರೆ. ಓಡ್ದಾಗ ಸಹ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಬುಕ್ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಅವರು ಸಹ ಫಾಲೋ ಮಾಡ್ತಾರೆ. ಇವ್ರನ್ನ ಫಾಲೋ ಮಾಡಿದಾಗ ಒಂದಿನ ಸಿಗ್ತಾರೆ ಇವ್ರು, ರಾಮಾನುಜಾಚಾರ್ಯ ಮತ್ತೆ ಕುರೇಶ್ ಸಿಕ್ಕಿದಾಗ ಅವರು ಮತ್ತೆ ವಾಪಸ್ ಕಿತ್ಕೊಂಡು ಹೋಗ್ತಾರೆ ಆ ಬುಕ್ನ. ಕಿತ್ಕೊಂಡು ಹೋದ್ರು ಸಹ ಅವಾಗ ರಾಮಾನುಜಾಚಾರ್ಯ ಚಿಂತೆ ಆಗುತ್ತೆ, ಹೇಗೆ ಆ ಪುಸ್ತಕ ಇಲ್ಲಲ್ಲ ಅಂತ ಕುರೇಶನ ಕೇಳಿದ್ರೆ ಅವಾಗ ಕುರೇಶ್ ಹೇಳ್ತಾರೆ, ನೀವೇನು ವರಿ ಆಗ್ಬೇಡ್ರಿ ಗುರುಗಳೇ, ನನ್ನ ಹತ್ರ ಒಂದು ತಿಂಗಳಿತ್ತಲ್ಲ ಆ ಪುಸ್ತಕನ ನಾನು ಎಲ್ಲಾನು ಸಹ ಓದ್ಬಿಟ್ಟಿದೀನಿ, ನನ್ಗೆಲ್ಲ ಸಹ ಮೆಮೊರಿ ಪವರ್ ಇದೆ. ನೀವ್ ಯಾವ ಪೇಜ್ ಕೇಳ್ರಿ, ನೀವು ಯಾವ್ದ್ರ ಬಗ್ಗೆ ಕೇಳ್ರಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ, ಪೇಜ್ ಟು ಪೇಜ್ ಪಿನ್ ಟು ಪಿನ್ ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯ ಖುಷಿ ಆಗ್ಬಿಟ್ಟು ಆಯ್ತು ಬಾ ಕೂತ್ಕೊ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಬರೀತಾರೆ. ಮತ್ತೆ ಈ ರೀತಿಯಾಗಿ ಶ್ರೀ ಭಾಷ್ಯವನ್ನ ಬರೀತಾರೆ. ವೇದಾಂತ ಸೂತ್ರಕ್ಕೆ ಅವರ ಒಂದು ಭಾಷ್ಯವನ್ನ ಸಹ ಬರೀತಾರೆ. ಇನ್ನ ಲೀಲೆಗಳಿದಾವೆ, ನಾವು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರೂ ಹೇಳ್ಕೊಳ್ಳೋಣ. ಈ ರೀತಿಯಾಗಿ ರಾಮಾನುಜಾಚಾರ್ಯ ಎಷ್ಟೋ ಬದಲಾವಣೆಯನ್ನು ತಂದಿದ್ದಾರೆ. ಎಷ್ಟೋ ಒಂದು ಒಳ್ಳೆಯ ಶ್ರೇಷ್ಠವಾದಂತ ಒಂದು ಶಿಷ್ಯರನ್ನು ಸಹ ಅವ್ರ ರೀತಿಯಂತ ಒಂದು ವಿನಯ, ಒಂದು ಶ್ರದ್ಧೆ ಇರುವಂತ ಒಂದು ಶಿಷ್ಯರನ್ನು ಸಹ ತಯಾರು ಮಾಡಿದ್ದಾರೆ. ಈ ರೀತಿಯಾಗಿ ವೈಷ್ಣವ ಅವರ ಒಂದು ಶ್ರೀ ಸಂಪ್ರದಾಯದಲ್ಲಿ ಏನಂತಂದ್ರೆ ವೈಷ್ಣವರ ಸೇವೆ ಮತ್ತು ಅನನ್ಯ ಭಕ್ತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ವೈಷ್ಣವ ಸೇವೆ ಅಂತಂದ್ರೆ ಅಷ್ಟು ಇದು ಮಾಡ್ತಾರೆ ಅವರು. ಈ ರೀತಿಯಾದಂತ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಒಂದು ರಾಮಾನುಜಾಚಾರ್ಯರು. ಆಮೇಲೆ ಇವರು 120 ವರ್ಷಗಳ ಕಾಲ ಜೀವಿಸಿರ್ತಾರೆ. 120 ವರ್ಷಗಳ ಆದ್ಮೇಲೆ ಏನಾಗುತ್ತಂದ್ರೆ ಅವರ ಒಂದು ಶರೀರವನ್ನ, ಆ ಒಂದು ದೇಹವನ್ನ ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿದಾಗ ಏನಾಗುತ್ತಂದ್ರೆ ಈಗ್ಲೂ ಸಹ ನಾವು ನೋಡ್ಬೋದು ಆ ಒಂದು ದೇಹ ಅದೇ ರೀತಿಯಾಗಿ ಇಟ್ಟಿದ್ದಾರೆ. ಅದು ನಾವು ಶ್ರೀರಂಗಂಗೆ ಹೋದ್ರೆ ನೋಡ್ಬೋದಾಗಿದೆ. ಈಗ್ಲೂ ಏನಂತಂದ್ರೆ ಅದಕ್ಕೇನು ಮಾಡೋದಿಲ್ಲ, ಜಸ್ಟ್ ಅವರು ಏನು ಶ್ರೀಗಂಧ ಮತ್ತೆ ಅರಿಶಿನ ಇದನ್ನ ಹಚ್ಚಿಬಿಟ್ಟೆ ಅವರು ಸಂರಕ್ಷಣೆ ಮಾಡಿದ್ದಾರೆ. ಈಗ ನೋಡ್ರಿ ಮಮ್ಮಿಗಳು ಅಂತ ಹೇಳ್ತೀವಿ ನಾವು, ಈಜಿಪ್ಟ್ಗಳಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಹಾಕಿ ಅದನ್ನ ಸೇಫ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ರೀತಿ ಏನಿಲ್ಲ. ಶ್ರೀಗಂಧವನ್ನ ಮತ್ತೆ ಪಚ್ಚ ಕರ್ಪೂರ ಆಮೇಲೆ ಚಂದನ, ಅರಿಶಿನ ಇಷ್ಟನ್ನೇ ಹಚ್ಚಿಬಿಟ್ಟು ಈಗನು ಸಹ ತುಂಬಾ ಸೇಫ್ ಆಗಿ ಚೆನ್ನಾಗಿದೆ. ಆ ಉಗುರನ್ನು ನೋಡ್ಬೋದು, ಎಲ್ಲಾನು ಸಹ ಹಾಗೆ ರಾಮಾನುಜಾಚಾರ್ಯರು ಕೂತ್ಕೊಂಡಿದ್ದಾರೆ. ಈ ರೀತಿಯಾಗಿ ಇದೆ. ಹರೇ ಕೃಷ್ಣ. ನಾನು ತುಂಬಾ ಸಮಯವನ್ನು ತಗೊಂಡಿದ್ದೀನಿ, ಕ್ಷಮಿಸ್ಬಿಡ್ರಿ. ಶ್ರೀಪಾದ ರಾಮಾನುಜಾಚಾರ್ಯ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ, ಗುರುದೇವ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಹರಿ ಹರಿ ಬೋಲ್. ತುಂಬಾ ಚೆನ್ನಾಗಿತ್ತು ಮಾತಾಜಿ ಎಲ್ಲಾ ಪಾಸ್ಟ್ ಟೈಮ್ಸ್. ಕೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಮಾತಾಜಿ. ಪಾಸ್ಟ್ ಟೈಮ್ಸ್ ಗಂತೂ ಎವರ್ ಎಂಡಿಂಗ್. ಅದ್ರಲ್ಲೂ ರಾಮಾನುಜಾಚಾರ್ಯರ್ದಂತೂ ಒಂದೊಂದ್ ಪಾಸ್ಟ್ ಟೈಮ್ಸ್ ತುಂಬಾ ಚೆನ್ನಾಗಿದೆ. ಇಡೀ ದಿನ ಕೇಳ್ತಾ ಇರ್ಬೋದು ಅವ್ರದ್ದು ಪಾಸ್ಟ್ ಟೈಮ್ಸ್ ಬಗ್ಗೆ. ಸೊ ಇದೇ ತರ ಮುಂದೆನೂ ನೋಡೋಣ, ಮತ್ತೆ ಅವಕಾಶ ಸಿಕ್ಕಿದ್ರೆ ಮಾತಾಜಿ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಅವ್ರ ಪಾಸ್ಟ್ ಟೈಮ್ಸ್ ಕೂಡ ಕೇಳೋಣ. ಟೈಮ್ ಯಾಕೆ ಮುಗ್ದೋಗತ್ತೆ ಅನ್ನೋದೇ ಒಂದ್ ಬೇಜಾರು ಮಾತಾಜಿ. ತುಂಬಾ ಟೈಮ್ ತಗೊಂಡ್ರೆ ಕ್ಷಮಿಸಿ ಬಿಡ್ರಿ ಮಾತಾಜಿ, ತುಂಬಾ ಕ್ಷಮಿಸಿ. ಏನಿಲ್ಲ ಮಾತಾಜಿ, ಲೈಕ್ ಆ ಗುರುಗಳಲ್ಲಿ ನಮ್ಮ ಕಾಣಿಕೆ ಇರ್ಲೇಬೇಕಲ್ಲ ಮಾತಾಜಿ. ಸೊ ಅದರಿಂದ ಏನ್ ಪರವಾಗಿಲ್ಲ. ಇವತ್ತು ಲೀಲಾಮಯಿ ಜಾನ್ವಿ ಮಾತಾಜಿ ಅವರಿಲ್ಲ, ಸುಭಾಷಿಣಿ ರಾಧೆ ಮಾತಾಜಿ ಇದ್ದಾರೆ. ಸುಭಾಷಿಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಭಾಷಿಣಿ ಮಾತಾಜಿ. ಮಾತಾಜಿನೂ ಬಿಸಿ ಇರ್ಬೋದು. ಸೊ ಇನ್ಯಾರ್ಗಾರ ಏನಾರ ಪ್ರಶ್ನೆಗಳಿದ್ರೆ, ಏನಾರ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಸುಭಾಷಿಣಿ ಮಾತಾಜಿ ಮೋಸ್ಟ್ಲಿ ಬಿಸಿ ಇದ್ದಾರೆ, ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ, ಕಮೆಂಟ್ಸ್ ಇದ್ರೆ ಖಂಡಿತವಾಗ್ಲು. ಓಕೆ ಮಾತಾಜಿ, ಮೋಸ್ಟ್ಲಿ ಯಾರ್ದು ಏನು ಕಮೆಂಟ್ಸ್ ಇಲ್ಲ, ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಓಕೆ, ಭಾನುಕುಮಾರಿ. ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ಅವರು ಯಾಕೆ ಬಾಡಿನ ಹಾಗೆ ಇಟ್ರು? ಅದಕ್ಕೆ ಏನಾದ್ರು ಇದಿದ್ಯಾ, ಕಾರಣ ಇದೆಯಾ ಅಂತ? ರಾಮಾನುಜಾಚಾರ್ಯದ ಬಾಡಿ ಇದೆ ಅಂದ್ರಲ್ಲ, ಸೊ ಅದು ಇಡೋದಕ್ಕೆ ಏನ್ ಕಾರಣ ಹಾಗೆ ಅವ್ರದ್ದು ಸಮಾಧಿ ಮಾಡಿದೆ ಅಂತ? ಮಾತಾಜಿ ಏನಂದ್ರೆ ಅದು ಭಗವಂತನೇ ಸಂದೇಶ ಕೊಡ್ತಾರೆ ಮಾತಾಜಿ ಅವ್ರ ಶಿಷ್ಯರಿಗೆ.
ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಯಾರು ಶುದ್ಧ ಭಕ್ತರು ಇರ್ತಾರಲ್ಲ ಅವರ ಒಂದು ದೇಹನು ಸಹ ಆಧ್ಯಾತ್ಮಿಕವಾಗ್ಬಿಟ್ಟಿರ್ತದೆ. ಹಾಗಾಗಿ ಭಗವಂತ ಅಲ್ಲಿ ಇವ್ರಿಗೆ ಶಿಷ್ಯರಿಗೆ ಹೇಳ್ತಾರೆ, ಅವರ ಒಂದು ಶರೀರವನ್ನ ಹಾಗೆ ಇಡ್ರಿ ಅಂತ ನಾನು ಕೇಳಿದ್ದೆ ಕ್ಲಾಸ್ ಅಲ್ಲಿ. ಅದಕ್ಕಾಗಿ ಅವ್ರು ಹಾಗೆ ಇಡ್ತಾರೆ ಮಾತಾಜಿ. ಈಗ್ಲೂ ನಾವು ನೋಡ್ಬೋದು, ನಮ್ಗೆಲ್ಲ ಅದು ನಾನ್ ನೋಡ್ ನಿಜವಾಗ್ಲೂ ಬಂದಿದ್ದೀವಿ ಮಾತಾಜಿ, ಸೈನ್ಸ್ಗೂ ಅದು ನೋಡ್ಕೊಂಡ್ ಬಂದಿದ್ದೀವಿ ನಾವು. ಮಾತಾಜಿ ಹೌದು. ಓಕೆ. ಭಗವಂತ ಹೇಳಿರ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಭಾಷಿಣಿ ಮಾತಾಜಿ ಮಾತಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಂಡು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರಿ ಬೋಲ್. ಹಾ, ಕೇಳಿಸ್ತಿದೆ ಮಾತಾಜಿ. ಹರಿ ಬೋಲ್. ಹಾ, ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ, ಮಾತಾಡಿ ಅದೇ ಮಾತಾಡಿ. ಅವಾಗ್ಲಿಂದ ಟ್ರೈ ಮಾಡ್ತಾ ಇದೀನಿ. ನಂದ್ರಲ್ಲಿ ಸೇಫ್ ಡ್ರೈವಿಂಗ್ ಮೋಡ್ ಅಂತ ಬಂದ್ಬಿಟ್ಟಿದೆ. ಓಕೆ. ನೌ ಐ ಗಾಟ್ ಇಟ್. ಓಕೆ. Yes. ವಿಮಲಾಂಗಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ನಾ ಅದೇ ಅನ್ಕೋತಾ ಇದ್ದೇನೆ, ನಾವು ಮಾತಾಜೀಸ್ ಆಗಿ, ಗೃಹಿಣಿಯರಾಗಿ, ವೈಷ್ಣವಿಯರಾಗಿ ಎಷ್ಟು ನಾವು ನಮ್ಮ ಒಂದು ಟೈಮ್ ಅನ್ನ ಎಷ್ಟು ಒಳ್ಳೆ ತರದಲ್ಲಿ ಉಪಯೋಗ ಮಾಡ್ಕೋಬಹುದು ಅಂತ ಅಲ್ವಾ. ಎಷ್ಟು ಜನ ಸೇರಿದೀವಿ ನೋಡಿ. ಬಟ್ ಇವತ್ ಕಮ್ಮಿನೇ. ಹಾಗೆ ನೋಡಕ್ ಹೋದ್ರೆ ಮೋಸ್ಟ್ಲಿ ಇದು ವರ್ಕ್ಶಾಪ್ ಇದೆ ಅನ್ಕೊಂಡ್ಬಿಟ್ಟು ಮೋಸ್ಟ್ಲಿ ಎಷ್ಟೊಂದ್ ಜನ ಬಂದಿಲ್ಲ ಅನ್ಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಗೃಹಿಣಿಯರಾಗಿ ನಮ್ಮ ಒಂದು ಟೈಮ್ ಅನ್ನು ಒಳ್ಳೆ ರೀತಿನಲ್ಲಿ ಕಳಿಬೇಕು ಅಂತ ಮಹಾರಾಜು ಹೇಳಿದ್ರು ಇವಾಗ, ರಾಮಾನುಜಾಚಾರ್ಯರು ಅಲ್ವಾ. ಹೆಂಗಸ್ರಿಗೂ ಅವ್ರು ಎಷ್ಟು ತರ ದೀಕ್ಷೆಗಳು ಕೊಟ್ಟಿದ್ದಾರೆ. ಸೊ ನಾವು ಈ ರೀತಿ ನಮ್ಮ ಒಂದು ಗೊತ್ತಿರೋ ಒಂಚೂರು ವಿದ್ಯೆಯನ್ನು ಎಲ್ಲರಿಗೂ ಕೊಟ್ಟು ಅದರಿಂದ ಅಹಂಕಾರ ಪಡ್ದೆ ತಗ್ಗಿ ಬಗ್ಗಿ ನಡಿಬೇಕು, ಭಗವಂತನ್ ಧ್ಯಾನ ಮಾಡ್ಬೇಕು ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಆ ಹಾದಿನಲ್ಲೇ ನಮ್ ಗುರುಗಳು ಪ್ರಭುಪಾದ್ರು ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಮನಸಾರೆ ಶುದ್ಧ ಮನಸ್ಸಿಂದ ನಾವು ಮಾಡ್ಕೊಂಡು ಹೋದ್ರೆ ಅವ್ರ ಕೃಪೆಗೆ ಪಾತ್ರರಾಗ್ತೀವಿ ಅಂತ ನೀವ್ ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಪಾಸ್ಟ್ ಟೈಮ್ಸ್ ಎಲ್ಲ ಎಷ್ಟ್ ಸಲಿ ಕೇಳಿದ್ರು ಇನ್ನೊಂದ್ಸಲಿ ಕೇಳೋಣ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಧಾನವಾಗಿ ಸ್ಪಷ್ಟವಾಗಿ ನಿಮ್ ನಮ್ರತೆಯನ್ನು ತೋರಿಸಿ ಹೇಳಿದ್ದೀರಾ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ಮಾತಾಜಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ. ವಿಮಲಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ವೈಷ್ಣವರ ಕೃಪೆ ಮಾತಾಜಿ, ಎಲ್ಲ ಗುರು ಮಹಾರಾಜರ ಕೃಪೆ, ಪ್ರಭುಪಾದರ ಕೃಪೆ, ಮೇನ್ ಆಗಿ ಹಿರಿಯ ವೈಷ್ಣವರ ಒಂದು ಕೃಪೆ ಮಾತಾಜಿ. ನಮ್ದೇನಿಲ್ಲ ಅಲ್ವಾ, ಎಲ್ಲ ಹೇಳಿದ್ದಾರೆ, ರೆಡಿ ಇದೆ. ನಾವ್ ಹೇಳ್ತಾ ರಿಪೀಟ್ ಮಾಡ್ತಾ ಇರೋದು. ಅದೇ ನಿಮ್ ನಮ್ರತೆ ತೋರ್ಸೋದು ಮಾತಾಜಿ. ಅರಿವು. ಸೊ ರಾಮಾನುಜಾಚಾರ್ಯರು ಆಗಿನ ಕಾಲದಲ್ಲೇ ಹೇಳಿದ್ದಾರೆ ಮಾತಾಜೀಸ್ಗೆಲ್ಲ ಕೊಟ್ಟು ದೀಕ್ಷೆ ಕೊಟ್ಟು ಎಲ್ಲ ಪ್ರಚಾರ ಮಾಡಿ ಅಂತ. ಸೊ ಅದೇ ಹಾದಿನ ನಾವು ಹಿಡಿಬೇಕು, ಹೀಗೆ ಪ್ರಚಾರ ಮಾಡ್ಬೇಕು. ಈ ತರ ಒಳ್ಳೆ ವಿಷಯಗಳನ್ನ ಎಲ್ಲರಿಗೂ ತಿಳಿಸಿ ಅವ್ರಿಗೆ ಮನದಟ್ಟಾಗೋ ಹಂಗ್ ಹೇಳ್ಬೇಕು ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಗ್ಗಟ್ಟಿರ್ಬೇಕು ಅಷ್ಟೇ. ನಾವ್ ಇವಾಗ ಹೆಂಗೆ ಎಷ್ಟ್ ಚೆನ್ನಾಗಿ ಈ ಸತ್ಸಂಗದಲ್ಲಿ ಗೋಪಿ ಸೇನೆಯಲ್ಲಿ ಒಗ್ಗಟ್ಟಿಂದ ಯಾವ ಮೂಲೆಯಿಂದನೂ ಮಾತಾಜಿ ಸೇರಿ ಎಲ್ಲಾ ಮಾಡ್ತಿದ್ದೀರಾ. ತುಂಬಾ ಸಂತೋಷ ಆಗತ್ತೆ ಮಾತಾಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸುಭಾಷಿಣಿ ಮಾತಾಜಿ. ಹರಿ ಬೋಲ್. ಹರಿ ಬೋಲ್ ಮಾತಾಜಿ. ಸೊ ಇನ್ಯಾರ್ದು ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ ಅಲ್ಲ, ಯಾಕಂದ್ರೆ ಆಗ್ಲೇ ಒಂದೂವರೆ ಆಗಿದೆ, ಎಲ್ಲರಿಗೂ ಲೇಟ್ ಆಗ್ಬೋದು. ಎಸ್ ಮಾತಾಜಿ.
ಸೊ ವಿಮಲಾಂಗಿ ಮಾತಾಡಿ ನಿಮ್ಮ ಈ ಒಂದು ಸೇವೆ ಈ ಗೋಪಿ ಸೇನೆಗೆ ಸದಾ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಹೇಳಿ ನಿಮ್ಗೊಂದ್ಸಲ ಹರೇ ಕೃಷ್ಣ ಮಂತ್ರನ ಹೇಳಿದ್ದೆವು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ಥ್ಯಾಂಕ್ ಯು ಮಾತಾಜಿ. ಎಸ್ ಇವತ್ತಿನ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಸಾರಿ, ಸ್ವಲ್ಪ ಲೇಟ್ ಆಗಿದೆ. ಕೊನೆಯ ಹಂತವಾದ ನರಸಿಂಹ ಭಜನೆ. ಸೊ ನರಸಿಂಹ ಭಜನೆನ ಹಾಡಕ್ಕೆ ಬರ್ತಾ ಇರೋದು ಶೈಲಾ ನಾಯಕ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೈಲಾ ನಾಯಕ್ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಶೈಲಾ ನಾಯಕ್ ಮಾತಾಜಿ ಅವ್ರ ಹೆಸರು ಇಲ್ಲ ಮಾತಾಜಿ. ಇಲ್ಲ ಅಲ್ಲ? ಓಕೆ. ಇನ್ಯಾರಾದ್ರೂ ಮಾಡಕ್ ಇಷ್ಟಪಡ್ತೀರಾ ನರಸಿಂಹ ಭಜನೆನ? ಭಾನುಕುಮಾರಿ ರಾಧಿ ದೇವಿ ದೇಸಿ ಮಾತಾಜಿ ಎಲ್ಲ ಮಾಡ್ತೀರಾ? ಮಾಡ್ಲಾ ಮಾತಾಜಿ? ಹಾ ಮಾಡ್ಬಿಡಿ ಮಾತಾಜಿ. ರೂಪಾ ಮಾತಾಜಿ ಮಾಡ್ಬಿಡಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಮಾತಾಜಿ? ಹಾ ಕೇಳಿಸ್ತದೆ ಅರೆ ಯಾರೋ ಬಂದ್ರು. ಪರವಾಗಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಯಾರಾದ್ರೂ ಹಾಡ್ತಾರ ಮಾತಾಜಿ? ಹಾಡ್ತೀರಾ ಮಾತಾಜಿ? ರೂಪಾ ಮಾತಾಜಿ ಯಾವಾಗ್ಲೂ ಹಾಡ್ತಿರ್ತಾರೆ. ನೀವು ಹಾಡ್ತೀನಿ ಅಂದ್ರೆ ಹಾಡಿ. ಅಲ್ಲ, ಇವರು ಕಾಂಚನ ಹೇಳ್ತಾರಂತೆ, ನನ್ನ ಮಗಳು ಎರಡನೇವಳು. ಮಾತಾಜಿ ನೀವು ಮಾಡೋದಿದ್ರೆ ಪರವಾಗಿಲ್ಲ. ಅವಳು ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ಇಬ್ರು. ಅವಳು ಇನಿಷಿಯೇಷನ್ ಆಗಿದೆ. ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಮಾತಾಜಿ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಅವ್ರು ಯಾರೋ ಇನ್ನೊಬ್ರು ಹೇಳ್ತಾರೆ ಇದ್ರ, ಅವ್ರು ಹಾಡ್ಲಿ ಬಿಡಿ ಮಾತಾಜಿ. ನೆಕ್ಸ್ಟ್ ಟೈಮ್ ಇದ್ ಮಾಡ್ತೀನಿ. ಓಕೆ ಸರಿ ಮಾತಾಜಿ. ರೂಪಾ ಮಾತಾಜಿ ಹಾಡಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಸ್ಟಾರ್ಟ್ ಮಾಡಿ. ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣು ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ ಹಿರಣ್ಯಾಕಾಶಿ ಪೂರ್ವಸ್ಥಃ ಕಿಲತಂಕಾನಕಾಲಾನಿ ಇತ್ತೋ ನರಸಿಂಹ ಪರಿತೋ ನರಸಿಂಹ ಇತ್ತೋ ಎತ್ತೋ ಯಾನು ಸತ್ತು ನರಸಿಂಹ ಮಹಿ ನರಸಿಂಹ ಹೃದಯ ನರಸಿಂಹ ನರಂ ಚಿನ್ನವದಿಂ ಶರಣಂ ಪ್ರಪದೇ ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ ಅವಕರ ಕಮಲವರೇ ನಾಥ ಅದ್ಭುತ ಶೃಂಗ ವೆರಿತಾ ಹಿರಣ್ಯಕಶಿಪೋ ತನುಭೃಂಗಾಂ ಕೇಶವದೃತಾ ನರಹರಿ ರೂಪಾ जय जगदीश हरे जय जगदीश हरे जय जगदीश हरे जय नरसिंह देव जय नरसिंह देव जय नरसिंह देव जय नरसिंह देव जय लक्ष्मी नरसिंह जय अनंत देव लक्ष्मी नरसिंह जयानंद रे प्रहलाद महाराज जय प्रहलाद महाराज जय प्रहलाद महाराज उग्रं वीरं महाविष्णुं जरतं सर्वतोमुखं नरसिंहं भीषणं भद्रं मृत्युवृत्यं नमाम्यहम् श्री नरसिंह जय नरसिंह प्रहलादीता जय पद्मा मुख पद्मा भृंगा श्री 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 विघ्न विनाशिका नरसिंह देव भगवान की जय भक्ता शिरोमणि प्रहलाद महाराज की जय जगत गुरु शील प्रभुपाद की जय निताय गौर प्रेमानंदी हरि हरि बोल हरे कृष्ण माताजी हरे कृष्ण माताजी. थैंक यू वेरी मच माताजी.
ಇವತ್ತು ಯಾರು ಇಲ್ದೇ ಇದ್ದ ತಕ್ಷಣ ನೀವು ಸರ್ವಿಸ್ ತಗೊಂಡು ಇವತ್ತು ನಮಗೆ ನರಸಿಂಹ ಭಜನೆನ ಹಾಡಿದಿಕ್ಕೆ. ಸೊ ರೂಪಾ ಮಾತೆಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Thank you, Mataji. Thank you, Rupa Mataji. Mataji is always our savior. Thank you so much, Mataji. Yes, thank you, Mataji. So, yes, ಏನ್ ಅನೌನ್ಸ್ಮೆಂಟ್ಸ್ ಅಂತ ಏನು ಇಲ್ಲ. ಎಸ್, 2 ಥಿಂಗ್ಸ್ ಅನೌನ್ಸ್ಮೆಂಟ್ ನಲ್ಲಿ. ನೆಕ್ಸ್ಟ್ ವೀಕ್ಗೆ ಯಾರಾದ್ರೂ ಸೇವೆ ತಗೊಂಡು ಕಂಪೇರಿಂಗ್ ಇಂದ ಹಿಡಿದು ಫುಲ್ ಕ್ಲಾಸು ಇದು ಎಲ್ಲ ಯಾರ ಮಾಡಕ್ಕೆ ಇಷ್ಟಪಟ್ರೆ ಖಂಡಿತವಾಗ್ಲೂ ಮುಂದೆ ಬರ್ಬೋದು. ಅಥವಾ ಪರ್ಟಿಕ್ಯುಲರ್ಲಿ ಈ ಸೇವೆ ತಗೋತೀವಿ ಅಂತ ಹೇಳೋರು ಮುಂದೆ ಬರ್ಬೋದು. ಯಾಕಂದ್ರೆ ಮುಂದಿನ ವಾರ ನಮ್ಮ ಮೈಸೂರ್ ಸೆಂಟ್ರಲ್ಲಿ ಸಮ್ಮರ್ ಕ್ಯಾಂಪ್ ಇದೆ. ಸೊ ಹಾಗಾಗಿ ಮುಂದಿನ ವಾರ ನಮ್ಗೆ ಕ್ಲಾಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನೆಕ್ಸ್ಟ್ ವೀಕ್ ಆಸ್ ಯೂಶುವಲ್ ನಾವು ತಗೋತೀವಿ ಕ್ಲಾಸ್. ನಾನು ಸರ್ವಿಸಸ್ ತಗೋಬಹುದು, ಪ್ರಾಬ್ಲಮ್ ಇಲ್ಲ. ಬಟ್ ಈ ವೀಕ್ ನಾನು ಲೀಲಾಮೆ ಮಾತಾಜಿ ಎಲ್ಲಾರು ಕ್ಯಾಂಪ್ ನಲ್ಲಿ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ದಯವಿಟ್ಟು ಯಾರಾದ್ರೂ ಮುಂದೆ ಬಂದು ಸರ್ವಿಸಸ್ ನ ತಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ ನಮಗೂವೆ. ನನ್ನ ಒಂದು ಬುಕ್ ರೀಡಿಂಗ್ ಸೆಷನ್ ಏನಿದೆ